ಸಂಕಲ್ಪ ಅಂತ. ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಖಾಢ್ಯಃ ಕ್ರತುಕುಸುಮಃ ಮೋಕ್ಷಫಲಃ ಮಧುಸೂದನಪಾದಪೋ ಜಯತಿ. ತುಳು ಭಾಷೆ ಎಡ್ಡೆನಾ ಕನ್ನಡ ಎಡ್ಡೆನಾ? ಕನ್ನಡ. ಮಧುಸೂದನಪಾದಪಃ ಜಯತಿ. ಗರುಡ ಪುರಾಣದ ಉತ್ತರ ಭಾಗಕ್ಕೆ ಪ್ರೇತಕಾಂಡ ಅಂತ ವ್ಯವಹಾರ ಮಾಡುವುದು. ಈ ಭಾಗದಲ್ಲಿ ಔರ್ಧ್ವದೇಹಿಕ ವಿಧಿವಿಧಾನಗಳನ್ನೆಲ್ಲ ಜೊತೆಗೆ ಮನುಷ್ಯ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ, ಆತನ ಮರಣಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳು, ಪ್ರೇತತ್ವ ನಿವೃತ್ತಿಗೆ ಬೇಕಾದ ವಿಧಾನಗಳು, ದಾನ, ಉತ್ಕ್ರಾಂತಿ ಗೋದಾನ, ವೈತರಣಿ ಗೋದಾನ ಮೊದಲಾದ ಗೋದಾನದ ಮಹತ್ವ, ಅನೇಕ ವಿಷಯಗಳನ್ನು, ಔರ್ಧ್ವದೇಹಿಕ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂತಹ ಭಾಗ. ಅದನ್ನು ಶ್ರವಣ ಮಾಡುವುದಕ್ಕೆ ವಿಶೇಷ ಕಾಲಾವಕಾಶ ಅಂತ ಹೇಳಿದರೆ ಒಂದು 12 ದಿವಸದ ಆಶೌಚ ಬರುವಂತಹ ಕಾಲ. ವಸ್ತುತಃ ಆಶೌಚಗಳು 3 ದಿವಸ ಅಲ್ಲಿಂದ ಪ್ರಾರಂಭ. ಶ್ರವಣ ಮಾತ್ರದಿಂದ ಸ್ವಲ್ಪ ದಿವಸ ಮಾತ್ರ, ಅಂದರೆ ಶ್ರವಣ ಮಾಡಿ ಸ್ನಾನ ಮಾಡುವಲ್ಲಿಯ ತನಕ ಮಾತ್ರ ಇರುವ ಆಶೌಚ ಅಂತ ಕೆಲವಿದ್ದಾರೆ. ಸ್ನಾನ ಮಾತ್ರ ಅದು ಶುದ್ಧಿಯಿಂದ. ಏಕಾಹ ಆಶೌಚ ಅಂತುಂಟು. ಪಕ್ಷಿಣಿ ಅಂತೇಳಿ 1.5 ದಿವಸದ ಆಶೌಚ ಅಂತುಂಟು. ಅದಕ್ಕಿಂತ ಮೇಲೆ 3 ದಿವಸದ ಆಶೌಚ ಇದೆ. ಅದಕ್ಕಿಂತ ಮೇಲೆ ಅಂತೇಳಿದರೆ 10 ದಿವಸದ ಆಶೌಚ. 11ನೇ ದಿವಸಕ್ಕೆ ಶುದ್ಧವಾಗತಕ್ಕಂತಹ ಆಶೌಚಗಳು ಉಂಟು. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಮುತರಾದಾಗ ಆ ರೀತಿ. ಆದರೆ ಸ್ವತಃ ತಾನೇ ಕರ್ತೃವಾಗಿ ಬರುವಂತಹ ವಿಧಾನಗಳು ಅಂಥಲ್ಲಿ 12 ದಿವಸದ ಆಶೌಚವನ್ನು ವಿಧಾನ ಮಾಡ್ತಾರೆ. ಅದಕ್ಕೆ ಮಹಾಶೌಚ, ಮಹಾಗುರು ಮರಣೆ ದ್ವಾದಶಾಹಂ ಆಶೌಚಂ. ಮಹಾಗುರು ಅಂದರೆ 3: ತಂದೆ, ತಾಯಿ ಮತ್ತು ಯಾವ ಮನೆಯಲ್ಲಿ ಗೃಹಸ್ಥನ ಮನೆಯಲ್ಲಿ ತಾನಿದ್ದುಕೊಂಡು ಅಧ್ಯಯನ ಮಾಡಿ ಅವರು ಹಾಕಿದ ಅನ್ನವನ್ನೇ ಉಂಡುಕೊಂಡು ಅಧ್ಯಯನ ಮಾಡಿರ್ತೇವೆ ಅಂತಹ ಅಂತೆವಾಸಿಯಾಗಿ ಯಾರು ಗುರುಕುಲದಲ್ಲಿದ್ದವೋ ಅಂತಹ ಗೃಹಸ್ಥ. ಈ 3 ಇವರನ್ನು ಮಹಾಗುರುಗಳು ಅಂತ ಕರೀತಾರೆ. ಅಂತಹ ಆಶೌಚ ಬಂದಾಗ ಅಲ್ಲಿ ವಿಶೇಷವಾಗಿ ಗಾರುಡವನ್ನು ಶ್ರವಣ ಮಾಡಬೇಕು ಅಂತೇಳಿ ಒಂದು ವಿಧಿ. ಯಾಕಂದರೆ ಆ ವಿಷಯದಲ್ಲಿ ಅನೇಕ ಜ್ಞಾನ ನಮಗೆ ಉಂಟಾಗ್ತದೆ. ತಿಳಿದು ಕರ್ಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ಮಾಂಗಭೂತವಾದ ವಿಷಯಗಳನ್ನೆಲ್ಲ ಇದರ ಮೂಲಕ ತಿಳ್ಕೊಳ್ಳುವಂಥ ಒಂದು ಅವಕಾಶ. ಅದರಲ್ಲಿ ಮಂಗಳ ಶ್ಲೋಕ ಹೀಗಿದೆ: ಮಧುಸೂದನ ಪಾದಪೋ ಜಯತಿ. ಮಧುಸೂದನನೆಂಬಂತಹ ವೃಕ್ಷಕ್ಕೆ ಫಲ ಯಾವುದು? ಮೋಕ್ಷ ಫಲ. ಪುಷ್ಪ ಯಾವುದು? ಕ್ರತು ಕುಸುಮ. ಕ್ರತುವೇ ಕುಸುಮ. ಶಾಖೆಗಳು ಪುರಾಣ ಶಾಖಾಢ್ಯ. ಸ್ಕಂದ ವೇದ ಸ್ಕಂದ. ಧರ್ಮದೃಢ ಬದ್ಧ ಮೂಲ. ಹಾಗಾದರೆ ಧರ್ಮವೇ ಅದರ ಬೇರು, ವೇದವೇ ಅದರ ಪ್ರಧಾನ ಕಾಂಡ. ಸ್ಕಂದ ಅಂತ ಕರೀತಾರೆ. ದ್ವಾದಶ ಸ್ಕಂದ ಸಂಯುಕ್ತ ಅಂತ. ಸ್ಕಂಧ ಅಂತ ಮಹಾಪ್ರಾಣ ಹಾಕುವುದೇ ಸರಿ. ಸ್ಕಂದ ವೇದ. ಸ್ಕಂದನ ಅಂತ ಹೇಳಿದರೆ ಜಾರಿದ್ದು ಅಂತ. ಸ್ಕಂದ ಅಂತ ಹೇಳಿದರೆ ಸುಬ್ರಹ್ಮಣ್ಯನ ಹೆಸರು. ವೇದ ಸ್ಕಂಧ ಮಹಾಪ್ರಾಣ ಹಾಕ್ತೀವಿ. ಸ್ಕಂಧ ಅಂತ ಹೇಳಿದರೆ ಅದರ ಪ್ರಧಾನ ಕಾಂಡಗಳು. ಪುರಾಣ ಶಾಖೆ, ಸ್ಕಂಧದಿಂದ ಹೊರಗೆ ಬಂದಿರುವಂಥದ್ದು ಶಾಖೆ. ವೇದವೇ ಸ್ಕಂಧವಾಗಿ ಆಧಾರವಾಗಿದೆ. ಪುರಾಣ ಶಾಖೆಗಳು, ಪುರಾಣಗಳೇ ಆ ಭಗವಂತನೆಂಬ ಪಾದಪದಿಂದ ಹೊರಗೆ ಬಂದಿರುವ ಶಾಖೆಗಳು. ಯಜ್ಞಯಾಗಾದಿ ಕರ್ಮಗಳೇ ಅದರಲ್ಲಿ ಬಂದ ಪುಷ್ಪ. ಮೋಕ್ಷವೆಂಬುದೇ ಫಲ ಅಂತ ಈ ರೀತಿಯಾಗಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ಕೊಡುವ ಭಗವಂತನೆಂಬ ವೃಕ್ಷವನ್ನು ವರ್ಣನೆ ಮಾಡಿ ಅಂತಹ ಭಗವಂತ ಸರ್ವೋತ್ತಮನಿದ್ದಾನೆ ಜಯತಿ ಅಂತ ವರ್ಣನೆ ಮಾಡಿ ಕಥೆ ಶುರು ಮಾಡ್ತಾರೆ. ಈ ಘಟನೆ ನಡೆದದ್ದು ನೈಮಿಷಾರಣ್ಯದಲ್ಲಿ ಪರಸ್ಪರ ಚರ್ಚೆಯಲ್ಲಿ ಬಂದಂತಹ ವಿಷಯ. ನೈಮಿಷೇ ಅನಿಮಿಷ ಕ್ಷೇತ್ರೇ ವಿಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. 1000 ವರ್ಷದ ಯಾಗ ನೈಮಿಷಾರಣ್ಯದಲ್ಲಿ ನಡೀತಾ ಇದೆ. ತಯೇ ಕದಾದು ಮುನಯಃ ಪ್ರಾತರುಹುತ ಅಗ್ನಯಃ ಸತ್ಕೃತಂ ಸೂತಮಾಸೀನಂ ಪಪ್ರಚ್ಛುರಿದಮಾದರಾತ್. ಬೆಳಗ್ಗೆ ಅಗ್ನಿಯಲ್ಲಿ ಹೋಮ ಮಾಡಿದಂತಹ ಋಷಿಗಳು ಸತ್ಕೃತನಾದಂತಹ ಸೂತ ಪುರಾಣಿಕನನ್ನು ಪ್ರಶ್ನೆ ಮಾಡಿದರು. ಕಥಿತೋ ಭವತಾ ಸಮ್ಯಕ್ ದೇವಮಾರ್ಗ ಸುಖಪ್ರದಃ ಇದಾನೀಂ ಶ್ರೋತುಮಿಚ್ಛಾಮಃ ಯಮಮಾರ್ಗಂ ಭಯಪ್ರದಂ. ಇಲ್ಲಿಯ ತನಕ ದೇವಮಾರ್ಗ ಅದನ್ನು ಚೆನ್ನಾಗಿ ನಿರೂಪಿಸಿದ್ದೀರಿ. ಈವಾಗ ಯಮಮಾರ್ಗವನ್ನು ಕೇಳುವುದಕ್ಕೆ ಬಯಸುತ್ತೇವೆ. ಹಾಗಾದರೆ 3 ಮಾರ್ಗ: ದೇವಮಾರ್ಗ,
ಯಮ ಮಾರ್ಗ, ಬ್ರಹ್ಮ ಮಾರ್ಗ ಅಂತ 3. ದೇವ ಮಾರ್ಗ ಅದನ್ನು ದೇವಯಾನ ಅಂತ ಕರೀತೇವೆ, ದೇವಲೋಕಕ್ಕೆ ಹೋಗುವ ಒಂದು ಮಾರ್ಗ. ಪಿತೃಯಾನ ಅಂತ ಕರೆಯುವಂತಹ ಯಮ ಮಾರ್ಗ ಅದು ಯಮನ ಕಡೆಗೆ ಸಾಗುವುದಕ್ಕೆ ಇರತಕ್ಕಂತಹ ಮಾರ್ಗ. ಬ್ರಹ್ಮ ಮಾರ್ಗ ಅಂತ ಹೇಳಿದರೆ ಅದು ಹೋದವ ಹಿಂತಿರುಗುವುದಕ್ಕೆ ಅವಕಾಶ ಇಲ್ಲದ ನಚ ಪುನರಾವರ್ತತೆ ಎಂದು ಹೇಳುವ ಮೋಕ್ಷ. ಹಾಗೆ ಮೋಕ್ಷಕ್ಕೆ ಹೋಗುವ ಮಾರ್ಗ, ಸ್ವರ್ಗಾದಿಗಳಿಗೆ ಹೋಗುವ ಮಾರ್ಗ, ಯಮಲೋಕಕ್ಕೆ ಹೋಗುವ ಮಾರ್ಗ ಅಂತ 3 ಮಾರ್ಗ. ಇಲ್ಲಿಯ ತನಕ ದೇವ ಮಾರ್ಗದ ಬಗ್ಗೆ ಕೇಳಿದ್ದೇವೆ. ಈಗ ಯಮ ಮಾರ್ಗಂ ಭಯಪ್ರದಂ. ಭಯಪ್ರದ ಅಂತ ಯಾಕೆ ಹೇಳಿದ್ದು ಅಂದರೆ ಪಾಪಿಷ್ಠರು ಕೂಡ ಆ ಮಾರ್ಗದಲ್ಲಿ ಹೋಗ್ತಾರೆ, ಅಲ್ಲಿ ಅನೇಕ ಭಯಗಳುಂಟು. ತಥಾ ಸಂಸಾರ ದುಃಖಾನಿ ತತ್ಕ್ಲೇಶ ಕ್ಷಯ ಸಾಧನಂ ಐಹಿಕ ಮುಷ್ಮಿಕಾನ್ ಕ್ಲೇಶಾನ್ ಯಥಾವದ್ ವಕ್ತುಮರ್ಹಸಿ. ಸಂಸಾರ ದುಃಖಗಳನ್ನು ನೀನು ಹೇಳಬೇಕು, ಆ ಸಂಸಾರ ದುಃಖವನ್ನು ಪರಿಹರಿಸಿಕೊಳ್ಳುವುದಕ್ಕಿರುವ ಮಾರ್ಗವನ್ನು ನಮಗೆ ತಿಳಿಸಬೇಕು. ಐಹಿಕ ಆಮುಷ್ಮಿಕ ಕ್ಲೇಶ, ಇಲ್ಲಿ ತಪ್ಪು ಮಾಡಿದ್ದಕ್ಕೆ ಪಾರತ್ರಿಕವಾಗಿ ಏನು ಕಷ್ಟ ಅನುಭವಿಸಬೇಕಾಗ್ತದೆ ಅದನ್ನೂ ತಿಳಿಸಬೇಕು. ಅದು ಮನಸ್ಸಿಗೆ ಖುಷಿಯಾಗುವ ಹಾಗೆ ಹೇಳಬೇಡ, ಯಥಾವದ್ ವಕ್ತುಮರ್ಹಸಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು. ಶೃಣುದ್ವಂಭೋ ವಿವಕ್ಷ್ಯಾಮಿ ಯಮ ಮಾರ್ಗಂ ಸುದುರ್ಗಮಂ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ಶುರು ಮಾಡಿದ್ರು ಸೂತ ಉವಾಚ. ಯಥಾ ಶ್ರೀ ವಿಷ್ಣುನಾ ಪ್ರೋಕ್ತಂ ವೈನತೇಯಾಯ ಪೃಚ್ಛತೆ ತಥೈವ ಕಥಯಿಷ್ಯಾಮಿ ಸಂದೇಹಚ್ಛೇದನಾಯ ವಹ. ತಮ್ಮ ಸಂದೇಹವನ್ನು ಪರಿಹರಿಸುವುದಕ್ಕೆ ಯಮ ಮಾರ್ಗದ ಬಗ್ಗೆ ಹೇಳ್ತೇನೆ. ಭಗವಂತ ವಿಷ್ಣು ತನ್ನ ವಾಹನನಾದ ಗರುಡನಿಗೆ ಹೇಗೆ ಹೇಳಿದ್ದಾನೆ ಹಾಗೆ ನಾನು ಹೇಳ್ತೇನೆ. ಹಾಗಾದರೆ ಇದು ಗರುಡ ಪುರಾಣ ಯಾಕಾಯಿತು ಅಂತೇಳಿದರೆ, ಗರುಡ ವಿಷ್ಣು ಹತ್ರ ಪ್ರಶ್ನೆ ಮಾಡಿದ, ವಿಷ್ಣು ಗರುಡನ ಸಂಶಯವನ್ನು ಪರಿಹರಿಸಿದ್ದಾನೆ. ಕೇಳಿದವನ ಹೆಸರಲ್ಲಿ ಪುರಾಣದ ಹೆಸರು ಪ್ರಸಿದ್ಧಿಯಲ್ಲಿದೆ, ಕೆಲವು ಕಡೆ ಹೇಳಿದವರ ಹೆಸರಲ್ಲಿ ಪುರಾಣ ಪ್ರಸಿದ್ಧಿ. ಜೈಮಿನಿ ಪ್ರಶ್ನಿಸಿದ, ಮಾರ್ಕಂಡೇಯರು ಉತ್ತರಿಸಿದರು, ಅದಕ್ಕೆ ಮಾರ್ಕಂಡೇಯ ಪುರಾಣ ಅಂತ ಹೆಸರು. ಭಗವದ್ಗೀತೆ ಅಂದರೆ ಭಗವಂತ ಅರ್ಜುನನಿಗೆ ಹೇಳಿದ, ಉದ್ಧವ ಗೀತೆ ಅಂದರೆ ಉದ್ಧವ ಕೃಷ್ಣನ ಹತ್ರ ಕೇಳಿದ. ಹಾಗೆ ಕೇಳಿದವರ ಹೆಸರಲ್ಲಿ ಕೆಲವು ಉಂಟು, ಇದು ಕೇಳಿದವರ ಹೆಸರಿನಲ್ಲಿ ಪ್ರಸಿದ್ಧವಾದದ್ದು. ಕದಾಚಿತ್ ಸುಖಮಾಸೀನಂ ವೈಕುಂಠೇ ಶ್ರೀಹರಿಂ ಗುರುಂ ವಿನಯಾವನತೋ ಭೂತ್ವ ಪಪ್ರಚ್ಛ ವಿನತಾಸುತಃ. ಗರುಡ ಎಲ್ಲಿ ಕೇಳಿದ್ದು ವಿಷ್ಣುವಿನಲ್ಲಿ? ಸುಖವಾಗಿ ವೈಕುಂಠದಲ್ಲಿ ಶ್ರೀಹರಿ ಕೂತಿದ್ದಾನೆ, ಅವ ಲೋಕಕ್ಕೆ ಗುರು. ಲೋಕಕ್ಕೆ ಗುರುವಾದವನು ಗರುಡನಿಗೂ ಕೂಡ ಗುರು. ಆದ್ದರಿಂದ ಗರುಡ ಅವನಲ್ಲಿ ಪ್ರಶ್ನಿಸಿದ, ಏನು ಕೇಳಿದ? ಭಕ್ತಿ ಮಾರ್ಗೋ ಬಹುವಿಧ ಕಥಿತೋ ಭವತಾ ಮಮ ತಥಾ ಚ ಕಥಿತಾ ದೇವ ಭಕ್ತಾನಾಂ ಗತಿರುತ್ತಮ ಅಧುನಾ ಶ್ರೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ ತದ್ಭಕ್ತಿ ವಿಮುಖಾನಾಂಚ ತತ್ರೈವ ಗಮನಂ ಶ್ರುತಂ. ಭಕ್ತಿ ಮಾರ್ಗ ನೀನೇ ಹೇಳಿದ್ದಿ, ನಾನು ಕೇಳಿದ್ದೇನೆ, ವಿಷ್ಣು ಪುರಾಣ ಅದನ್ನೆಲ್ಲ ಕೇಳಿದ್ದೇನೆ. ಮತ್ತು ಗರುಡ ಪುರಾಣದಲ್ಲೂ ಕೂಡ ಪೂರ್ವಭಾಗ ವಿಷ್ಣುವೇ ಹೇಳಿದ್ದು. ಅದಕ್ಕೆ ಇದು ಪ್ರೇತಕಾಂಡ ಅಂತಾದರೆ ಅದನ್ನು ಬ್ರಹ್ಮಕಾಂಡ ಅಂತ ಕರೀತಾರೆ. ಆ ಬ್ರಹ್ಮಕಾಂಡದಲ್ಲಿ ಭಕ್ತಿ ಮಾರ್ಗವನ್ನೆಲ್ಲ ಭಗವಂತ ಹೇಳಿದ್ದಾರೆ. ಇದೀಗ ಯಮ ಮಾರ್ಗಂ ಭಯಂಕರಂ ಶ್ರೋತುಮಿಚ್ಛಾಮಿ ಅಂತ ಗರುಡ ಹೇಳಿದ. ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ದಿಗಸ್ತು ನರಾಧವಾನ್. ಗರುಡನೇ ಹೇಳುವುದು ಭಗವಂತನ ಹತ್ರ, ನರಾಧಮರಿಗೆ ಧಿಕ್ಕಾರ. ದೇವರು ನಾಲಿಗೆ ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಕೂಡ. ಭಗವಂತನ ನಾಮ ಅದೇನು ಕಷ್ಟದ ಉಚ್ಚಾರಣೆಯದ್ದಲ್ಲ, ಸುಲಭ ಇದೆ. ಶಿಬಿವಿಷ್ಟ ಅಂತ ಇಷ್ಟು ಕಷ್ಟಪಟ್ಟು ಹೇಳಬೇಕು ಅಂತಿಲ್ಲ. ನಾರಾಯಣ ಅಂತ ಒಂದು ಒತ್ತಕ್ಷರ ಇಲ್ಲದೆ ಇದ್ದಂತಹ ಸುಲಭವಾದ ನಾಮ. ಸುಗಮಂ ಭಗವನ್ನಾಮ, ಭಗವಂತನ ನಾಮ ಸುಗಮ ಅಂದರೆ ಸುಖೇನ ಉಚ್ಚಾರಯಿತವ್ಯ ಅಂತ ಅರ್ಥ, ಸುಲಭವಾಗಿ ಉಚ್ಚರಿಸುವುದಕ್ಕೆ ಯೋಗ್ಯವಾದದ್ದು. ರಾಮ ಅಂತ 2 ಅಕ್ಷರ. ಜಿಹ್ವಾಚ ವಶವರ್ತಿನಿ, ನಾಲಿಗೆ ನಮ್ಮ ಕೈಯಲ್ಲಿದೆ, ನಾವು ಹೇಳಿದ ಹಾಗೆ ಕುಣಿದಾಡ್ತದೆ. ಹಾಗಿದ್ದು ನಾರಾಯಣ ಅಂತ ಒಂದು ಬಾರಿ ನಾಮ ಉಚ್ಚರಿಸಿದರೆ ನರಕದ ಮಾರ್ಗವನ್ನು ಕಾಣುವುದಿಲ್ಲ ಮನುಷ್ಯ. ತಥಾಪಿ ನರಕಂ ಯಾಂತಿ, ಹೀಗಿದ್ದು ಕೂಡ ಭಗವತ್ ಚಿಂತನೆ ಇಲ್ಲದೆ ನಾರಾಯಣ ನಾಮವನ್ನು ಉಚ್ಚರಿಸದೆ ಮನುಷ್ಯ ನರಕಕ್ಕೆ ಹೋಗ್ತಾ ಇದ್ದಾನೆ. ದಿಗ್ದಿಗಸ್ತು ನರಾಧಮಾನ್, ಅಂತಹ ಮನುಷ್ಯ ಜನ್ಮವನ್ನು ಸ್ವಲ್ಪವೂ ಸಾರ್ಥಕ ಮಾಡಿಕೊಳ್ಳದೇ ಇದ್ದಂತಹ ಮನುಷ್ಯ ಪಶುಗಳಿಗೆ ಧಿಕ್ಕಾರವಿರಲಿ. ಅತೋ ಮೇ ಭಗವನ್ ಬ್ರೂಹಿ ಪಾಪಿನಾಂ ಯಾಗತಿರ್ಭವೇತ್ ಯಮ ಮಾರ್ಗಸ್ಯ ದುಃಖಾನಿ ಯಥಾತೆ ಪ್ರಾಪ್ನುವಂತಿ ವೈ. ಜನರಿಗೆ ನರಕದ ದ್ವಾರ ತೆರೆಯದೆ ಮೋಕ್ಷದ್ವಾರ ತೆರೆಯುವುದಕ್ಕೆ ಬೇಕಾದ ಮಾರ್ಗ ಏನು? ಯಮ ಮಾರ್ಗದ ದುಃಖ ಅವರಿಗೆ ಕಾಣದೇ ಇರಬೇಕಾದರೆ ಏನು ತಿಳ್ಕೊಳ್ಬೇಕು ಅದನ್ನು ನನಗೆ ಹೇಳು. ವಕ್ಷೇಹಂ ಶೃಣು ಪಕ್ಷೀಂದ್ರ ಯಮ ಮಾರ್ಗಂ ಚ ಏನ ಯೇ
ನರಕೇ ಪಾಪಿನೋ ಯಾಂತಿ ಶೃಣ್ವತಾಮಪಿ ಭೀತಿದಂ. ಭಗವಂತ ನಾನು ಯಮ ಮಾರ್ಗ ಹೇಳ್ತೇನೆ ಅಂತ ಶುರು ಮಾಡ್ತಾನೆ. ಯೇಹಿ ಪಾಪರತಾಸ್ತಾರ್ಕ್ಷ್ಯ ಧರ್ಮಾಧರ್ಮ ವಿವರ್ಜಿತಾ ದುಷ್ಟಸಂಗಾಶ್ಚ ಸಚ್ಛಾಸ್ತ್ರ ಸತ್ಸಂಗತಿ ಪರಾನ್ಮುಖಾ ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನ ಮದಾನ್ವಿತಾ ಆಸುರಂ ಭಾವಮಾಪನ್ನಾ ದೇವೀ ಸಂಪದ್ವಿವರ್ಜಿತಾ ಅನೇಕ ಚಿತ್ತ ವಿಭ್ರಾಂತಾ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ. ಎಲ್ಲ ಸ್ಪಷ್ಟ ಅರ್ಥ ಆಗ್ತದೆ. ಯಾರು ನರಕದಲ್ಲಿ ಬೀಳ್ತಾರೆ ಅಂತ ಹೇಳಿದರೆ ಒಂದೊಂದು. ಏಹಿ ಪಾಪರತ, ಪಾಪದಲ್ಲಿ ಆಸಕ್ತಿಯುಳ್ಳವರು. ಕೆಲವರಿಗೆ ಹಾಗೆ ಪಾಪ ಕಷ್ಟಪಟ್ಟು ಪಾಪ ಮಾಡುವುದಲ್ಲ, ಅದನ್ನು ಮಾಡಿದರೇನೆ ಅವರಿಗೆ ಜೀವನ ಸಾರ್ಥಕ ಅಂತ ಅನಿಸುವುದು ಅಂಥವರು. ದಯಾ ಧರ್ಮ ವಿವರ್ಜಿತರು. ದಯೆ ಅನ್ನೋದು ಸಕಲ ಧರ್ಮದ ಮೂಲ ಅಂತ ವಚನಕಾರರು ಮಾತ್ರ ಹೇಳಿದ್ದಲ್ಲ. ದಯೆಯಿಂದಾಗಿಯೇ ಉಳಿದೆಲ್ಲ ಧರ್ಮಗಳು ಉಂಟಾಗುವುದಕ್ಕೆ ಸಾಧ್ಯ ಆಗ್ತದೆ. ಕಷ್ಟದಲ್ಲಿದ್ದಾನೆ ಪಾಪ ಅಂತ ಅನಿಸ್ಬೇಕು ಮನುಷ್ಯನಿಗೆ, ಆವಾಗ ಧರ್ಮ ಮಾಡ್ತಾನೆ. ಆ ದಯೆಯೂ ಇಲ್ಲ, ಧರ್ಮವೂ ಇಲ್ಲ. ಕೆಟ್ಟವರ ಜೊತೆಗೇ ವಾಸ ಮಾಡುವುದು. ಒಳ್ಳೆಯ ಶಾಸ್ತ್ರ ಶ್ರವಣ ಇಲ್ಲ, ಒಳ್ಳೆಯ ಶಾಸ್ತ್ರವನ್ನು ಹೇಳುವುದು ಅಂತಿಲ್ಲ. ಸಜ್ಜನರ ಸಂಘ ಕಂಡ್ರೆ ಅವನಿಗೆ ಆಗುವುದಿಲ್ಲ. ನಾನೇ ಭಾರಿ ಅಂತ ತಿಳ್ಕೊಂಡಿದ್ದಾನೆ, ಆತ್ಮ ಸಂಭಾವಿತ ಅಂತ ಇವನಿಗೆ ಹೆಸರು. ನನಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ಮತ್ತೊಬ್ಬರ ಮುಂದೆ ತಲೆ ತಗ್ಗಿಸುವವಲ್ಲ. ಸ್ತಬ್ಧ, ದುರಹಂಕಾರಿ. ಧನಮಾನ ಮದಾನ್ವಿತ, ಅವನಿಗೆ ಸಂಪತ್ತು ಇದೆ ಅಂತ ಅಹಂಕಾರ ಜಾಸ್ತಿ ಆದದ್ದು, ಧನದಿಂದ ಮಾನ. ಆಸುರಂ ಭಾವ ಮಾಪನ್ನ, ಇದಕ್ಕೆ ಆಸುರ ಭಾವನೆ ಎಂದೇ ಹೆಸರು. ದೈವೀ ಸಂಪತ್ ವಿವರ್ಜಿತ. ಕೃಷ್ಣ 16 ಅಧ್ಯಾಯದಲ್ಲಿ ಗೀತೆಯಲ್ಲಿ ಹೇಳ್ತಾನೆ, ಇದು ಸಂಪತ್ತು ಆಸುರ ಸಂಪತ್ತು, ಇದು ದೈವೀ ಸಂಪತ್ತು ಅಂತ. ದೈವೀ ಸಂಪತ್ತಿಲ್ಲ ಅವನಲ್ಲಿ, ಆಸುರ ಸಂಪತ್ತನ್ನೆಲ್ಲ ಹೊಂದಿದ್ದಾನೆ. ಅನೇಕ ಚಿತ್ತ ವಿಭ್ರಾಂತ, ಮನಸ್ಸಿನಲ್ಲಿ ಏನೇನೋ ಭ್ರಾಂತಿಗಳಿಂದ ತುಂಬಿದ್ದಾನೆ. ಮೋಹಜಾಲ ಸಮಾವೃತ, ಕಂಡದ್ದೆಲ್ಲ ಬೇಕು ಅನ್ನೋ ಭಾವನೆ ಅವನಿಗುಂಟು. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತಾ ಕಾಮಭೋಗೇಶು, ಬಯಸಿದ್ದನ್ನೆಲ್ಲ ಭೋಗಿಸುವ ಭಾವನೆ ಅವನದ್ದು. ಅಂಥವರು ಪತಂತಿ ನರಕೆ ಅಶುಚವು, ಅಶುಚಿಯಾದ ನರಕದಲ್ಲಿ ಇಂಥವರು ಬೀಳ್ತಾರೆ. ಏನರ ಜ್ಞಾನಶೀಲಾಶ್ಚ, ಇದಕ್ಕೆ ವಿಪರೀತವಾಗಿ ನರಕದ ಮಾರ್ಗ ಬಿಟ್ಟು ಈ ಕಡೆ ಹೋಗುವವರು ಯಾರು? ಏನರಾಹ ಜ್ಞಾನಶೀಲಾಶ್ಚ ತೇ ಯಾಂತಿ ಪರಮಾಂ ಗತಿಂ. ಇಷ್ಟೇ. ಏನರಾಹ ಜ್ಞಾನಶೀಲ, ಜ್ಞಾನದ ಕಡೆಗೆ ಮನಸ್ಸಿನ ಸ್ವಭಾವವುಳ್ಳವರು ಜ್ಞಾನಶೀಲರು. ಜ್ಞಾನದ ಕಡೆಗೆ ಮನಸ್ಸಿದೆ ಅಂತ ಹೇಳಿದರೆ ಜ್ಞಾನದಿಂದಲೇ ಭಕ್ತಿ ಅಲ್ವಾ? ಭಕ್ತಿ ಅಂತ ಹೇಳಿದರೆ ಅದು ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢ ಸ್ನೇಹ. ಅದರಿಂದ ಜ್ಞಾನಶೀಲರು ಭಕ್ತರಾಗ್ತಾರೆ, ದಯಾ ದಾಕ್ಷಿಣ್ಯ ಯುಕ್ತರಾಗ್ತಾರೆ. ಅವರು ಪರಮಾಂ ಗತಿಂ, ಪರಮಗತಿಯನ್ನು ಹೊಂತಾರೆ. ಪಾಪಶೀಲ ನರಾಯಾಂತಿ ದುಃಖೇನ ಯಮಯಾತನಾಂ ಪಾಪಿನಾಂ ಐಹಿಕಂ ದುಃಖಂ ಯಥಾ ಭವತಿ ತಚ್ಛೃಣು ತತಸ್ತೆ ಮರಣಂ ಪ್ರಾಪ್ಯ ಯಥಾ ಗಚ್ಚಂತಿ ಯಾತನಾಃ. ಪಾಪಿಗಳು ಸಾಯುವಾಗ ಏನು ಕಷ್ಟಪಡ್ತಾರೆ, ಆಮೇಲೆ ಯಮ ಮಾರ್ಗದಲ್ಲಿ ಏನು ದುಃಖ ಪಡ್ತಾರೆ ಕೇಳು. ಸುಕೃತಂ ದುಷ್ಕೃತಂ ವಾಪಿ ಭುಕ್ತ್ವಾ ಪೂರ್ವಂ ಯಥಾರ್ಚಿತಂ ಕರ್ಮಯೋಗಾತ್ ತದಾ ತಸ್ಯ ಕಶ್ಚಿದ್ ವ್ಯಾಧಿ ಪ್ರಜಾಯತೆ. ಅವನು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತಾನೋ ಅದನ್ನು ಅನುಭವಿಸ್ತಾನೆ ಈ ಜನ್ಮದಲ್ಲಿ. ಅಂದರೆ ಈ ಜನ್ಮದಲ್ಲಿ ಮಾಡಿದ್ದನ್ನು ಅವ ಅನುಭವಿಸುವುದಲ್ಲ. ಸುಕೃತಂ ದುಷ್ಕೃತಂ ವಾಪಿ ಭುಕ್ತ್ವಾ ಪೂರ್ವಂ ಯಥಾರ್ಜಿತಂ, ಹಿಂದಿನ ಜನ್ಮದಲ್ಲಿ ಏನು ಅರ್ಜಿಸಿದ್ದಾನೆ ಅಂತಹ ಸುಕೃತವನ್ನು ದುಷ್ಕೃತವನ್ನು ಇಲ್ಲಿ ಭೋಗ ಮಾಡಿ ವಯಸ್ಸಾಗ್ತಾ ಆಗ್ತಾ ಕರ್ಮಯೋಗಾತ್ ತದಾ ತಸ್ಯ ಕಶ್ಚಿದ್ ವ್ಯಾಧಿ ಪ್ರಜಾಯತೆ, ಸಾಯುವುದಕ್ಕೆ ಒಂದು ನಿಮಿತ್ತ ಅಂತ ಯಾವುದೋ ಒಂದು ವ್ಯಾಧಿ ಉಂಟಾಗ್ತದೆ. ದುಷ್ಟ ದಾರಿದ್ರ್ಯ ಅಥವಾ ಜನ್ಮಾಂತರದ ಪಾಪಕರ್ಮ ಭೂಯಿಷ್ಠವಾದ ವ್ಯಕ್ತಿಗೆ ಉಂಟಾಗುವಂಥದ್ದಿದೆ ಯಾವುದೋ ಒಂದು ವ್ಯಾಧಿ, ಸಾಯುವುದಕ್ಕೆ ಅಂತ ಕಶ್ಚಿದ್ ವ್ಯಾಧಿ ಪ್ರಜಾಯತೆ. ಆಧಿವ್ಯಾಧಿ ಸಮಾಯುಕ್ತಂ ಜೀವಿತಾಶಾಸಮುತ್ಸುಕಂ ಕಾಲೋ ಬಲೀಯಾನ್ ಅಹಿವತ್ ಅಜ್ಞಾತ ಪ್ರತಿಪದ್ಯತೆ. ಬರೀ ಯಾವಾಗ ಶರೀರದಲ್ಲಿ ವ್ಯಾಧಿ ಶುರುವಾಯಿತು ಆವಾಗ ತಾನಾಗಿ ಮನಸ್ಸಿನಲ್ಲಿ ಆಧಿ ಉಂಟಾಗ್ತದೆ. ಒಂದು ಹಂತದಲ್ಲಿ ಯಾಕಾದರೂ ಬದುಕಿದ್ದೇನೆ ಅಂತ ಅನಿಸಲಿಕ್ಕೆ ಶುರುವಾಗ್ತದೆ. ಯಾರಾದರೂ ಹೇಳಿದ್ದು ಕಿವಿಯಲ್ಲಿ ಕೇಳಿಸೋದಿಲ್ಲ, ಕಣ್ಣಿನಲ್ಲಿ ನೋಡಿದರೂ ಕೂಡ ಅವರು ಹೌದು ಅಲ್ಲೋ ಅಂತ ಗೊತ್ತಾಗುವುದಿಲ್ಲ. ಇಂದ್ರಿಯಗಳೆಲ್ಲ ದುರ್ಬಲವಾಗಿದ್ದಾವೆ. ಇನ್ನೊಬ್ಬರು ತಿಂದು ಕರ್ಕರು ಅಂತ ಶಬ್ದ ಮಾಡ್ತಾ ಚಕ್ಕುಲಿ ತಿಂತಾ ಇದ್ರು, ತನಗೆ ತಿನ್ನಲಿಕ್ಕೆ ಹಲ್ಲಿಲ್ಲ ಅನ್ನೋ ಪರಿಸ್ಥಿತಿ ಉಂಟು. ಈ ರೀತಿಯ ಒಂದು ಕ್ಲೇಶ ಅದು ಆಧಿ ಆಗ್ತದೆ ಮನಸ್ಸಿನಲ್ಲಿ. ಆಧಿ ವ್ಯಾಧಿ ಸಮಾಯುಕ್ತಂ ಜೀವಿತಾಶಾ ಸಮುತ್ಸುಕಂ. ಆದರೂ ಬದುಕಬೇಕು ಅಂತ ಉಂಟದೆ, ಸಾಯಬೇಕು ಅಂತ ಅನಿಸಲಿಲ್ಲ ಇನ್ನು. ಜೀವಿತದ ಆಶೆಯಿಂದ ಸಮುತ್ಸುಕನಾಗಿದ್ದಾನೆ. ಅಂಥವನನ್ನು ಸರ್ಪವು ಆವರಿಸುವ ಹಾಗೆ
ಕಾಲೋ ಬಲಿಯಾನ್ ಅಹಿವತ್ ಅಜ್ಞಾತಃ ಪ್ರತಿಪದ್ಯತೆ. ಸರ್ಪ ಅಜ್ಞಾತವಾಗಿ ಬರ್ತದೆ ಅಂತ, ಅದು ಎಲ್ಲಿಂದ ಬಂತು ಎಲ್ಲಿಂದ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ. ಹಳ್ಳಿಯಲ್ಲಿ ಕಾಡಿನಲ್ಲಿ ಸರ್ಪಗಳು ಹಾಗೆ ಅಜ್ಞಾತವಾಗಿ ಅದು ಆತನನ್ನು ಬಂದು ಸೇರಿಕೊಳ್ತದೆ. ತತ್ರಾಪಿ ಅಜಾತ ನಿರ್ವೇದ ಭ್ರಿಯಮಾಣ ಸ್ವಯಂ ಭೃತೈ ಜರಯೋಪಾತ್ತ ವೈರೂಪ್ಯೋ ಮರಣಾಭಿಮುಖೋ ಗೃಹೇ. ಆಗ ಕಾಲ ಬಂತು ಅವನಿಗೆ. ಕಾಲ ಬಂತು ಅಂದರೆ ಸಾಯುವ ಕಾಲ ಬಂತು. ಸಿಕ್ಕಾಬಟ್ಟೆ ಮುಪ್ಪು. ಅವನ ರೆಪ್ಪೆಗಳನ್ನೇ ಅವ ಎತ್ತಿ ನೋಡಬೇಕಾದ ಪ್ರಸಂಗ ಬರ್ತದೆ. ತತ್ರಾಪಿ ಅಜಾತ ನಿರ್ವೇದ. ಅಷ್ಟಾದರೂ ಅವನಿಗೆ ವೈರಾಗ್ಯ ಬರಲಿಲ್ಲ. ಅವನ ಕೈಕಾಲು ಹಿಡ್ಕೊಂಡು ಓಡಾಡಿಸುವುದಕ್ಕೆ ಸ್ವಭ್ರಿಯಮಾಣ ಸ್ವಯಂ ಭೃತೈಹಿ. ಸ್ವಯಂ ಭೃತ್ಯೈಹಿ, ತನ್ನ ಭೃತ್ಯರಿಂದ ಈತ ಅತ್ತಿತ್ತ ಓಡಾಡಬೇಕಾದ ಪ್ರಸಂಗ ಬರ್ತದೆ. ಅವನಿಗೆ ಓಡಾಡುವುದಕ್ಕೆ ಶಕ್ತಿ ಇಲ್ಲ. ಜರಯ ಉಪಾತ್ತ ವೈರೂಪ್ಯ. ಅವನ ರೂಪ ಎಲ್ಲ ಕುರೂಪವಾಗಿ ಹೋಗಿದೆ ಮುಪ್ಪಿನ ಕಾರಣದಿಂದ. ಕಪ್ಪಿದ್ದದ್ದೆಲ್ಲ ಬೆಳ್ಳಗಾಗಿದೆ. ಚರ್ಮಗಳೆಲ್ಲ ಎಳೆಯುವಾಗ ಒಂದು ಗೇಡಿನಷ್ಟು ಹೊರಗೆ ಬರ್ತಾ ಇದೆ. ಮರಣಾಭಿಮುಖೋ ಗೃಹೇ. ಈ ಕಡೆಗೆ ದೂರ ಆಗಿದ್ದಾನೆ, ಆ ಕಡೆಗೆ ಹತ್ತಿರವಾಗಿದ್ದಾನೆ. ಆಸ್ತೇವ ಮತ್ಯೋಪನ್ಯಸ್ತಂ ಗೃಹಪಾಲ ಇವಾಹರನ್ ಆಮಯಾವಿ ಅಪ್ರದೀಪ್ತಾಗ್ನಿ ಅಲ್ಪಾಹಾರ ಅಲ್ಪಚೇಷ್ಟಿತ. ಹೆಚ್ಚು ಆಹಾರ ತಿನ್ನಲಿಕ್ಕಾಗುವುದಿಲ್ಲ. ಚೇಷ್ಟೆಯೂ ಅಷ್ಟೇ. ಏನಾದರೂ ಬೇಕು ಅಂತಾದರೆ ಮೆಲ್ಲ ಕೈಯನ್ನು ಅಲುಗಾಡಿಸ್ತಾನೆ ಹೊರತು ಬಾಯಿ ಬಿಟ್ಟು ಹೇಳುವುದಕ್ಕೆ ಶಕ್ತಿ ಇರುವುದಿಲ್ಲ. ಆಮಯಾವಿ, ಯಾವುದೋ ರೋಗಗಳು ಮೈಯಲ್ಲೆಲ್ಲ ಬಿದ್ದುಕೊಂಡಿದ್ದಾವೆ. ಅವಮತ್ಯ, ಕೊಡುವವರೆಲ್ಲರೂ ಆತನಿಗೆ ಪ್ರೀತಿಯಿಂದಲೇ ತಂದು ಕೊಡುವುದಿಲ್ಲ. ಅವಮಾನ ಮಾಡಿ ಇನ್ನು ಬದುಕಿದ್ದೀರಲ್ಲ ತಿನ್ನಿ ಅಂತ ಹೇಳಿ ಕೊಡ್ತಾರಂತೆ. ಗೃಹಪಾಲ ಇವಾಹರನ್. ಗೃಹಪಾಲ ಅಂದರೆ ನಾಯಿ. ನಾಯಿಗೆ ಆಹಾರ ಹಾಕುವಾಗ ಯಾರು ಪ್ರೀತಿಯಿಂದಲೇ ಹಾಕ್ತಾರೆ ಅಂತಿಲ್ಲ. ಮನೆಯಲ್ಲಿ ಆದದ್ದು ಕೊನೆಗೆ ಅಡಿ ಹಿಡಿದದ್ದನ್ನು ಹಾಕುವ ಹಾಗೆ ಇವನಿಗೆ ಕೊಟ್ಟದ್ದನ್ನು ತಿಂತಾನೆ, ಆದರೂ ತಿನ್ನಲಿಕ್ಕೆ ಆಗುವುದಿಲ್ಲ. ಅಲ್ಪಾಹಾರ ಅಲ್ಪಚೇಷ್ಟಿತ ವಾಯುನ ಉತ್ಕ್ರಮತೋತ್ತಾರ ಕಫ ಸಮೃದ್ಧ ನಾಡಿಕ ಕಾಸಶ್ವಾಸ ಕೃತಾಯಾಸ ಕಂಠೋ ಘುರಘುರಾಯತೆ. ಏನೇನಾಗ್ತದೆ ಅಂತ, ಕಂಠದಲ್ಲಿ ಗುರುಗುರು ಶಬ್ದ ಆಗ್ತದೆ ಅಂತೆ. ಶಯಾನ ಪರಿಶೋಚದ್ಭಿ ಪರಿವೀತ ಸ್ವಬಂಧುಭಿ ವಾಚ್ಯಮಾನೋಪಿ ನಬ್ರೂತೆ ಕಾಲಪಾಶವಶಂ ಗತಃ. ಸುತ್ತ ಜನ ಸೇರಿದ್ದಾರೆ. ಇದು ಮುಗೀತು ಅಂತ ವೈದ್ಯರು ಬಂದು ಹೇಳಿದ್ದಾರೆ. ದರ್ಬೆ ಹಾಸಿ ತಿಲವನ್ನು ಹಾಕಿ ಅದರ ಮೇಲೆ ದಕ್ಷಿಣಾಭಿಮುಖವಾಗಿ ಮಲಗಿಸಿದ್ದಾರೆ. ಸುತ್ತ ಅಪೇಕ್ಷಿತ ಜನರು. ಇಲ್ಲಿಯ ತನಕ ನಮ್ಮನ್ನು ಸಾಕಿದ್ದೀರಿ ಅಂತ ಯಾರಿಗೆ ಭಾವನೆ ಇದೆ ಅಂಥವರೆಲ್ಲ ಸುತ್ತ ಸೇರಿದ್ದಾರೆ. ಪರಿಶೋಚದ್ಭಿ ಪರಿವೀತಃ ಸ್ವಬಂಧುಭಿ ಶಯಾನಃ. ತಾನು ಮಲಗಿದ್ದಾನೆ, ಬಂಧುಗಳೆಲ್ಲ ಪಾಪ ಸಾಯ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ವಾಚ್ಯಮಾನೋಪಿ, ಸ್ವಲ್ಪ ಹೇಳಿ ಮಾತಾಡಿ ಅಂತ ಅವರ ಹತ್ರ ಹೇಳಿದರೂ ಕೂಡ ನಬ್ರೂತೆ, ಮಾತು ಬರುವುದಿಲ್ಲ. ಕಾಲಪಾಶವಶಂ ಗತಃ. ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ ಅಜಿತೇಂದ್ರಿಯ ಮ್ರಿಯತೆ ರುದತಾಂ ಸ್ವಾನಾಂ ಗುರುವೇದನಯಾಸ್ತದೀಹಿ. ಈ ರೀತಿ ಕುಟುಂಬ ಭರಣೆ ವ್ಯಾಪೃತಾತ್ಮ, ಕುಟುಂಬದ ಭರಣದಲ್ಲೇ ತನ್ನನ್ನು ವ್ಯಾಪಾರ ಮಾಡಿಕೊಂಡವ. ಸರಿ, ಕುಟುಂಬ ಭರಣದಲ್ಲಿ ಮುಳುಗಿದವ, ದೇವರ ಕಡೆಗೆ ಯೋಚನೆ ಮಾಡದೇ ಇದ್ದವ, ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೇ ಇದ್ದವ. ಈ ರೀತಿ ಬೇರೆಯವರು ಅಳ್ತಾ ಇರುವಾಗ ತಾನು ಸಾಯ್ತಾನಂತೆ. ಮ್ರಿಯತೆ ರುದತಾಂ ಸ್ವಾನಾಂ ಗುರುವೇದನಯ. ಅವರ ವೇದನೆ, ಅವರು ಅಳ್ತಾ ಇದ್ದಾರಲ್ಲ ಅಂತ ಇವನಿಗೆ ವೇದನೆ. ಅವರ ಅಳು ನಿಲ್ಲಿಸಲಿಕ್ಕೆ ನಾನು ಬದುಕಬೇಕಲ್ವಾ ಅಂತ ಇವನಲ್ಲಿ ಆಸೆ, ಆದರೆ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿ ಅಸ್ತಧೀಹಿ, ಅವನ ಬುದ್ಧಿ ಅಸ್ತಂಗತವಾಗಿದೆ. ತಸ್ಮಿನ್ ಅಂತಕ್ಷಣೇ ತಾರ್ಕ್ಷ್ಯ ದೇವಿ ದೃಷ್ಟಿ ಪ್ರಜಾಯತೆ ಏಕೀಭೂತಂ ಜಗತ್ಸರ್ವಂ ನ ಕಿಂಚಿದ್ ವಕ್ತುಮೀಹತೆ ವಿಕಲೇಂದ್ರಿಯ ಸಂಪೇತೆ ಸಂಪೇತೈ ಚೈತನ್ಯೇ ಜಡತಾಂಗತೆ ಪ್ರಚಲಂತಿ ತತಃ ಪ್ರಾಣಾಃ ಯಾಮೀಃ ನಿಕಟವರ್ತಿಭಿಃ. ಇಷ್ಟು ಹೊತ್ತಿಗೆ ಅವರಿಗೊಂದು ಅಂತರ್ಮುಖ ದರ್ಶನ ಆಗ್ತದಂತೆ. ಸಾಯೋ ಹೊತ್ತಿಗೆ ದೇವಿ ದೃಷ್ಟಿ ಪ್ರಜಾಯತೆ. ಯಮದೂತರೆಲ್ಲ ಕಾಣಿಸಿಕೊಳ್ತಾರೆ. ಯಮದೂತರು ಪಾಶ ಹಾಕಿ ಎಳೀತಾ ಇರತಕ್ಕಂಥದ್ದು ಕೂಡ ಯಾಮೀಹಿ ನಿಕಟವರ್ತಿಭಿ, ಹತ್ತಿರದಲ್ಲೇ ಕಪ್ಪು ಶರೀರದ ಯಮದೂತರು ಕಾಣಿಸಿಕೊಳ್ತಾರಂತೆ. ಸ್ವಸ್ಥಾನಾಚ್ಚಲಿತೆ ಶ್ವಾಸೆ ಕಲ್ಪಾಖ್ಯೋ ಖ್ಯಾತು ರಕ್ಷಣ ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಯಾವಾಗ ಆ ಪಾಶ ಹಾಕಿ ಆತ್ಮ ಹೊರಗೆ ಸೆಳೆಯಲ್ಪಡ್ತದೋ ಆವಾಗ ಎಷ್ಟು ದುಃಖವಾಗ್ತದೆ ಅಂದರೆ, ಒಂದು ಚೇಳು ಕಚ್ಚಿದರೆ ಸಿಕ್ಕಾಬಟ್ಟೆ ನೋವು, ಯಾಕಂದರೆ ವಿಷಪೂರ್ಣವಾದಂತಹ ಚೇಳು. ಅಂಥಲ್ಲಿ 100 ವೃಶ್ಚಿಕ, ಶತವೃಶ್ಚಿಕ ದಷ್ಟ, ಅದು ದಂಶನ ಮಾಡಿದರೆ ಎಷ್ಟು ಪೀಡೆಯೋ ಅಷ್ಟು ಪೀಡೆ ಆತನಿಗೆ ಅನುಭವಕ್ಕೆ ಬರ್ತದೆ. ಫೇನ ಮುದ್ಗಿರತೆ ಸೋಥ ಮುಖಂ ಲಾಲಾಕುಲಂ ಭವೇತ್
ಅಧೋದ್ವಾರೇಣ ಗಚ್ಚಂತಿ ಪಾಪಿನಾಂ ಪ್ರಾಣವಾಯವಃ. ಆ ದುಃಖದ ಸ್ಥಿತಿಯಲ್ಲಿ ಅವನಿಗೆ ಸಹಿಸಲಾಗದೆ ಬಾಯಲ್ಲೆಲ್ಲ ನೊರೆ ಹೊರಗೆ ಬರ್ತದೆ. ಬಾಯಿಯಲ್ಲಿ ಲಾಲಾರಸ ಅಂತ ಹೇಳಿದರೆ ಎಂಜಲು ಅದೆಲ್ಲ ಜಾರ್ತದೆ. ಅಧೋದ್ವಾರೇಣ ಗಚ್ಚಂತಿ, ಕೊನೆಯ ವಾಯು ಶರೀರದಿಂದ ಹೊರಗೆ ಹೋಗುವಾಗ ಯಾರು ಪಾಪಿಗಳಿದ್ದಾರೆ ಅವರ ಪ್ರಾಣವಾಯು ಹೋಗುವಾಗ ಅಧೋದ್ವಾರದಿಂದ ಹೊರಗೆ ಹೋಗ್ತದೆ. ಅದೇ ಪುಣ್ಯಶಾಲಿಗಳ ವಾಯು ಒಂದೋ ಶಿರಸ್ಸಿನ ಮಧ್ಯವನ್ನು ಒಡೆದು ಅಲ್ಲಿಂದ ಬ್ರಹ್ಮರಂಧ್ರದ ಮೂಲಕ ಕೊನೆಯ ಶ್ವಾಸ ಹೊರಗೆ ಹೋಗ್ತದೆ, ಅಥವಾ ಕಣ್ಣಿನಿಂದ, ಬಾಯಿಯಿಂದ, ಮೂಗಿನಿಂದ, ಊರ್ಧ್ವದ್ವಾರಗಳಿಂದ ಹೊರಗೆ ಹೋಗ್ತದೆ. ಯಮದೂತೌ ತದಾ ಪ್ರಾಪ್ತೌ ಭೀಮೌ ಸರಭಸೆ ಕ್ಷಣೌ ಪಾಶದಂಡಧರೌ ನಗ್ನೌ ದಂತೈಃ ಕಟಕಟಾಯುತೌ ಊರ್ಧ್ವಕೇಶೌ ಕಾಕಕೃಷ್ಣೌ ವಕ್ರತುಂಡೌ ನಖಾಯುಧೌ ಸದೃಷ್ಟ್ವಾ ತ್ರಸ್ತ ಹೃದಯ ಶಕರನ್ ಮೂತ್ರಂ ವಿಮುಂಚತಿ. ಅಷ್ಟು ಹೊತ್ತಿಗೆ ಯಮದೂತರಿಬ್ಬರು ಕಾಣಿಸುತ್ತಾರೆ. ಕಪ್ಪು ಶರೀರದವರು, ಕಾಕಕೃಷ್ಣವು, ಕಾಗೆಯಂತಹ ಕಪ್ಪು ಬಣ್ಣ ಅಂತೆ, ವಕ್ರತುಂಡವು, ಅವರ ಬಾಯಿ ಹಲ್ಲು ಎಲ್ಲ ವಕ್ರ ಇರತಕ್ಕಂಥದ್ದು, ಒಟ್ಟು ನೋಡುವುದಕ್ಕೆ ರಕ್ಕಸರ ಹಾಗೆ ಕಾಣಿಸ್ತಕ್ಕಂತಹ ಯಮದೂತರು ಅವರನ್ನು ನೋಡಿ ತ್ರಸ್ತ ಹೃದಯ, ಒಂದು ಭಯಭೀತನಾಗಿ ಶಕರನ್ ಮೂತ್ರಂ ವಿಮುಂಚತಿ, ತನ್ನ ಶರೀರದಿಂದ ಶಕೃತ್ ಮೂತ್ರ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಳ್ತಾನೆ ಸಾಯುವಂತಹ ಹೊತ್ತಿನಲ್ಲಿ. ಅಂಗುಷ್ಠ ಮಾತ್ರ ಪುರುಷೋ ಹಾಹಾ ಕುರ್ವನ್ ಕಲೇವರಾತ್ ತದೈವ ಗೃಹ್ಯತೆ ದೂತೈಃ ಯಾಮ್ಯೈಃ ಪಶ್ಯ ನಃ ಸ್ವಕಂ ಗೃಹಂ. ಈ ಶರೀರದಿಂದ ಆತ್ಮವಾಯು ಅವರಿಂದ ಸೆಳೆತಕ್ಕೆ ಸಿಕ್ಕಿ ಹೊರಗೆ ಹೋಗ್ತದೆ. ಹೋಗುವಾಗ ಈ ಆತ್ಮ ಅವನ ವಾಯುವಿನ ಜೊತೆಗೆ ಅಂಗುಷ್ಠ ಮಾತ್ರ ಪುರುಷ ಅಂತೆ, ಅಂಗುಷ್ಠದಷ್ಟು ದೊಡ್ಡ ಶರೀರ. ಆದರೆ ಲೋಕಕ್ಕೆ ಕಾಣಿಸುವಂತಹ ಈ ಪಾರ್ಥಿವ ಶರೀರ ಅಲ್ಲ, ಅದು ವಾಯುವಿಯ ಶರೀರ. ಆ ಅಂಗುಷ್ಠ ಮಾತ್ರನಾದ ಪುರುಷ ಶರೀರದಿಂದ ಹೊರಗೆ ಹೋಗ್ತಾನೆ. ಮಾತ್ರ ಅಂದರೆ ಪರಿಮಾಣ. ಅಂಗುಷ್ಠಂ ಪರಿಮಾಣಂ ಯಸ್ಯ ಸಹ ಅಂಗುಷ್ಠ ಮಾತ್ರ ಸಹ ಹಾಹಾ ಕುರ್ವನ್, ಈ ಶರೀರ ಇಷ್ಟು ಸಮಯ ನನ್ನದಾಗಿದ್ದದ್ದು ಅಂತ ಹಾಹಾಕಾರವನ್ನು ಮಾಡ್ತಾ ಕಲೇವರಾತ್ ತದೈವ ಗೃಹ್ಯತೆ ದೂತೈಹಿ, ಕಲೇವರದಿಂದ ಹೊರಗೆ ಬರ್ತಾ ಇದ್ದ ಹಾಗೆ ದೂತರು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾರೆ. ಯಾಮ್ಯೈಹಿ ಯಮನಿಗೆ ಸಂಬಂಧಪಟ್ಟವರು ಅವರು ಹೇಳ್ತಾರೆ, ಪಶ್ಯ ನಹ ಸ್ವಕಂ ಗೃಹಂ, ನಮ್ಮ ಮನೆ ಅದು, ಆದರೆ ನಿನ್ನ ಮನೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ನಹ ಗೃಹಂ ಸ್ವಕಂ, ನೀನು ಮಾಡಿದ ಅಪರಾಧಕ್ಕೆ ಅಲ್ಲಿ ಬರಬೇಕಾಗಿದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಯಾತನಾ ದೇಹ ಆವೃತ್ಯ ಪಾಶೈರ್ಬದ್ಧ್ವಾ ಗಲೇ ಬಲಾತ್ ನಯತೋ ದೀರ್ಘ ಮಧ್ವಾನಂ ದಂಡ್ಯಂ ರಾಜಭಟ ಯಥಾ. ಇವನು ಹೋಗುವುದಕ್ಕೆ ಶರೀರ ಉಂಟಾ? ಈಗ ಅಂಗುಷ್ಠ ಮಾತ್ರ ಪುರುಷ, ಅವನಿಗೆ ಒಂದು ನಡೆದಾಡುವುದಕ್ಕೆ ಅವರೇ ಒಂದು ಶರೀರ ಹಿಡ್ಕೊಂಡು ಬಂದಿದ್ದಾರಂತೆ. ಹೇಗೆ ಮನೆಯಿಂದ ಹೊರಗೆ ಹೋಗುವಾಗ ಅಂಗಿ ಒಂದು ಕೊಟ್ಟು ಹೊಸ ಅಂಗಿ ಹಾಕೊಂಡು ಬಾ ಅಂತ ಕರ್ಕೊಂಡು ಹೋಗುವ ಹಾಗೆ ಒಂದು ಶರೀರ, ಆ ಶರೀರಕ್ಕೆ ಯಾತನಾ ದೇಹ ಅಂತ ಹೆಸರು. ಯಾತನಾ ದೇಹೇ ಆವೃತ್ಯ, ಆ ದೇಹವನ್ನು ಇವನಿಗೆ ಆವರಣವನ್ನಾಗಿ ಕೊಟ್ಟು ಪಾಶೈಹಿ ಬದ್ಧ್ವಾ ಗಲೆ, ಆ ಯಾತನಾ ದೇಹದ ಕಂಠದಲ್ಲಿ ಪಾಶವನ್ನು ಹಾಕಿ ಸೆಳಿತಾರೆ. ನಯತಃ ದೀರ್ಘ ಮಧ್ವಾನಂ, ಅವರಿಬ್ಬರು ದೀರ್ಘ ದಾರಿಯಲ್ಲಿ ಎಳ್ಕೊಂಡು ಹೋಗ್ತಾರೆ. ದಂಡ್ಯಂ ರಾಜಭಟಾಯತ, ಮರಣದಂಡನೆಗೆ ಒಬ್ಬನನ್ನು ರಾಜಭಟರು ಎಳ್ಕೊಂಡು ಹೋಗುವ ಹಾಗೆ ಎಳ್ಕೊಂಡು ಹೋಗ್ತಾರೆ. ತಸ್ಯೈವಂ ನಿಯಮಾನಸ್ಯ ದೂತಾಃ ಸಂತರ್ಜಯಂತಿ ಚ ಪ್ರವದಂತಿ ಭಯಂ ತೀವ್ರಂ ನರಕಾಣಾಂ ಪುನಃ ಪುನಃ ಶೀಘ್ರಂ ಪ್ರಚಲ ದುಷ್ಟಾತ್ಮನ್ ಯಾಸ್ಯಸಿ ತ್ವಂ ಯಮಾಲಯಂ. ಈ ರೀತಿ ಹೇಳ್ಕೊಂಡು ಹೋಗುವಾಗ ಅವನಿಗೆ ಆ ನರಕದ ವರ್ಣನೆಯನ್ನು ಬೇರೆ ಮಾಡ್ತಾರೆ. ಹಾಗಿರ್ತದೆ ನೋಡು, ಹೇಗೆ ಅನುಭವಿಸಿ ನೋಡು ನೀನು ಅಂತ ಅವರಿಗೆ ಆ ನರಕದ ಕಷ್ಟಗಳನ್ನೆಲ್ಲ ವರ್ಣನೆ ಮಾಡ್ತಾ, ತೀವ್ರಂ ನರಕಾಣಾಂ ಪುನಃ ಪುನಃ ಪ್ರವದಂತೆ ಭಯಂ ತೀವ್ರಂ, ಅದರ ಜೊತೆಗೆ ಹೇಳ್ತಾರೆ ಶೀಘ್ರಂ ಪ್ರಚಲ ದುಷ್ಟಾತ್ಮನ್, ಬೇಗ ಅವರಿಗೆ ಬಾ, ನಿಂಗೆ ನಾವು ತಿನ್ನಿಸ್ತೇವೆ ಬಾ ಅಂತ. ಶೀಘ್ರಂ ಪ್ರಚಲ, ವೇಗವಾಗಿ ನಡಿ ಅಂತ. ಯಾಸ್ಯಸಿ ತ್ವಂ ಯಮಾಲಯಂ, ಯಮಾಲಯ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಕೆಟ್ಟ ಶಬ್ದಗಳಿಂದ ಅವರಿಗೆ ಮುಂದಿನ ದುಃಖವನ್ನು ವರ್ಣನೆ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ಕುಂಭೀಪಾಕಾದಿ ನರಕಾನ್ ತ್ವಾಂ ನಯಾಮಃ ಅದ್ಯ ಮಾಚಿರಂ ಏವಂ ವಾಚಸ್ತದಾ ಶೃಣ್ವನ್ ಬಂಧೂನಾಂ ರುದಿತಂ ತಥಾ ಉಚ್ಚೈರ್ಹಾಹೇತಿ ವಿಲಪನ್ ತಾಡ್ಯತೆ ಯಮಕಿಂಕರೈ. ಈ ರೀತಿ ಯಮದೂತರು ಅವನಿಗೆ ಹೇಳ್ತಾ ಇದ್ದಾರೆ, ಎಳಿತಾ ಇದ್ದಾರೆ. ಅವ ಮುಂದೆ ಹೋಗುವುದಕ್ಕೆ ಇಚ್ಛೆ ಪಡುವುದಿಲ್ಲ, ತಾನು ಹಿಂದೆ ಕೇಳಿಕೊಳ್ತಾನೆ. ಕರುವನ್ನು ಹಸುವಿನ ಕೈಯಿಂದ ಈ ಕಡೆ ಎಳೆಯುವಾಗ ಹೇಗೋ ಹಾಗೆ. ಆವಾಗ ಅವನು ಈ ಕಡೆ ಎಳ್ಕೊಳ್ಳುವುದಕ್ಕೆ ಎರಡು ಕಾರಣ. ಒಂದು, ಅಲ್ಲಿಯ ದುಃಖ ಬೇಡ ಅಂತ. ಇನ್ನೊಂದು, ಇಲ್ಲಿ ಹಾಹಾಕಾರ ಮಾಡ್ತಾ ಇರುವ ತನ್ನ ಬಂಧುಗಳನ್ನು ಬಿಟ್ಟು ಹೋಗುವುದಕ್ಕೆ ಇಚ್ಛೆ ಬರ್ತಾ ಇಲ್ಲ. ತಾನೇ ಕಟ್ಟಿರತಕ್ಕಂಥ ಮನೆ ಬಿಟ್ಟು ಹೋಗುವುದಕ್ಕೆ ಇಚ್ಛೆ ಆಗುವುದಿಲ್ಲ.
ತನ್ನದೇ ಆದಂಥ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವುದಕ್ಕೆ ಇಚ್ಛೆ ಆಗ್ತಾ ಇಲ್ಲ. ಈ ಕಾರಣದಿಂದ ಈ ಕಡೆಗೇ ಮುಖ ಮಾಡಿದ್ದಾನೆ. ಅವರು ಆ ಕಡೆ ಹೇಳಿದ್ದಾರೆ, ವಿಲಾಪ ಮಾಡ್ತಾನೆ, ಬೇಡ ಬಿಟ್ಟು ಬಿಡಿ ಅಂತ ಕೇಳ್ತಾನೆ. ಆದರೆ ತಾಡ್ಯತೆ ಯಮಕಿಂಕರೈಹಿ, ಯಮಕಿಂಕರರು ಚಾಟಿ ಹಿಡ್ಕೊಂಡಿರ್ತಾರೆ, ಒಂದೆರಡು ಏಟು ಬಿಡ್ತಾರಂತೆ. ತಯೋರ್ ನಿರ್ಭಿನ್ನ ಹೃದಯ ತರ್ಜನೈರ್ಜಾತ ವೇಪಥು ಪತಿಶ್ವಭಿರ್ಭಕ್ಷ್ಯಮಾಣ ಆರ್ತೋಘಂ ಸ್ವಮನುಸ್ಮರನ್. ತಯೋ ನಿರ್ಭಿನ್ನ ಹೃದಯ, ಅವರಿಬ್ಬರು ಹೊಡೆದ ಪೆಟ್ಟಿಗೆ ಇವನ ಎದೆ ಒಡೆದು ಹೋದಾಗ ಆಗ್ತದೆ. ಶರೀರದಲ್ಲಿ ಜಾತ ವೇಪತು, ಬೊಕ್ಕೆಗಳು ಹೇಳ್ತಾವೆ. ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾಗೆ ಹೋಗ್ತಾನೆ. ದಾರಿಯಲ್ಲಿ ನಾಯಿಗಳು ಬೊಗಳ್ತಾವೆ, ಇವನ ಶರೀರದಿಂದ ಮಾಂಸವನ್ನು ಸೆಳಿತಾವೆ, ಯಾತನಾ ಶರೀರದಿಂದ. ಪತಿ ಶ್ವಭಿರ್ಭಕ್ಷ್ಯಮಾಣ ಆರ್ತಃ, ಆವಾಗ ನೆನಪಾಗ್ತದೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಇಂಥದ್ದೆಲ್ಲ ಅಪರಾಧ ಮಾಡಿದ್ದೇನಲ್ಲ ನಾನು ಅಂತ ತನ್ನ ಪಾಪಗಳನ್ನು ಅಘಂ ಸ್ವಂ ಅನುಸ್ಮರನ್ ಕ್ಷುತೃಟ್ ಪರೀತಃ ಅರ್ಕದವಾನಲಾನಿಲೈಃ ಸಂತಪ್ಯಮಾನ ಪತಿ ತಪ್ತವಾಲುಕೆ ಕೃಚ್ಛೇಣ ಪೃಷ್ಠೆ ಕಷಯಾಚ ತಾಡಿತಃ ಚಲತ್ಯಶಕ್ತೋಪಿ ನಿರಾಶ್ರಮೋದಕೆ. ಹಸಿವೆ, ನೀರಡಿಕೆಗಳು, ಸೂರ್ಯನ ಬಿಸಿಲು, ಕಾಡುಗಿಚ್ಚಿನ ಬೆಂಕಿ, ಬೀಸುವ ಬಿಸಿಗಾಳಿ, ಇದರಿಂದ ಶರೀರದಲ್ಲಿ ಬೆವರು, ನಡೆಯುವಂತಹ ಜಾಗ ಸುಡುವ ಮರಳು, ತಪ್ತ ವಾಲುಕ. ಕಷ್ಟದಿಂದ ಆತ ಹೆಜ್ಜೆ ಇಡ್ತಾ ಇದ್ದರೂ ಮುಂದೆ ಹೆಜ್ಜೆ ಇಡುವಲ್ಲ ಅಂತ ಅವ ಕಾಲು ಎತ್ತುವ ಹೊತ್ತಿಗೆ ಹಿಂದಿನಿಂದ ಕಷಾತಾಡನ ಅಂದರೆ ಚಾಟಿ ಏಟು. ಇದರಿಂದ ಛಲತಿ ಅಶಕ್ತೋಪಿ ನಿರಾಶ್ರಮೋದಕ್ಕೆ, ಶ್ರಮವನ್ನು ವಿಶ್ರಮಿಸುವುದಕ್ಕೆ ಒಂದೇ ಒಂದು ಜಾಗ ಇಲ್ಲ, ಬಿಸಿಲು ಬಿಸಿಲು ಬಿಸಿಲು. ಕುಡಿಯುವುದಕ್ಕೆ ನೀರು ಅಂತ ಒಂದು ಕಡೆಯೂ ಸಿಗುವುದಿಲ್ಲ, ಮರುಭೂಮಿಯ ತಪ್ತ ವಾಲುಕ, ಅಲ್ಲಿ ಸಾಧ್ಯ ಆಗುವುದಿಲ್ಲ. ಆದರೆ ಪೆಟ್ಟಿನ ಹೆದರಿಕೆಯಿಂದ ಹೆಜ್ಜೆ ಮುಂದೆ ಇಡಬೇಕಾದ ಪ್ರಸಂಗ ಬರ್ತದೆ. ತತ್ರ ತತ್ರ ಪತನ್ ಭ್ರಾಂತಃ ಮೂರ್ಛಿತಃ ಪುನರುತ್ಥಿತಃ ಯಥಾ ಪಾಪೀಯಸಾನೀತಃ ತಮಸಾ ಯಮಸಾಧನಂ. ಪಾಪಿಷ್ಠನಾದ ವ್ಯಕ್ತಿ ಅಲ್ಲಲ್ಲಿ ಬೀಳ್ತಾನೆ, ಮೂರ್ಛಿತನಾಗ್ತಾನೆ. ಮೂರ್ಛೆಯಿಂದ ಏಳುವುದಕ್ಕೋಸ್ಕರ ಅವನಿಗೆ ಸ್ವಲ್ಪ ನೀರು ಸೇಕ ಮಾಡ್ತಾರೆ, ಮೂರ್ಛೆಯಿಂದ ಎದ್ದ ಕೂಡಲೇ ಮತ್ತೆ ಚಾಟಿಯಿಂದ ಹೊಡಿತಾರೆ. ಈ ರೀತಿ ಕಷ್ಟಪಟ್ಟು ಸಾಕ್ತಾರೆ. ತ್ರಿಭಿರ್ ಮುಹೂರ್ತೈರ್ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವಃ ಪ್ರದರ್ಶಯಂತಿ ದೂತಾನಸ್ತಾಃ ಘೋರಾಃ ನರಕಯಾತನಾಃ. ಈ ರೀತಿ ಅವನು ಯಮಲೋಕಕ್ಕೆ ಹೋಗುವುದಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ? ಶರೀರದಿಂದ ಹೊರಬಂದು 3 ಮುಹೂರ್ತ ಅಥವಾ 2 ಮುಹೂರ್ತ ಸಾಕಾಗ್ತದಂತೆ. 3 ಮುಹೂರ್ತ ಅಂತೇಳಿ, 1 ಮುಹೂರ್ತ ಅಂತ ಹೇಳಿದರೆ 2 ಗಳಿಗೆ, 1 ಗಳಿಗೆ ಅಂತ ಹೇಳಿದರೆ 24 ನಿಮಿಷ. ಆ ಲೆಕ್ಕದಲ್ಲಿ 1 ಮುಹೂರ್ತ ಅಂತ ಹೇಳಿದರೆ 48 ನಿಮಿಷ. ಆ ರೀತಿಯ 3 ಮುಹೂರ್ತಗಳು, ಮುಕ್ಕಾಲು 1:30, ಸುಮಾರು 2 ಗಂಟೆ ಅಂತ ಇಟ್ಟುಬೇಕು, 2 ಕಾಲು ಗಂಟೆ. ಅಥವಾ ದ್ವಾಭ್ಯಾಂಬ 2 ಮುಹೂರ್ತ, ಅಷ್ಟಾದರೂ ಸರಿ. ಅಷ್ಟರಲ್ಲಿ ಅಲ್ಲ, ಈಗ ಏನಾಯಿತು, ಮುಕ್ಕಾಲು ಗಂಟೆ, 3 ಗಂಟೆಗೆ 2 ಮುಹೂರ್ತ, 4:15 ಗಂಟೆ. 4:15 ಗಂಟೆಯಲ್ಲಿ ಹೌದು, ಮುಕ್ಕಾಲು 1:30, 3 ಅಷ್ಟೇ, 3 ಗಂಟೆ. 3 ಗಂಟೆಯ ಕಾಲಾವಧಿಯಲ್ಲಿ ಅವ ಅಲ್ಲಿಗೆ ತಲುಪ್ತಾನೆ, ಅಥವಾ 2 ಕಾಲು ಗಂಟೆಯಲ್ಲಿ ಆತ ಅಲ್ಲಿಗೆ ತಲುಪ್ತಾನೆ. ಇದು ವೇಗವಾದ ಗಮನ ಆಗಿ ಮತ್ತೆ ಇಲ್ಲಿ ಬರಲಿಕ್ಕೆ ಉಂಟವ. ಅಷ್ಟರಲ್ಲಿ ಶವದಾಹ ಆಗಬೇಕು ಅಂತ ಒಂದು ಸಾಮಾನ್ಯ ವಿಧಿ. ಇಷ್ಟರಲ್ಲಿ ಈಗ ತ್ರಿಭಿರ್ ಮುಹೂರ್ತೈಃ ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವಃ, ಅಲ್ಲಿಗೆ ಹೋಗಲಿಕ್ಕೆ ಅಷ್ಟು ಸಮಯ ಬೇಕು. ಇಲ್ಲಿಗೆ ಅಂತ ದೇಹ ಇತ್ತು ಕಡೆಗೆ. ಈಗ ಯಾತನಾ ದೇಹದಲ್ಲಿ ಅವ ಹೋದದ್ದು, ಇಲ್ಲಿ ಅವನ ಪಾರ್ಥಿವ ದೇಹ ಇದೆ. ಈ ಪಾರ್ಥಿವ ದೇಹಕ್ಕೆ ಮಕ್ಕಳೆಲ್ಲ ಸಂಸ್ಕಾರವನ್ನು ಅಷ್ಟರಲ್ಲಿ ಮುಗಿಸಬೇಕು ಅಂತ ಲೆಕ್ಕ, ಅದಕ್ಕೆ ಮುಂದೆ ಬರ್ತದೆ. ಈಗ 3 ಮುಹೂರ್ತ ಅಥವಾ 2 ಮುಹೂರ್ತದಲ್ಲಿ ಆತ ಅಲ್ಲಿಗೆ ಹೋಗ್ತಾನೆ. ಆಮೇಲೆ ಮತ್ತೆ ಇಲ್ಲಿ ಬರ್ಲಿಕ್ಕೆ ಉಂಟವ. ಬರುವಾಗ ದೇಹ ಇರಬಾರ್ದು ಅವನಿಗೆ, ಮತ್ತೆ ಮಕ್ಕಳು ಮಾಡುವ ಸಂಸ್ಕಾರ ಸ್ವೀಕಾರ ಮಾಡಲಿಕ್ಕೆ ಬರ್ತಾನೆ ಅಂತ ಲೆಕ್ಕ. ದೇಹ ಇದ್ದರೆ ಮತ್ತೆ ಅಷ್ಟೇ ಆಡ್ತಾನೆ, ಅವನಿಗೆ ಮತ್ತೆ ದುಃಖ ಆಗ್ತದೆ ಅಂತ ಹೀಗುಂಟು. ಪ್ರದರ್ಶಯಂತಿ ದೂತಾಸ್ತಾಹ ಘೋರಾಹ ನರಕಯಾತನಾಃ. ಅಲ್ಲಿ ಹೋದ ಕೂಡಲೇ ಅಲ್ಲಿ ನರಕಯಾತನೆಗಳನ್ನೆಲ್ಲ ತೋರಿಸ್ತಾರೆ ದೂತರು. ಮುಹೂರ್ತ ಮಾತ್ರ ತ್ವರಿತಂ ಯಮಂ ವೀಕ್ಷ್ಯ ಭಯಂ ಪುಮಾನ್. ಹೀಗೆ 2 ಕಾಲು ಗಂಟೆಯಲ್ಲಿ ಅಲ್ಲಿ ಹೋದವ 1 ಮುಕ್ಕಾಲು ಗಂಟೆ ಯಮನನ್ನು ನೋಡ್ತಾನೆ, ಅಂದರೆ ಬರಲಿಕ್ಕೆ 3 ಗಂಟೆ ಬೇಕು ಅಂತ. ಮುಹೂರ್ತ ಮಾತ್ರ ತ್ವರಿತಂ ಯಮಂ ವೀಕ್ಷ್ಯ ಭಯಂ ಪುಮಾನ್. ಭಯಸ್ವರೂಪಿಯಾದ ಯಮನನ್ನು ನೋಡಿ ಯಮ ಅಜ್ಞಯ ಸಮಂ ದೂತೈಃ ಪುನರಾಯಾತಿ ಖೇಚರಃ. ಯಮ ಹೇಳ್ತಾನೆ, ಒಂದು ಸಲ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಯಮಾಜ್ಞೆಯ, ಯಮನ ಅನುಜ್ಞೆಯನ್ನು ಪಡೆದು ದೂತೈಃ ಸಮಂ, ಅದೇ ದೂತರ ಜೊತೆಗೆ ಪುನರಾಯಾತಿ ಖೇಚರಃ, ಆಕಾಶ ಮಾರ್ಗದಲ್ಲಿ ಬರ್ತಾನೆ.
ಹಿಂದೆ ನಾಯಿಗಳೆಲ್ಲ ಸಿಕ್ಕಿತು ಹೋಗುವಾಗ, ಈಗ ಕಾಗೆಗಳು ಸಿಗಬಹುದಷ್ಟೇ. ಹೀಗೆ ಖೇಚರ ಆಕಾಶದ ಮೂಲಕವಾಗಿ ಮತ್ತೆ ಬರ್ತಾನೆ. ಆಗಮ್ಯ ವಾಸನಾಬದ್ಧೋ ದೇಹಮಿಚ್ಛನ್ ಯಮಾನುಗೈಃ ಧೃತ ಪಾಶೇನ ರುದತಿ ಕ್ಷುತ್ರುಭ್ಯಾಂ ಪರಿಪೀಡಿತಃ ಭುಂಕ್ತೆ ಪಿಂಡಂ ಸುತೈರ್ದತ್ತಂ ದಾನಂ ಚಾತುರಕಾಲಿಕಂ ತಥಾಪಿ ನಾಸ್ತಿಕಸ್ತಾರ್ಕ್ಷ್ಯ ತೃಪ್ತಿಂ ಯಾತಿ ನ ಪಾತಕೀ ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರದ್ಧಾಂ ಜಲಾಂಜಲಿಃ ಅತ ಕ್ಷುದ್ಧ್ಯಾಕುಲಾಯಾಂತಿ ಪಿಂಡದಾನ ಭುಜೋಪಿತೇ ಯಮಾಜ್ಞೆಯ ಸಮಂದೂತೈ ಪುನರಾಯಾತಿ ಖೇಚರ. ಇಲ್ಲಿಗೆ ಬಂದ. ಆಗಮ್ಯ ವಾಸನಾಬದ್ಧ, ಬಂದವನಿಗೆ ಹಿಂದಿನ ದೇಹ ಅದನ್ನು ಕಂಡ ಕೂಡಲೇ ಆ ವಾಸನೆ, ಹಿಂದಿನ ವಾಸನೆ ಅಂದರೆ ಸಂಸ್ಕಾರ, ಆ ಸಂಸ್ಕಾರದಿಂದ ಬದ್ಧನಾಗಿ ದೇಹವಿಚ್ಛನ್, ನನ್ನ ದೇಹ ಬೇಕು ನನಗೆ, ನಾನು ದೇಹದಲ್ಲಿ ಪ್ರವೇಶಿಸಬೇಕು ಅಂತ ದೇಹವಿಚ್ಛನ್ ಯಮಾನುಗೈಹಿ ಧೃತ ಪಾಶೇನ, ಆದರೆ ಯಮಾನುಗರು ಪಾಶದಿಂದ ಎಳೆದು ಹಿಡ್ಕೊಂಡಿದ್ದಾರೆ. ಧೃತ ಪಾಶೇನ ರುದತಿ, ಜೋರು ಅಳ್ತಾನಂತೆ, ಬೇಕು ನನಗೆ ದೇಹ, ಅದೇ ದೇಹದಲ್ಲಿ ಹೋಗ್ತೇನೆ ಅಂತ. ಕ್ಷುತ್ರುಭ್ಯಾಂ ಪರಿಪೀಡಿತ, ಸಿಕ್ಕಾಬಟ್ಟೆ ಹಸಿವು, ಸಿಕ್ಕಾಬಟ್ಟೆ ಬಾಯಾರಿಕೆ. ಭುಂಕ್ತೆ ಪಿಂಡಂ ಸುತೈರ್ದತ್ತಂ, ಆಗ ಸುತರು ಕೊಡತಕ್ಕಂತಹ ಪಿಂಡವನ್ನು ತಾನು ಭೋಜನವನ್ನಾಗಿ ಸ್ವೀಕಾರ ಮಾಡ್ತಾನೆ. ಸುತೈರ್ದತ್ತಂ ಪಿಂಡಂ ಭುಂಕ್ತೆ ದಾನಂಚಾತುರಕಾಲಿಕಂ, ಆತುರಕಾಲಿಕವಾದಂತಹ ದಾನವನ್ನು ಕೂಡ, ಆ ದಾನದ ಫಲವನ್ನು ತನ್ನ ಆಹಾರವನ್ನಾಗಿ ತಗೊಳ್ತಾನೆ. ಆತುರ ದಾನ ಅಂತ ಹೇಳಿದರೆ ಆ ಹೊತ್ತಿಗೆ ಕೊಡುವಂತಹ ತಿಲದಾನಾದಿಗಳು. ಇದು ವಸ್ತುತಃ ಆತುರ ದಾನ ಎಲ್ಲ ಅವ ಶರೀರ ತ್ಯಾಗ ಆಗುವುದಕ್ಕಿಂತ ಮುಂಚೆ ಆಗಬೇಕಾಗ್ತದೆ. ಈಗ ಆನಂತರ ಮಾಡ್ತೇವೆ. ಆತುರ ಅಂದರೆ ಈಗ ಸಾಯಲಿಕ್ಕಿದ್ದಾನೆ, ಮುಮೂರ್ಷು, ಆ ಹೊತ್ತಿಗೆ ಅವನಿಗೆ ಮುಟ್ಟಿಸಿ ಕೊಡ್ತಕ್ಕಂಥ ದಾನಗಳು. ಅದೊಂದು 13 ದಾನಗಳುಂಟು. ತ್ರಯೋದಶ ಪದದಾನ ಅಂತ ಕರೀತಾರೆ. ತಥಾಪಿ ನಾಸ್ತಿಕಸ್ತಾರ್ಕ್ಷ್ಯ ತೃಪ್ತಿಂ ಯಾತಿ ನ ಪಾತಕೀ, ಇಷ್ಟಾದರೂ ಕೂಡ ನಾಸ್ತಿಕನಾಗಿದ್ದರೆ ಆತ, ಸತ್ವದ ವ್ಯಕ್ತಿ, ಈ ಮಕ್ಕಳು ಕೊಟ್ಟಂತಹ ಆತುರ ದಾನಾದಿಗಳ ಫಲವೂ ಕೂಡ ಅವರಿಗೆ ಆಹಾರವಾಗಿ ಸಿಗುವುದಿಲ್ಲ. ತೃಪ್ತಿಂ ಯಾತಿ ನ ಪಾತಕಿ ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರದ್ಧಾ ಜಲಾಂಜಲಿ, ದಾನವಾಗಲಿ ಶ್ರಾದ್ದವಾಗಲಿ, ದಾನಂ ಶ್ರಾದ್ದಂ ಜಲಾಂಜಲಿ, ಜಲಾಂಜಲಿ ಅಂದರೆ ಕೇಶೋದಕ, ವಾಸೋದಕ, ತಿಲೋದಕಗಳಾಗಲಿ ಅವನಿಗೆ ತಲುಪುವುದಿಲ್ಲ ನಾಸ್ತಿಕನಾಗಿದ್ದ ಪಕ್ಷದಲ್ಲಿ. ಅತ ಕ್ಷುತ್ ಆಕುಲೋ ಯಾತಿ ಅಥವಾ ಕ್ಷುಧಾಕುಲೋ ಯಾಂತಿ ಆಕುಲಾಯಾಂತಿ ಪಿಂಡದಾನ ಭುಜೋಪಿತೆ, ಪಿಂಡದಾನ ಮಾಡಿದ್ದನ್ನು ಅವರು ಭೋಜನ ಮಾಡಬೇಕು, ಆದರೂ ಅವರ ಹಸಿವು ಹೋಗುವುದೇ ಇಲ್ಲ. ಭವಂತಿ ಪ್ರೇತ ರೂಪಾಸ್ತೆ ಪಿಂಡದಾನ ವಿವರ್ಜಿತ, ಯಾವಾಗ ಕೊಟ್ಟ ಪಿಂಡದಾನಾದಿಗಳು ಅವರಿಗೆ ಸಿಗುವುದಿಲ್ಲೋ ಅಥವಾ ಮಕ್ಕಳು ಪಿಂಡದಾನಾದಿಗಳನ್ನು ಮಾಡುವುದಿಲ್ಲವೋ ಆವಾಗ ಇವರು ಪ್ರೇತ ರೂಪರಾಗ್ತಾರೆ, ಪ್ರೇತ ರೂಪವನ್ನು ಪಡೆಯುತ್ತಾರೆ. ಎಲ್ಲಿ ತನಕ ಇರ್ತಾರೆ? ಆ ಕಲ್ಪಂ ನಿರ್ಜನಾರಣ್ಯೇ ಭ್ರಮಂತಿ ಬಹು ದುಃಖಿತಾ. ಕಲ್ಪ, ಒಂದು ಕಲ್ಪ ಅಂತ ಹೇಳಿದರೆ ಮನ್ವಂತರ ಕಲ್ಪ ಅಂತ ಕರೀತಾರೆ. ಮನ್ವಂತರ ಮುಗಿಯುವಲ್ಲಿಯ ತನಕವೂ ಕೂಡ ನಿರ್ಜನವಾದ ಅರಣ್ಯದಲ್ಲಿ ಭಾರೀ ದುಃಖಿತರಾಗಿ ಹಸಿವು ನೀರಡಿಕೆಗಳಿಂದ ಸುತ್ತಾಡ್ತಾ ಇರ್ತಾರೆ ಪ್ರೇತ ಶರೀರದಿಂದ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅಭುಕ್ತ್ವಾ ಯಾತನಾಂ ಜಂತು ಮಾನುಷ್ಯಂ ಲಭತೆ ನಹಿ. ಯಾವತ್ತು ಆತ ಮಾಡಿದ ಕರ್ಮ ಅವನ ಜೊತೆಗೆ ಇರುತ್ತದೋ, ನಾಭುಕ್ತಂ ಕ್ಷೀಯತೆ ಕರ್ಮ, ಅಭುಕ್ತವಾದ ಕರ್ಮ ಯಾವತ್ತೂ ಕ್ಷಯ ಹೊಂದುವುದೇ ಇಲ್ಲ. ಅಂದರೆ ಕರ್ಮ ಕ್ಷಯ ಹೊಂದುವುದು ಅದರ ಭೋಗದಿಂದಲೇ ಅಂತ ಅರ್ಥ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ, ಕಲ್ಪಕೋಟಿ ಶತ ಅಂದರೆ 1, 2, 3 ಅಲ್ಲ, ಕೋಟಿ ಶತಕಲ್ಪದಲ್ಲೂ ಕೂಡ ಅಭುಕ್ತಂ ಕರ್ಮ ನ ಕ್ಷೀಯತೆ. ಅಂದರೆ ನಾವು ಮಾಡಿದ ಕರ್ಮವನ್ನು ತಿಂದೇ ಮುಗಿಸಬೇಕೇ ಹೊರತು ಅದನ್ನು ಬೇರೆ ಕ್ರಮದಿಂದ ಮುಗಿಸುವುದಕ್ಕೆ ಆಗುವುದಿಲ್ಲ ಅಂತ ಅರ್ಥ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅನ್ನೋದು ಇದರ ಸಾರ. ಅಭುಕ್ತ್ವಾ ಯಾತನಾಂ ಜಂತು ಮಾನುಷ್ಯಂ ಲಭತೆ ನಹಿ. ಮತ್ತೆ ಮನುಷ್ಯ ಶರೀರ ಪಡಿಬೇಕಾದ್ರೆ ಮಾಡಿದ ಕರ್ಮದ ಫಲ ಉಣ್ಣಲೇಬೇಕು. ಉಂಡ ಮೇಲೆಯೇ ಮತ್ತೆ ಮನುಷ್ಯ ಜನ್ಮ ಅವನಿಗೆ ಸಿಗಲಿಕ್ಕೆ ಸಾಧ್ಯ. ಅತೋ ದದ್ಯಾತ್ ಸುತಃ ಪಿಂಡಾನ್ ದಿನೇಶು ದಶಸು ದ್ವಿಜ ಪ್ರತ್ಯಹಂತೆ ವಿಭಜ್ಯಂತೆ ಚತುರ್ಭಾಗೈಃ ಖಗೋತ್ತಮ
ಭಾಗದ್ವಯಂತು ದೇಹಸ್ಯ ಪುಷ್ಟಿದಂ ಭೂತಪಂಚಕೆ ತೃತೀಯಂ ಯಮದೂತಾನಾಂ ಚತುರ್ಥಂ ಸೋಪಜೀವತಿ ಅಥೋ ದದ್ಯಾತ್ ಸುತಪಿಂಡಾನ್. ಆದ್ದರಿಂದ ಔರ್ಧ್ವರೀಹಿಕ ವಿಧಿಯನ್ನು ಮಗ ಮಾಡಬೇಕು. ಯಾಕೆ? ಮಗನಿಗಾದರೂ ಶುಭಗತಿ ಆಗಬೇಕಲ್ವಾ. ಅಪ್ಪನಿಗೋಸ್ಕರ ಮಗ ಮಾಡುವುದು ಅನ್ನೋದು ಒಂದು, ಅವನಿಗೋಸ್ಕರ ಅಂದರೆ ಯಾಕಂದರೆ ನಾಭುಕ್ತ ಯಾತನೆಯನ್ನು ಆತ ಭೋಜನ ಮಾಡದೆ ಮತ್ತೆ ಮಾನುಷ್ಯ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾರು ಯಾತನ ಭೋಗ ಮಾಡಬೇಕು? ಯಾರು ವಿಹಿತ ಕರ್ಮ ಮಾಡುವುದಿಲ್ಲೋ ಅವ. ವಿಹಿತ ಕರ್ಮಗಳಲ್ಲಿ ಪಿತೃಕರ್ಮವು ವಿಹಿತ. ಆದ್ದರಿಂದ ಮಗ ತನ್ನ ಶ್ರೇಯಸ್ಸಿಗೋಸ್ಕರವಾದರೂ ಕೂಡ ಅಥೋ ದದ್ಯಾತ್ ಸುತ ಪಿಂಡಾನ್ ದಿನೇಶು ದಶಸು ದ್ವಿಜ. ದ್ವಿಜ ಅಂದರೆ ಹಕ್ಕಿ ಅಂತ ಅರ್ಥ. ಒಂದು ಬಾರಿ ಮೊಟ್ಟೆಯಾಗಿ ಮತ್ತೊಮ್ಮೆ ಮೊಟ್ಟೆಯಿಂದ ಹೊರಗೆ ಹುಟ್ಟುವುದರಿಂದ ಹಕ್ಕಿಗಳಿಗೆ ದ್ವಿಜ ಅಂತ ಹೆಸರು. ಓ ಗರುಡನೇ ಅಂತ, ಹೇ ದ್ವಿಜ ಗರುಡನೇ. ದಿನೇಶು ದಶಸು 10 ದಿನಗಳಲ್ಲೂ ಕೂಡ ಸುತಃ ಪಿಂಡಾನ್ ದದ್ಯಾತ್, ಆತ ಪಿಂಡ ಜಲಾಂಜಲಿ ತಿಲಾಂಜಲಿ ವಾಸೋ ಕೇಶೋಂಜಲಿ ಇವುಗಳನ್ನು ಕೊಡಬೇಕು ಅಂತ. ಪ್ರತ್ಯಹಂ ತೇ ವಿಭಜ್ಯಂತೆ, ಪ್ರತಿದಿನ ಕೊಡಬೇಕು. ಪ್ರತಿದಿನ 3 ಹೊತ್ತು ಅಥವಾ 1 ಹೊತ್ತು, ನಿಜವಾಗಿ 3 ಹೊತ್ತು ಅಥವಾ 1 ಹೊತ್ತು ಪ್ರತಿದಿನ ಕೊಡಬೇಕು. ಪ್ರತ್ಯಹಂ ತೇ ವಿಭಜ್ಯಂತೆ, ಕೊಟ್ಟದ್ದು 4 ಭಾಗ ಆಗ್ತದೆ ಅಂತೆ. ಚತುರ್ಭಾಗೈ ಖಗೋತ್ತಮ, 4 ಭಾಗ ಆಗ್ತದೆ. 4 ಭಾಗ ಆಗಿ ಎಲ್ಲಿಗೆ ಹೋಗ್ತದೆ? ಭಾಗದ್ವಯಂತು ದೇಹಸ್ಯ ಪುಷ್ಟಿದಂ ಭೂತ ಪಂಚಕೆ. ಅವನಿಗೆ ಈ 10 ದಿವಸದ ಕರ್ಮಗಳಿಂದ 10 ದಿವಸದಲ್ಲಿ ಈ ಮಗ ಮಾಡಿದಂತಹ ಕರ್ಮದಿಂದ ಒಂದು ಶರೀರ ಹುಟ್ಟುತ್ತದೆ. ಅದರಿಂದ ನಮಗೆ ಶರೀರ ಕೊಟ್ಟಂತಹ ಹಿರಿಯರಿಗೆ ಮಗ ಮಾಡುವಂತಹ ಪ್ರತಿಋಣ ಅಪಾಕರಣ ಅಂತೇಳಿದರೆ ಅವರಿಗೆ ಈ 10 ದಿವಸದ ಅಂಜಲಿಗಳು, 10 ದಿವಸದ ಶ್ರಾದ್ದಗಳು, ಶ್ರದ್ಧೆಯಿಂದ ಮಾಡುವ ಪಿತೃಪ್ರೇತ ಕರ್ಮಗಳಿಗೆ ಶ್ರಾದ್ದ ಅಂತ ಹೆಸರು. ಅದನ್ನು ನಡೆಸಬೇಕು. ಅದರಲ್ಲಿ 2 ಭಾಗ ಏನಿದೆ, ನಾವು ಕೊಟ್ಟ ಕರ್ಮದ ಒಟ್ಟು ಕರ್ಮ 1 kg ಅಷ್ಟಿದೆ ಅಂತಾದರೆ ಅದರಲ್ಲಿ ಅರ್ಧ kg ಅಷ್ಟು ಕರ್ಮದ ಫಲದಿಂದ ಅವರಿಗೆ ಶರೀರ ನಿರ್ಮಾಣ ಆಗ್ತದೆ. ಭಾಗದ್ವಯಂತು ದೇಹಸ್ಯ ಪುಷ್ಟಿದಂ ಭೂತ ಪಂಚಕೆ, ಪಂಚಭೂತಾತ್ಮಕವಾದ ಶರೀರದ ನಿರ್ಮಾಣಕ್ಕೆ ಅದು ಹೇತು ಆಗ್ತದೆ. ತೃತೀಯಂ, ಅದರ 3ನೇ ಪಾಲು ಅದು ಯಮದೂತರಿಗೆ, ಅಂದರೆ 4ನೇ ಒಂದು ಭಾಗ. ಆಮೇಲೆ ಚತುರ್ಥಂ ಸೋಪಜೀವತಿ, 4ನೇದ್ದು ಆ ಆತ್ಮದ ಭೋಗಕ್ಕೆ ಭೋಜನಕ್ಕೆ ಸಂಬಂಧಿಸಿದ ಹಾಗೆ. ಹೀಗೆ 4 ರೀತಿಯಿಂದ ಅದು ಪಾಲು ಆಗಿ ಅದರಲ್ಲಿ 2 ಪಾಲು ಶರೀರ ನಿರ್ಮಾಣಕ್ಕೆ, 1 ಪಾಲು ಯಮದೂತರಿಗೆ, 1 ಪಾಲು ಅವನಿಗೆ ಭೋಗಕ್ಕೆ ಅಂತ ಹೀಗೆ ಪ್ರಾಪ್ತಿಯಾಗ್ತದೆ. ಅಹೋರಾತ್ರಿಶ್ಚ ನವಭಿಃ ಪ್ರೇತಃ ಪಿಂಡಮವಾಪ್ನುಯಾತ್ ಜಂತುರ್ನಿಷ್ಪನ್ನ ದೇಹಶ್ಚ ದಶಮೇ ಬಲಮಾಪ್ನುಯಾತ್. ಈ ಅಹೋರಾತ್ರಗಳು ಒಟ್ಟು 9 ಕಳೆದಾಗ ಅವನಿಗೆ ಶರೀರ ಪೂರ್ತಿಯಾಗ್ತದೆ ಈ ಪ್ರತಿದಿನ ಮಾಡಿದಂತಹ ಕರ್ಮಗಳಿಂದ. ಆ ಪಿಂಡವನ್ನು ತೆಗೆದುಕೊಂಡಂತಹ ಚೇತನಕ್ಕೆ ಆಗ ಪ್ರೇತ ಅಂತ ಹೆಸರು. ಯಾಕಂದರೆ ಇತ ಪ್ರ ಇತ, ಶರೀರಕ್ಕೆ ಅದೇ ಶರೀರಕ್ಕೆ ಬರಲಾಗದೇ ಇರುವ ಹಾಗೆ ಹೋದವ. ಪ್ರಕರ್ಷೇಣ ಇತಃ ಪ್ರೇತ. ಪ್ರೇತಃ ಪಿಂಡಂ ಅವಾಪ್ನುಯಾತ್ ಜಂತು ನಿಷ್ಪನ್ನ ದೇಹಶ್ಚ, ಈ ರೀತಿ ಶರೀರವನ್ನೊಂದು ಪಡೆದಿರತಕ್ಕಂತಹ ಜಂತು ದಶಮೇ ಬಲಮಾಪ್ನುಯಾತ್, 10ನೇ ದಿವಸ ಆ ಶರೀರಕ್ಕೆ ಬಲ ಬರ್ತದೆ. ಅಲ್ಲಿಯ ತನಕ ಮಲಗಿರುವ ಶರೀರ 1 ವರ್ಷ ಮುಗಿದ ಒಂದು ಮಗು ಹೇಗೆ ಎದ್ದು ನಿಲ್ತದೋ ಹಾಗೆ ಅವತ್ತವ ಎದ್ದು ನಿಲ್ತಾನಂತೆ. ಆತ್ಮಕ್ಕೆ ಏಳುವುದಕ್ಕೆ ಸಾಧ್ಯ ಆಗ್ತದೆ. ದಗ್ಧೇ ದೇಹೇ ಪುನರ್ದೇಹ ಪಿಂಡೇರುತ್ಪದ್ಯತೆ ಖಗ. ಈ ರೀತಿಯಾಗಿ ಒಂದು ಶರೀರ ಸುಟ್ಟು ಹೋದಲ್ಲಿ ಮತ್ತೊಂದು ಶರೀರ ಮಗನಿಂದಾಗಿ ನಿಷ್ಪನ್ನವಾಯಿತು. ಆದ್ದರಿಂದ ನಾನು ಅವರ ಶರೀರವನ್ನು ಸುಟ್ಟೆ ಅಂತ ಅವರು ಬೇಸರಿಸಲಿಕ್ಕಿಲ್ಲ. ಹೊಸ ಶರೀರವನ್ನು ನಿಷ್ಪಾದನೆ ಮಾಡಿದ್ದೇನೆ ಅಂತ ಆತ ಸಮಾಧಾನ ಪಡಬೇಕಂತೆ. ದಗ್ಧೇ ದೇಹೇ ಪುನರ್ದೇಹ ಪಿಂಡೈ ಉತ್ಪದ್ಯತೆ ಖಗ. ಹಸ್ತಂ ರಾಃ ಪುಮಾನ್ ಯೇನ ಪಥಿ ಭುಂಕ್ತೆ ಶುಭಾಶುಭಂ ಪ್ರಥಮೇಹ ನಿಯ ಪಿಂಡಸ್ತೇನ ಮೂರ್ಧಾ ಪ್ರಜಾಯತೆ. ಇದರಲ್ಲಿ ಯಾವ ದಿವಸ ಕೊಟ್ಟ ಪಿಂಡಾದಿ ವಿಧಾನಗಳಿಂದ ಏನೇನು ಶರೀರದ ಭಾಗ ಹುಡ್ತದೆ? ಪ್ರಥಮ ದಿವಸದಲ್ಲಿ ಮೂರ್ಧಾ ಪ್ರಜಾಯತೆ, ತಲೆ. ಗ್ರೀವಾ ಸ್ಕಂಧೌ ದ್ವಿತೀಯೇನ, ಕಂಠ ಮತ್ತು ಭುಜ. ತೃತೀಯಾತ್ ಹೃದಯಂ ಭವೇತ್, ಮೇಲಿಂದ ಕೆಳಗೆ ಆಗ್ತಾ ಬರುವುದು. ಚತುರ್ಥೇನ ಭವೇತ್ ಪೃಷ್ಠಂ, ಮಧ್ಯಭಾಗ ತನಕ ಬಂತು. ಪಂಚಮಾತ್ ನಾಭಿರೇವಚ. ಷಷ್ಠೇನ ಚ ಕಟಿ ಗುಹ್ಯ. ಸಪ್ತಮಾತ್ ತ್ವಕ್ಸಿ ಅಕ್ಥಿನಿ ಭವೇತ್. ಅಕ್ಥಿ ಅಂತ ಹೇಳಿದರೆ ಊರು. ಜಾನುಪಾದೌ ತಥಾ ದ್ವಾಭ್ಯಾಂ, ಕೊನೆಯ 2 ಜಾನು ಮತ್ತು ಪಾದ, ಮಣಗಟ್ಟು ಮತ್ತು ಪಾದ. ದಶಮೇನ್ ಕ್ಷುಧಾತೃಷ, 10ನೇ ದಿವಸಕ್ಕಾಗುವಾಗ ಹಸಿರು ನೀರಡಿಕೆ ಶುರುವಾಗ್ತದೆ. ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾ ವಿಟ್ ತೃಷಾರ್ದಿತಃ
ಏಕಾದಶಂ ದ್ವಾದಶಂಚ ಪ್ರೇತೋ ಭುಂಕ್ತೆ ದಿನದ್ವಯಂ. ಹೀಗೆ 10ನೇ ದಿವಸಕ್ಕೆ ಹಸಿವೆ ನೀರಡಿಕೆ ಉಂಟಾದ ಮೇಲೆ ಆ ಪಿಂಡಜವಾದ ದೇಹವನ್ನು ಆಶ್ರಯಿಸಿದಂತಹ ಆ ಚೇತನ 11ನೇ ದಿವಸ ಮತ್ತು 12ನೇ ದಿವಸ ಕೊಡತಕ್ಕಂತಹ ಎಲ್ಲ ವಿಧಾನಗಳನ್ನು ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡ್ತದೆ. ಹೀಗೆ 10 ದಿವಸ ತನಕ ಶರೀರ ನಿಷ್ಪತ್ತಿ, 11 ಮತ್ತು 12ನೇ ದಿವಸ ಬೇಕಾದಂತಹ ಯಜ್ಞಯಾಗಾದಿ ವಿಧಾನಗಳು. ತ್ರಯೋದಶೇಹ ನಿಪ್ರೇತೋ ಯಂತ್ರಿತೋ ಯಮಕಿಂಕರೈ ತಸ್ಮಿನ್ ಮಾರ್ಗೇ ವ್ರಜತ್ಯೇಕೋ ಗೃಹೀತ ಇವ ಮರ್ಕಟಃ. 13ನೇ ದಿವಸ ಈ ಎಲ್ಲ ಕೆಲಸಗಳು ಮುಗಿಸಿದ ಮೇಲೆ ಯಾವುದಾಗಲಿಲ್ಲ, ಸಪಿಂಡೀಕರಣ ಒಂದಾಗಲಿಲ್ಲ. ಅದು 1 ವರ್ಷ ಆದ ಮೇಲೆ ಆಗುವಂಥದ್ದು ಇದರ ಪ್ರಕಾರ. ಆಮೇಲೆ 12ನೇ ದಿವಸ ಮಾಡಿ ಅಂತ ಹೇಳ್ತಾರೆ ಇದಕ್ಕೋಸ್ಕರ. ಅಂತೂ ಈಗ ಅದೊಂದಾಗಲಿಲ್ಲ. ಆದ್ದರಿಂದ 13ನೇ ದಿವಸಕ್ಕೆ ಆ ಪ್ರೇತ ಮತ್ತೆ ಯಮನಿಂದ ಒಯ್ಯಲ್ಪಡ್ತದೆ. ಹಿಂದೆ ಒಯ್ಯಲ್ಪಟ್ಟದ್ದು ಯಾತನಾ ದೇಹದಲ್ಲಿ, ಈಗ ಒಯ್ಯಲ್ಪಡುವುದು ಇವನು ನಿರ್ಮಾಣ ಮಾಡಿಕೊಟ್ಟ ದೇಹದಲ್ಲಿ, ಆ ಪಂಚಭೂತಾತ್ಮಕವಾದ ದೇಹ. ಈ ದೇಹದಿಂದ ಹೋಗುವಾಗ ಒಂದೊಂದು ತಿಂಗಳಿಗೆ ಒಂದೊಂದು ಊರಿಗೆ ಹೋಗ್ತಾ ಇರ್ತಾರೆ, 16 ಪುರಗಳಿಗೆ ಹೋಗ್ತಾರೆ. ಆ 16 ಪುರದಲ್ಲಿ ಅವರು ತಲುಪುವಾಗ 16 ಷೋಡಶಗಳನ್ನು ಆಗ ಹಾಕಬೇಕು. ಈಗ ಇದು ಸಾವಕಾಶ 1 ವರ್ಷದಲ್ಲಿ ಹೋಗುದು. ಹಿಂದೆ ಹೋದದ್ದು ಯಾತನಾ ದೇಹ, ಅಲ್ಲಿ ಹೋಗುವಾಗ ವೇಗವಾಗಿ ನೆಲದಲ್ಲಿ ಹೋದದ್ದು, ಬರುವಾಗ ಆಕಾಶದಲ್ಲಿ ಕ್ಷಣ ಮಾತ್ರದಲ್ಲಿ ಬಂದದ್ದು. ಈಗ ಹಾಗಲ್ಲ, 1 ವರ್ಷ ಬೇಕಲ್ಲಿ ಹೋಗುವುದಕ್ಕೆ. ತ್ರಯೋದಶೇಹ ನಿಪ್ರೇತೋ ಯಂತ್ರಿತೋ ಯಮ ಕಿಂಕರೈ ತಸ್ಮಿನ್ ಮಾರ್ಗೇ ವ್ರಜತ್ಯೇಕಃ ಗೃಹೀತ ಇವ ಮರ್ಕಟ. ಗೃಹೀತ ಅಂದರೆ ಗ್ರಹಗ್ರಸ್ತವಾದ ಮಂಗನ ಹಾಗೆ ಹೋಗ್ತಾನಂತೆ. ಅಂದರೆ ಭೂತಾವೇಶವಾದ ಮಂಗನ ಹಾಗೆ ಒಬ್ಬನೇ. ಯಾಕಂದರೆ ಮಂಗಗಳು ಯಾವತ್ತೂ ಸಮುದಾಯದಲ್ಲಿ ಇರುವುದು. ಆದರೆ ಹುಚ್ಚು ಹಿಡಿದ ಮಂಗ ಮಾತ್ರ ಅದನ್ನು ಬೇರೆ ಮಂಗಗಳು ಸೇರಿಸಿಕೊಳ್ಳುವುದಿಲ್ಲ. ಅದು ಒಂದೇ ಹೋಗ್ತದೆ, ಮರದಿಂದ ಮರಕ್ಕೆ ಹಾರಿಕೊಂಡು ಹೋಗುವುದಲ್ಲ, ನೆಲದಲ್ಲಿ ಹೋಗ್ತದೆ. ಹಾಗೆ ಇವ ಹೋಗ್ತಾನಂತೆ ಮೆಲ್ಲ. ಷಡಶೀತಿ ಸಹಸ್ರಾಣಿ ಯೋಜನಾನಾಂ ಪ್ರಮಾಣತಃ ಯಮ ಮಾರ್ಗಸ್ಯ ವಿಸ್ತಾರ ವಿನಾ ವೈತರಣಿಂ ಖಗ. ಈ ಭಾರತ ದೇಶದಿಂದ ಯಮ ಮಾರ್ಗದಲ್ಲಿ ಯಮಲೋಕಕ್ಕೆ ಸಾಗಬೇಕಾದರೆ ಒಟ್ಟು ಷಡಶೀತಿ ಅಂದರೆ 66,000 ಯೋಜನ ದೂರ ಇದೆ. ಲೆಕ್ಕಾಚಾರ ಮಾಡಿ ಎಲ್ಲ ಹಾಕಿಟ್ಟಿದ್ದಾರೆ. ಇಲ್ಲಿಂದ ಇಷ್ಟಾಯಿತು, ಇನ್ನಿಷ್ಟಿದೆ ಅಂತ ಹಾಕಿಟ್ಟಿದ್ದಾರೆ. ಹಾಗೊಂದು ಹೆದ್ದಾರಿಯಲ್ಲಿ ಹೋಗುವಾಗ ಷಡಶೀತಿ ಸಹಸ್ರಾಣಿ 86,000 ಯೋಜನ ಪ್ರಮಾಣತಃ ಯಮ ಮಾರ್ಗಸ್ಯ ವಿಸ್ತಾರ ವಿನಾ ವೈತರಣಿಂ ಖಗ. ಇದರಲ್ಲಿ ಒಂದು ಸೇರಲಿಲ್ಲ, ವೈತರಣಿ ಯುದ್ಧ ಒಂದು ಬಿಟ್ಟಿದ್ದೇವೆ. ಅದು ಏನು ಅಂತ ಒಂದು ಅಧ್ಯಾಯದಲ್ಲಿ ಪ್ರತ್ಯೇಕ ನಿರೂಪಣೆ ಮಾಡ್ತೇವೆ. ಅಹನ್ಯಹನಿ ವೈ ಪ್ರೇತಃ ಯೋಜನಾನಾಂ ಶತದ್ವಯಂ ಚತ್ವಾರಿಂಶತ್ ತಥಾ ಸಪ್ತ ದಿವಾರಾತ್ರೇಣ ಗಚ್ಚತಿ. 1 ದಿವಸಕ್ಕೆ ಇವನು ಎಷ್ಟು ಹೋಗ್ಲಿಕ್ಕೆ ಆಗ್ತದೆ ಪ್ರೇತನಿಗೆ ಅಂತ ಹೇಳಿದರೆ, ಅವನು ಯೋಜನಾನಾಂ ಶತದ್ವಯಂ ಅಂದರೆ 200 ಯೋಜನ, ಆಮೇಲೆ ಚತ್ವಾರಿಂಶತ್ ಮತ್ತೆ 40 ಜಾಸ್ತಿ, ಆಮೇಲೆ ಸಪ್ತ ಮತ್ತೆ 7 ಅಂದರೆ 247 ಯೋಜನ. ಲೆಕ್ಕಾಚಾರ ಮಾಡ್ಬೋದು ಹೋಗ್ಲಿಕ್ಕೆ. ಹೇಗೆ ಒಂದೊಂದು ಶ್ರಾದ್ದ ಯಾವಾಗ ಬರ್ತದೆ ಎಲ್ಲ ಸಿಗ್ತದೆ. 247 ಯೋಜನ ದಿವಸಕ್ಕೆ ಹಗಲು ರಾತ್ರಿ ಸಂಚಾರ ಮಾಡಿ ಹೋಗ್ತಾನಂತೆ. ಅತೀತ್ಯ ಕ್ರಮಶೋ ಮಾರ್ಗೇ ಪುರಾಣಿ ಇಮಾನಿ ಷೋಡಶ ಪ್ರಯಾತಿ ಧರ್ಮರಾಜಸ್ಯ ಭವನಂ ಪಾತಕಿ ಜನಃ. ಮಾರ್ಗದಲ್ಲಿ 16 ಭವನಗಳು ಸಿಗ್ತವೆ, ಅಲ್ಲಿ ವಿಶ್ರಮಿಸ್ತಾನೆ. ಆ ವಿಶ್ರಮಿಸುವಾಗ ಶ್ರಾದ್ದಗಳು ಷೋಡಶಗಳು ನಡೀತಾರೆ. ಅವನು ಆಮೇಲೆ ಯಮನ ಲೋಕಕ್ಕೆ ಯಮನನ್ನು ಕಾಣುವುದಕ್ಕೆ ಹೋಗ್ತಾನೆ. ಯಾವುದು 16 ಪುರಗಳು? ಹೆಸರು ಸೌಮ್ಯಂ, ಸೌರಿಪುರಂ, ನಗೇಂದ್ರ ಭವನಂ, ಗಂಧರ್ವಶೈಲಾಗಮೌ 2 ಆಯಿತು. ಕ್ರೌಂಚ ಕ್ರೂರಪುರಂ, ವಿಚಿತ್ರ ಭವನಂ, ಬಕ್ವಾಪದಂ, ದುಃಖದಂ, ನಾನಾಕ್ರಂದಪುರಂ, ಸುತಪ್ತ ಭವನಂ, ರೌದ್ರಂ, ಪಯೋವರ್ಷಣಂ, ಶೀತಾಢ್ಯಂ, ಬಹುಭೀತಿ ಧರ್ಮ ಭವನಂ, ಯಾಮ್ಯಾಂಪುರಂ ಚಾಗ್ರತಃ. 16 ದಾಟಿದ ಮೇಲೆ 17ನೇದು ಯಮನಪುರ. ಯಾಮ್ಯಂಪುರಂ ಚಾಗ್ರತಃ ಮುಂದೆ ಕಾಣಿಸುತ್ತದೆ. ಯಾಮ್ಯಪಾಶೈ ಧೃತಃ ಪಾಪಿ ಹಾಹೇತಿ ಪ್ರರುದನ್ ಪ್ರಥಿ ಸ್ವಗೃಹಂತು ಪರಿತ್ಯಜ್ಯ ಪುರಂ ಯಾಮ್ಯಂ ಅನುವ್ರಜೇತ್. ಸ್ವಸ್ತಿ ಶ್ರೀ ಗರುಡಪುರಾಣಿ ಪಾಪಿನಾಂ ಐಹಿಕ ಆಮುಷ್ಮಿಕ ದುಃಖ ನಿರೂಪಣಂ ನಾಮ ಪ್ರಥಮೋಧ್ಯಾಯ. ಹೀಗೆ ಪ್ರಥಮಾಧ್ಯಾಯದಲ್ಲಿ ಪಾಪಿಗಳು ಅಂದರೆ ಪಾಪಿಷ್ಠರಿಗೆ ಇಂಥ ಮಾರ್ಗ, ಈ 16 ಪುರದಲ್ಲಿ ಏನು ಕಷ್ಟ ಅನುಭವಿಸ್ತಾರೆ, ಆ 16 ಪುರಕ್ಕೆ ಹೋಗುವುದಕ್ಕಿಂತ ಮುಂಚೆ ಏನು ಕಷ್ಟಪಟ್ಟರು ಅನ್ನುವ ವಿಷಯವನ್ನು ನಿರೂಪಿಸುವ ಪ್ರಥಮ ಅಧ್ಯಾಯ. ಅಥ ದ್ವಿತೀಯ ಯಮ ಮಾರ್ಗ ನಿರೂಪಣಂ. ಈಗ ಈ 16 ಪುರವನ್ನು ದಾಟಿಕೊಂಡು ಹೋಗುವ ಯಮ ಮಾರ್ಗದ ನಿರೂಪಣೆ. ಮೊದಲು ಗರುಡ ಪ್ರಶ್ನಿಸಿದ. ಗರುಡ ಉವಾಚ ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದಃ ತತ್ರ ಯಾಂತಿ ಯಥಾ ಪಾಪಾಃ ತನ್ಮೇ ಕಥಯ ಕೇಶವ.
ಯಮಲೋಕದ ಮಾರ್ಗದ ದುಃಖ ಏನು ಕಷ್ಟ ಇದೆ ಅಂತ ಒಮ್ಮೆ ಹೇಳು. ಯಾಕೆ ಹೇಳಬೇಕು ಅಂದರೆ ಅಂಥ ದುಃಖದ ಮಾರ್ಗ ನಮಗಿಲ್ಲಲ್ವ ಅಂತ ಖುಷಿ ಪಡಲಿಕ್ಕೆ, ಅಥವಾ ನಮ್ಮ ಹಿರಿಯರಿಗಿಲ್ವಲ್ಲ ಅಂತ ಖುಷಿ ಪಡುವುದಕ್ಕೋಸ್ಕರ ಕೇಳಬೇಕು. ದುಃಖ ಏನು ದುಃಖ ಇದೆ ಅಂತ ಕೇಳಬೇಕಂತೆ. ಶ್ರೀ ಭಗವಾನುವಾಚ ಯಮಮಾರ್ಗಂ ಮಹಾದುಃಖ ಪ್ರದಂತೆ ಕಥಯಾಮ್ಯಹಂ ಮಮ ಭಕ್ತೋಪಿ ತಚ್ಛ್ರುತ್ವಾ ತ್ವಂ ಭವಿಷ್ಯಸಿ ಕಂಪಿತಃ. ಮಹಾದುಃಖಪ್ರದವಾದ ಯಮಮಾರ್ಗ, ನನ್ನ ಭಕ್ತನಾಗಿದ್ದರೂ ನಿನಗೆ ಒಂದು ಸಲ ಶರೀರದಲ್ಲಿ ಕಂಪನ ಉಂಟಾಗ್ತದೆ. ಅಂದರೆ ನನ್ನ ಭಕ್ತನಾಗಿದ್ದರೆ ಕಂಪನ ಉಂಟಾಗಬಾರ್ದು, ಯಾಕಂದರೆ ನಮಗೆ ಅದಿಲ್ಲ ಅಂತ. ಆದರೆ ಅಷ್ಟು ಕಷ್ಟ ಉಂಟಾ ಅಂತ ಒಂದು ಸಲ ಕಂಪನ ಉಂಟಾಗ್ತದೆ. ಅಂಥದ್ದು ಹೇಳ್ತೇನೆ. ವೃಕ್ಷಛಾಯಾ ನ ತತ್ರಾಸ್ತಿ, ಮರದ ನೆರಳು ಇಲ್ಲವೇ ಇಲ್ಲ, ಅಷ್ಟು ಆ ಬಿಸಿ ಯೋಚನೆ ಮಾಡಬೇಕು. ಒಂದು ಸಲ ಗುಜರಾತಿಗೆ ಹೋಗಿ ಬಂದವರಿಗೆ ಗೊತ್ತಾಗ್ತದೆ. ವೃಕ್ಷಛಾಯಾ ನ ತತ್ರಾಸ್ತಿ ಯತ್ರ ವಿಶ್ರಮತೆ ನರಃ ಯಸ್ಮಿನ್ ಮಾರ್ಗೇ ನಚಾನ್ಯಾದಂ ನಚ ಅನ್ನಾದ್ಯಂ ಆಗಬೇಕು. ನಚಾನ್ನಾದ್ಯಂ ಏನ ಪ್ರಾಣಾನ್ ಸಮುದ್ಧರೇತ್. ಯಾವ ಮಾರ್ಗದಲ್ಲಿ ಒಂದು ಉಪಾಹಾರ ಮಂದಿರವೂ ಇಲ್ಲ. ಯಸ್ಮಿನ್ ಮಾರ್ಗೇ ನಚಾನ್ನಾದ್ಯಂ, ಅನ್ನಾದ್ಯಗಳಿಲ್ಲ, ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಯಾವುದೂ ಇಲ್ಲ. ಏನ ಪ್ರಾಣಾನ್ ಸಮುದ್ಧರೇತ್, ಅಲ್ಲಿ ಯಾವುದರಿಂದ ನಾವು ಪ್ರಾಣ ಉಳಿಸಿಕೊಳ್ಳಬೇಕು ಹೇಳಿ? ಅಂಥದ್ದು ಯಾವುದೂ ಇಲ್ಲ ಅಂತೆ. ನ ಜಲಂ ದೃಶ್ಯತೆ ಕ್ವಾಪಿ ತೃಷಿತೋತೀವ ಯಪ್ಪಿಬೇತ್ ತಪಂತೆ ದ್ವಾದಶಾದಿತ್ಯಾಹ ಪ್ರಲಯಾಂತೆ ಯಥಾ ಖಗ. ಒಂದು ಎಷ್ಟು ತೃಷೆ ಆಗ್ತದೆ, ಮುಂದೆ ನೀರು ಕಂಡ ಹಾಗೆ ಕಾಣಿಸುತ್ತೆ, ಆದರೆ ಅದು ಕೇವಲ ಮರೀಚಿಕೆಯಾಗಿರ್ತದೆ. ಹತ್ತಿರ ಹೋದರೆ ನೀರಿಲ್ಲ. ತೃಷಿತೋಪಿ ನ ದೃಶ್ಯತೆ ಕ್ವಾಪಿ ಜಲಂ. ತಥಾ ಅಷ್ಟೇ ಅಲ್ಲ, ಆಕಾಶದಲ್ಲಿ ಒಬ್ಬ ಸೂರ್ಯ ಅಲ್ಲ, 12 ಸೂರ್ಯರಿದ್ದರೆ ಹೇಗೋ ಹಾಗೆ, ಅಷ್ಟು ಪ್ರಳಯಾಂತದಲ್ಲಿರುವ ಸೂರ್ಯನ ಹಾಗೆ ಬಿಸಿಲು. ತಸ್ಮಿನ್ ಗಚ್ಚತಿ ಪಾಪಾತ್ಮ ಶೀತವಾತೇನ ಪೀಡಿತಃ ಕುಟಿಕೈರ್ವಿದ್ಯತೆ ಕ್ವಾಪಿ ಕ್ವಚಿತ್ ಸರ್ಪೈಹಿ ಮಹಾವಿಷೈಹಿ. ಪಾಪಿಷ್ಠನಾದವ ಅಂತಹ ಬಿಸಿ ದಾರಿಯಲ್ಲಿ ಹೋಗ್ತಾನೆ. ಬಿಸಿ ದಾರಿಯಲ್ಲಿ ಹೋದಾಗ ಇದ್ದಕ್ಕಿದ್ದಾಗೆ ರಾತ್ರಿ ಆಗ್ತದೆ. ಸೂರ್ಯ ಅಸ್ತಂಗತನಾದ ಅಂತ ಖುಷಿ, ಏನು ಬಿಸಿ ಇತ್ತು ಎಲ್ಲ ಸರಿ ಹೋಯಿತು ಅಂತ ಅನ್ಕೋತಾನೆ. ಅಷ್ಟೊತ್ತಿಗೆ ಚಳಿ ಶುರುವಾಗ್ತದೆ. ಬದರಿ ಕ್ಷೇತ್ರದ ಚಳಿಯೂ ಲೆಕ್ಕಕ್ಕಿಲ್ಲ ಅಂತ. ಶೀತವಾತೇನ ಪೀಡಿತಃ. ಮೇಗೇನಾದರೂ ಹಾಕೊಳ್ಳುವ ಅಂದರೆ ಏನೂ ಇಲ್ಲ, ಎಲ್ಲ ಬಿಡಿಸಿಟ್ಟಿದ್ದಾನೆ. ಮೊದಲು ಬಿಸಿಲಿಗೋಸ್ಕರ ತೆಗೆದಿಟ್ಟಿದ್ದಾನೆ. ಕುಟಿಕೈರ್ ವಿದ್ಯತೆ ಕ್ವಾಪಿ. ಯಾವ್ಯಾವುದೋ ಪ್ರಾಣಿಗಳು ಮೇಯಲ್ಲಿ ಹೋಗಿ ರಕ್ತ ಹೀರ್ತಕ್ಕಂಥವುಗಳೆಲ್ಲ ಅವನನ್ನು ಕಚ್ಚುತ್ತಾವೆ. ಕ್ವಚಿತ್ ಸರ್ಪೈಹಿ ಮಹಾವಿಷೈಹಿ. ವಿಷಸರ್ಪಗಳು ಕಚ್ಚುತ್ತಾವೆ. ಏನು ಕಚ್ಚಿದ್ರು ಇವ ಸಾಯವಲ್ಲ, ಆದರೆ ಅದರ ದುಃಖವನ್ನಷ್ಟನ್ನು ಅನುಭವಿಸ್ತಾನೆ. ಯಾಕಂದರೆ ಈ ಶರೀರ ಯಾತನೆಗೋಸ್ಕರವೇ ನಿರ್ಮಿತವಾದದ್ದು. ಈ ಶರೀರ ವಸ್ತುತಃ ಮಗ ಪಿಂಡಾದಿಗಳಿಂದ ನಿರ್ಮಾಣ ಮಾಡಿಕೊಟ್ಟಂತಹ ಶರೀರ. ಆದರೆ ಆ ಶರೀರ ಅದು ಈಗಿನ ಯಾತನೆಗೆ ಉಪಯೋಗವಾಗತಕ್ಕಂಥದ್ದು. ಆದ್ದರಿಂದ ಇದನ್ನು ಕೆಲವು ಕಡೆಯಲ್ಲಿ ಯಾತನಾ ಶರೀರ ಅಂತ ಕರೀತಾರೆ. ವಸ್ತುತಃ ಯಾತನಾ ಶರೀರ ಬೇರೆ, ಈ ಶರೀರ ಬೇರೆ. ಇದು ಯಾತನೆಗೋಸ್ಕರ ಶರೀರ. ಸಿಂಹೈಃ ವ್ಯಾಘ್ರೈಃ ಶ್ವಭಿಃ ಘೋರೈಃ ಭಕ್ಷ್ಯತೆ ಕ್ವಾಪಿ ಪಾಪಕೃತ್ ವೃಶ್ಚಿಕೈಃ ದಶ್ಯತೆ ಕ್ವಾಪಿ ಕ್ವಚಿತ್ ದಹ್ಯತಿ ವಂದಿನ. ಕೆಲವು ಕಡೆ ದಾವಾಗ್ನಿ, ಕಾಡ್ಗಿಚ್ಚು, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ತಾನೆ. ವೃಶ್ಚಿಕಗಳು ಅಂದರೆ ಚೇಳುಗಳು. ಕ್ವಚಿನ್ ಮಹಾಘೋರಂ ಅಸಿಪತ್ರವನಂ ಮಹತ್ ತತ್ರ ಕ್ವಚಿನ್ ಮಹಾಘೋರಂ ಅಸಿಪತ್ರವನಂ ಮಹತ್ ಯೋಜನಾನಾಂ ಸಹಸ್ರೇ ದ್ವೇ ವಿಸ್ತರಾಯಾಮತ ಸ್ಮೃತಂ. ಆಯಾಮತಃ ವಿಸ್ತಾರ. ಯಾವುದು? ಅಸಿಪತ್ರವನ ಅಂತ ಅದಕ್ಕೆ ಹೆಸರು. ಅಸಿಪತ್ರವನೇ ಘೋರೆ ಅಂತ ಹೇಳ್ತೇವೆ. ಅಸಿ ಅಂತ ಹೇಳಿದರೆ ಸರ್ಪ, ಕತ್ತಿ. ಪತ್ರ ಅಂತ ಹೇಳಿದರೆ ಎಲೆ. ಹಸಿ ಕತ್ತಿಯ ಅಲುಗಿನ ಎಲೆಗಳುಳ್ಳಂತಹ ವನ. ಅದು ಮರದಿಂದ ಎಲೆಗಳು ಬಿದ್ದಿರ್ತಾರೆ. ಬಿದ್ದು ಒಂದೊಂದು ಎಲೆಯೂ ಕೂಡ ಕತ್ತಿಯ ಅಲುಗಿನ ಹಾಗೆ ಇರ್ತದೆ. ಅದರ ಮೇಲೆ ಪಾದರಕ್ಷೆ ಇಲ್ಲದೆ ಕಾಲಿಟ್ಟುಕೊಂಡು ಹೋಗಬೇಕಿವ. ಕಾಕೋಲೂಕ ವಟಗೃಧ್ರ ಸರಪಾದಂಶ ಸಂಕುಲಂ ಸದಾ ವಾಗ್ನಿ ಚ ತತ್ಪತ್ರೈಃ ಚಿನ್ನೋ ಭಿನ್ನ ಪ್ರಜಾಯತೆ. ಆ ದಾರಿಯಲ್ಲಿ ಬೇರೆ ಬೇರೆ ಪ್ರಾಣಿಗಳು ಬೇರೆ, ಮಧ್ಯದಲ್ಲಿ ಸರೀಸೃಪಗಳು, ಅವುಗಳೆಲ್ಲ ಶರೀರದ ಮೇಲೆ ಹತ್ತಿಕೊಳ್ತವೆ. ಇವ ಕಾಲಿಟ್ಟರೆ ಸಾಕು, ಕಾಲು ಒಂದೊಂದು ಚಿನ್ನೋ ಭಿನ್ನ ಪ್ರಜಾಯತೆ. ಶರೀರ ಚಿನ್ನವಾಗ್ತದೆ, ಭಿನ್ನವಾಗ್ತದೆ. ಅಲ್ಲಿನ ರಕ್ತ ಸುರಿಯುತ್ತದೆ. ರಕ್ತದ ವಾಸನೆಗೆ ಇನ್ನಷ್ಟು ಪ್ರಾಣಿಗಳು ಮೇ ಹತ್ತುತ್ತವೆ. ಕ್ವಚಿತ್ ಪತತ್ಯಂಧಕೂಪೇ ವಿಕಟಾತ್ ಪರ್ವತಾತ್ ಕ್ವಚಿತ್
ಗಚ್ಚತೆ ಕ್ಷುರಧಾರಾಸು ಶಂಕೂನಾಂ ಉಪರಿ ಕ್ವಚಿತ್ ಕ್ವಚಿತ್ ಪತತ್ಯಂಧಕೂಪಿ, ಹೊಂಡದಲ್ಲಿ ಬೀಳ್ತಾನೆ. ಪರ್ವತದ ಮೇಲೆ ಹೋದಾಗ ಕಾಲು ಜಾರಿ ಬೀಳ್ತಾನೆ. ಕ್ಷುರಧಾರಗಳ ಮೇಲೆ, ಕ್ಷುರ ಅಂತ ಹೇಳಿದರೆ ಕತ್ತಿಯ ದಾರ ಅಂದರೆ ಅಲುಗು, ಅದರ ಮೇಲೆ ಬೀಳ್ತಾನೆ ಅಷ್ಟು ಎತ್ತರದಿಂದ. ಶಂಕೂನಾಂ ಉಪರಿ ಕ್ವಚಿತ್, ಶಂಕು ಅಂತ ಹೇಳಿದರೆ ಮೀ ಸೀಳತಕ್ಕಂತಹ ಶೂಲದ ಹಾಗಿರತಕ್ಕಂತಹ ಕಲ್ಲಿನ ಚೂರುಗಳು, ಅದರ ಮೇಲೆ ಬೀಳ್ತಾನೆ. ಸ್ಖಲತ್ಯಂಧೇ ತಮಸ್ಯುಗ್ರೆ ಜಲೇ ನಿಪತತಿ ಕ್ವಚಿತ್ ಕ್ವಚಿತ್ ಪಂಕೆ ಜಲೌಕಾಢ್ಯೆ ಕ್ವಚಿತ್ ಸಂತಪ್ತ ವಿಕರ್ದಮೆ ಸಂತಪ್ತ ವಾಲುಕಾಕೀರ್ಣೆ ಧ್ಮಾತತಾಂ ರಮಯೇ ಕ್ವಚಿತ್ ಕ್ವಚಿದಂಗಾರ ರಾಶೌ ಚ ಮಹಾಧೂಮಾತುಲೆ ಕ್ವಚಿತ್ ಕ್ವಚಿದಂಗಾರ ವೃಷ್ಟಿಶ್ಚ ಶಿಲಾವೃಷ್ಟಿಃ ಸ ವಜ್ರಕ ರಕ್ತವೃಷ್ಟಿಃ ಶಸ್ತ್ರವೃಷ್ಟಿಃ ಕ್ವಚಿದುಷ್ಣಾಂಬುವರ್ಷಣಂ ಕ್ವಾರಕರ್ದಮ ವೃಷ್ಟಿಶ್ಚ ಮಹಾನಿಮ್ನಾನಿ ಚ ಕ್ವಚಿತ್ ವಪ್ರಪ್ರರೋಹಣಂ ಕ್ವಾಪಿ ಕಂದರೇಷು ಪ್ರವೇಶನಂ ಗಾಢಾಂಧಕಾರಸ್ತ್ವಸ್ತ್ರಾಸ್ತಿ ದುಃಖಾರೋಹಶಿಲಾ ಕ್ವಚಿತ್ ಪೂಯಶೋಣಿತಪೂರ್ಣಶ್ಚ ವಿಷ್ಟಾಪೂರ್ಣಃ ಕ್ರದಾ ಕ್ವಚಿತ್ ಮಾರ್ಗಮಧ್ಯವಹಾತ್ಯುಗ್ರ ಘೋರಾ ವೈತರಣಿ ನದಿ ಸಾ ದೃಷ್ಟಾ ದುಃಖದಾ ಕಿಂ ವಾ ಯಸ್ಯಾ ವಾರ್ತಾ ಭಯಾವಹ. ಮಧ್ಯದಲ್ಲಿ ರಕ್ತವೃಷ್ಟಿಯಾಗ್ತದೆ, ಶಸ್ತ್ರವೃಷ್ಟಿಯಾಗ್ತದೆ, ಉಷ್ಣಾಂಬು ವರ್ಷಣ, ಬಿಸಿ ನೀರು ಮೈ ಮೇಲೆ ಬೀಳ್ತದೆ. ಮೈ ಮೇಲೆ ಒಂದು ಬಿಸಿ ನೀರಿನ ತೊಟ್ಟು ಬಿದ್ದರೆ ಸಾಕು, ಅಲ್ಲಿ ಬೊಕ್ಕೆ ಹೇಳ್ತದೆ. ಆ ರೀತಿಯದ್ದೆಲ್ಲ ಪರಿಸ್ಥಿತಿ. ಮಳೆ ಬರಲಿ ಅಂತ ಬಿಸಿಲಿಗೆ ಒದ್ದಾಡಿ ಹೀಗೆ ಆಕಾಶ ನೋಡ್ತಾನೆ, ಅಷ್ಟೊತ್ತಿಗೆ ಮೋಡ ಬರ್ತದೆ. ಮೋಡ ಬಂದದ್ದು ಕೆಂಪು ಕೆಂಪು ಮೋಡಗಳು, ಸುರಿದ್ರೆ ಬಿಸಿ ನೀರು, ಮೈಯೆಲ್ಲ ಬೊಕ್ಕೆ ಬರುವುದು, ಇಂಥದ್ದೆಲ್ಲ ಆಗ್ತದೆ. ಗಾಢ ಅಂಧಕಾರಸ್ತತ್ರಾಸ್ತಿ, ಗಾಢ ಅಂಧಕಾರ, ಅಷ್ಟರಲ್ಲಿ ಮಿಂಚುಗಳು ಹೊಡೆಯುವುದು, ಮಿಂಚು ಮೈ ಮೇಲೆ ಹೊಡೆಯುವುದು, ಹೀಗೆಲ್ಲ ಇಂಥದ್ದೆಲ್ಲ ಆಗ್ತದೆ. ಅಷ್ಟು ಹೊತ್ತಿಗೆ ಒಂದು ನದಿ ಸಿಗ್ತದೆ. ಮಾರ್ಗ ಮಧ್ಯದಲ್ಲೇ ಹರಿಯುವಂಥದ್ದು. ಅತ್ಯುಗ್ರ ಘೋರ ವೈತರಣಿ ನದಿ, ಅದಕ್ಕೆ ವೈತರಣಿ ಅಂತ ಹೆಸರು. ವಿತರಣ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಘೋರ ವೈತರಣಿ ನದಿ ಸಾದೃಷ್ಟ ದುಃಖದ, ನೋಡಿದರೆ ಸಾಕು ಅಷ್ಟು ದುಃಖ ಆಗ್ತದಂತೆ. ಯಸ್ಯಾ ವಾರ್ತಾ ಭಯಾವಹ, ಅದರ ಬಗ್ಗೆ ಮಾತು ಕೇಳಿದರೆ ಸಾಕು ಹೆದರಿಕೆ ಆಗ್ತದೆ. ಅಂಥ ನದಿ ಎಷ್ಟಿದೆ ಅದು? ಆಗ ಬಿಟ್ಟಿದ್ರು ಇದನ್ನು ಅಲ್ಲ, 84,000 ಯೋಜನೆ ಹೇಳುವಾಗ ಚತುಷ್ಷಷ್ಟಿ ಅಶೀತಿ ಹೇಳಬೇಕಾದ್ರೆ ಇದನ್ನು ಬಿಟ್ಟಿದ್ದಾರೆ. ಈಗ ಹೇಳ್ತಾರೆ ಶತಯೋಜನ ವಿಸ್ತೀರ್ಣ, ಅದೇ 100 ಯೋಜನದಷ್ಟು ವಿಸ್ತಾರ. ಪೂಯ ಶೋಣಿತ ವಾಹಿನಿ, ಅದರಲ್ಲಿ ಹರಿಯುವುದು ನೀರಲ್ಲ, ಪೂಯ ಶೋಣಿತ ಅಂದರೆ ಕೀವು ಮತ್ತು ರಕ್ತ. ಅಸ್ಥಿವೃಂದ ತಟ, ಅದರ ದಡ ಅದು ಮರಳಿನಿಂದ ನಿರ್ಮಿತವಾದದ್ದಲ್ಲ, ಎಲುಬಿನ ವೃಂದಗಳೇ ಅದರ ತಟ. ಅಸ್ಥಿವೃಂದ ತಟ ದುರ್ಗಮವಾದದ್ದು, ಹೆಜ್ಜೆ ಇಟ್ಟುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಮಾಂಸ ಶೋಣಿತ ಕರ್ದಮ, ತುಂಬ ಕೆಸರು. ಯಾವುದರ ಕೆಸರು ಅಂದರೆ ಮಾಂಸ ರಕ್ತಗಳ ಕೆಸರು. ಅಗಾಧ ದುಸ್ತರ ಪಾಪೈ ಕೇಶಶೈವಾಲ ದುರ್ಗಮ, ಅಗಾಧವಾಗಿದೆ, ತುಂಬ ಆಳ, ದಾಟುವುದಕ್ಕೆ ಸಾಧ್ಯವೇ ಇಲ್ಲ ಪಾಪಿಷ್ಠರಿಂದ. ಕೇಶಶೈವಾಲ ದುರ್ಗಮ, ತಲೆಗೂದಲುಗಳೆಲ್ಲ ಅಲ್ಲಲ್ಲಿ ರಾಶಿ, ಅದರಲ್ಲಿ ಏನಾದರೂ ಕಾಲು ಸಿಕ್ಕಾಕೊಂಡ್ರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಮಹಾಗ್ರಾಹ ಸಮಾಕೀರ್ಣ ಘೋರ ಪಕ್ಷಿಶತೈರ್ವೃತ, ದೊಡ್ಡ ದೊಡ್ಡ ಮೊಸಳೆಗಳು ಅದರಿಂದ ಕೂಡಿದೆ. ಘೋರವಾದ ಪಕ್ಷಿಗಳೆಲ್ಲ ಅದರಲ್ಲಿ ಸೇರಿದ್ದಾವೆ. ಆಗತಂ ಪಾಪಿನಂ ದೃಷ್ಟ ಜ್ವಾಲಾಧೂಮ ಸಮಾಕುಲ ಕ್ವಥತೆ ಸಾ ನದಿ ತಾರ್ಕ್ಷ್ಯ ಕಠಾಹಾಂತರ್ಘೃತಂ ಯಥಾ. ಈ ಪಾಪಿಷ್ಟ ಬರುವಾಗ ಸ್ವಲ್ಪ ಶಾಂತವಾಗಿರ್ತದೆ, ಹತ್ತಿರ ಬಂದದ್ದೇ ತಡ ಕೊತ ಕುದಿಯುವುದಕ್ಕೆ ಶುರುವಾಗ್ತದೆ. ಈಗೆಲ್ಲ ಕೆಲವು ಭವನಗಳಲ್ಲಿ ಹತ್ತಿರ ಬರುವಾಗ ಬಾಯಲ್ಲಿ ತೆರ್ಕೊಳ್ಳುತ್ತಲ್ಲ, ಹಾಗೆ ಇವು ಬರ್ತಾನೆ ಪಾಪಿಷ್ಟನ ಹೌದಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಬಂದದ್ದೇ ತಡ. ಆಗತಂ ಪಾಪಿನಂ ದೃಷ್ಟ, ಅದು ನೋಡಿದ್ದು ಯಾವುದು? ಆ ನದಿ ನೋಡಿದ್ದು, ಆದರೆ ನದಿಗೂ ಚೈತನ್ಯ ಇದೆ ಅಂತ ಅರ್ಥ. ಅದು ನೋಡಿ ಜ್ವಾಲಾ ಧೂಮ ಸಮಾಕುಲ, ಹೊಗೆ ಬರಲಿಕ್ಕೆ ಶುರುವಾಗ್ತದೆ, ಜ್ವಾಲೆ ಬರುವುದಕ್ಕೆ ಶುರುವಾಗ್ತದೆ. ಕ್ವಥತೆ, ಅದು ಕ್ವಥನ ಅಂತ ಹೇಳಿದರೆ ಅದರಲ್ಲಿ ಬಿಸಿ ಬಿಸಿಯಾಗಿ ಕುದಿ ಬರುವುದು. ನದಿ ತಾರ್ಕ್ಷ್ಯ ಕಟಾಹಾಂತರ್ಗತಂ ಯಥ, ಕಟಾಹದ ಒಳಗೆ ತುಪ್ಪ ಹೇಗೆ ಅದು ಕುದಿ ಬರುತ್ತದೋ ಆ ರೀತಿ ಬರ್ತಾ ಇದೆ ಅಂತೆ. ಕೃಮಿಭಿಃ ಸಂಕುಲಾಘೋರೈ ಸೂಚಿವಕ್ರೈ ಸಮಂತತಃ ವಜ್ರತುಂಡೈರ್ಮಹಾಗೃಧ್ರೈ ವಾಯಸೈ ಪರಿವಾರಿತ. ಭಾರಿ ಕ್ರಿಮಿಗಳು, ಆ ಬಿಸಿಯಲ್ಲೇ ಬದುಕಿ ಅದಕ್ಕೆ ಅಭ್ಯಾಸ, ಆ ಕ್ರಿಮಿಗಳೆಲ್ಲ ಮೇಲೆ ಮೇಲೆ ಏಳುವುದಕ್ಕೆ ಶುರುವಾಗ್ತವೆ. ಶಿಶುಮಾರೈಶ್ಚ ಮಕರೈ ಜಲೌಕೋ ಮತ್ಸ್ಯಕಶ್ಚಪೈ,
ಅನ್ಯೈರ್ಜಲಸ್ಥ ಜೀವೈಶ್ಚ ಪೂರಿತ ಮಾಂಸಭೇದಕೈ, ಬೇರೆ ಬೇರೆ ರೀತಿಯ ಜಲಜಂತುಗಳು. ಜಲೌಕ ಅಂತ ಹೇಳಿದರೆ ಮೇಗಿಂದ ರಕ್ತವನ್ನು ಹೀರ್ತಕ್ಕಂತಹ ತಿಗಣೆ ಅಲ್ಲ, ಇಂಬುಳು. ಹಾಂ, ಜಿಗಣೆ ಹೌದು. ತಿಗಣೆ ಬೇರೆ, ಜಿಗಣೆ. ಆಮೇಲೆ ಕಚ್ಚಪ ಗೊತ್ತಿದೆ, ಅಂದರೆ ಕೂರ್ಮ. ಶಿಶುಮಾರ ಅಂತ ಒಂದು ಥರದ ಪ್ರಾಣಿ, ಶಿಶುಗಳನ್ನೆಲ್ಲ ನುಂಗಿ ಹಾಕತಕ್ಕಂಥವುಗಳು. ಪತಿತಾಸ್ತತ್ ಪ್ರವಾಹೇ ಚ ಕ್ರಂದಂತಿ ಬಹುಪಾಪಿನಃ, ಇವರು ಪ್ರವಾಹದಿಂದ ಓಡಿ ಹೋಗುವುದಕ್ಕೆ ನೋಡಿದರೆ ಹಿಂದೆ ಇದ್ದವರು ತರ್ತಾರೆ. ಪ್ರವಾಹದಲ್ಲಿ ಬಿದ್ದದ್ದೇ ತಡ. ಕ್ರಂದಂತಿ ಬಹುಪಾಪಿನಃ, ಸಿಕ್ಕಾಬಟ್ಟೆ ಅರಚುತ್ತಾರೆ. ಹಾ ಭ್ರಾತಃ ಹಾ ಪುತ್ರ ತಾತೇತಿ ಪ್ರಲಪಂತಿ ಪುನಃ ಪುನಃ, ತನ್ನ ಸಂಬಂಧಿಕರನ್ನು ನೆನಪು ಮಾಡಿಕೊಂಡು ಪ್ರಲಾಪ ಮಾಡ್ತಾರೆ. ಕ್ಷುಧಿತಾ ದೃಷಿತಾ ಪಾಪಾ ಪಿಬಂತಿ ಕಿಲ ಶೋಣಿತಂ, ಸಾ ಸರಿದ್ರುಧಿರಾಪೂರಂ ವಹಂತಿ ಫೇನಿಲಂ ಬಹು. ಹಸಿವು ನೀರಡಿಕೆಯಿಂದ ಒದ್ದಾಡಿ ಹೋಗಿದ್ದಾರೆ, ಇದಕ್ಕೆ ಬಿದ್ದಿದ್ದಾರೆ. ಹಸಿವು, ಅಲ್ಲಿ ಅದೇ ಕೀವು, ಅದೇ ಶೋಣಿತ, ಅದೇ ಮಾಂಸಗಳು, ಅದನ್ನು ಹೊಟ್ಟೆಗೆ ಹಾಕೊಳ್ಳುವಂತಹ ಪ್ರಸಂಗ ಬಂದು ಹೋಗ್ತದೆ. ಮಹಾಘೋರಾತಿಗರ್ಜಂತಿ ದುರ್ನಿರೀಕ್ಷ್ಯ ಭಯಾವಹ, ತಸ್ಯಾ ದರ್ಶನ ಮಾತ್ರೇಣ ಪಾಪಾಸ್ಯುರ್ಗತ ಚೇತನ. ನೋಡಿದರೆ ಸಾಕು ಇವರ ಪ್ರಾಣ ಹೋಗುವಂಥದ್ದು. ಬಹುವೃಶ್ಚಿಕ ಸಂಕೀರ್ಣ ಸೇವಿತ ಕೃಷ್ಣ ಪನ್ನಗೈ, ಕಪ್ಪು ಸರ್ಪಗಳು, ಕಾಳಿಂಗಗಳೆಲ್ಲ ಅದರಲ್ಲಿದ್ದಾವೆ. ತನ್ನ ಮಧ್ಯೆ ಪತಿತಾನಾಂಚತ್ರಾತ ಕೋಪಿ ನ ವಿದ್ಯತೆ, ಅದರಲ್ಲಿ ಬಿದ್ದವರಿಗೆ ರಕ್ಷಕರೇ ಇಲ್ಲ. ಆವರ್ತ ಶತಸಾಹಸ್ರೀ ಪಾತಾಲೆ ಯಾಂತಿ ಪಾಪಿನಃ, ಕ್ಷಣಂ ತಿಷ್ಠಂತಿ ಪಾತಾಲೆ ಕ್ಷಣಾದು ಪರಿವರ್ತಿನಃ. ಸಿಕ್ಕಾಪಟ್ಟೆ ಸುಳಿಗಳು, ನೂರಾರು ಸುಳಿಗಳಿಗೆ ಸಿಕ್ಕಾಕೊಂಡು ಅದರಲ್ಲಿ ಒದ್ದಾಡ್ತಾ ನೆಲಕ್ಕೆ ಹೊಡಿತಾ ಮಧ್ಯದಲ್ಲಿದ್ದಂತಹ ಪ್ರಾಣಿಗಳಿಗೆ ಪೆಟ್ಟು ಬೀಳ್ತಾ ಕೊನೆಗೆ ಪಾತಾಳಕ್ಕೆ ಹೋಗಿ ಸೇರ್ತಾರೆ. ಒಂದು ಪಾತಾಳ ಅಂದರೆ ಅಡಿ ಭಾಗ, ಅಲ್ಲಿ ಹೋಗಿ ಒಂದು ಕ್ಷಣ ಅಲ್ಲಿರ್ತಾರೆ, ಮತ್ತೊಂದು ಸುಳಿಗೆ ಸಿಕ್ಕಾಕೊಳ್ತಾರೆ, ಫಟ್ ಅಂತ ಮೇಲಕ್ಕೆ ಬರ್ತಾರೆ. ಕ್ಷಣಂ ತಿಷ್ಠಂತಿ ಪಾತಾಲೆ ಕ್ಷಣಾದು ಪರಿವರ್ತಿನಃ, ಪಾಪಿನಾಂ ಪತನಾಯೈವ ನಿರ್ಮಿತಾ ಸಾ ನದಿ ಖಗ. ಪಾಪಿಗಳು ಬೀಳಬೇಕು ಅಂತಲೇ ಮಾಡಿರುವ ನದಿ ಅದು, ಭಗವಂತನೇ ಸೃಷ್ಟಿ ಮಾಡಿದ್ದು, ನಾನೇ ಸೃಷ್ಟಿಸಿದ್ದು ಅಂತ ಹೇಳ್ತಾನೆ ದೇವರು. ಪಾಪಿನಾಂ ಪತನಾಯೈವ ನಿರ್ಮಿತಾ ಸಾ ನದಿ ಖಗ, ನಾದಿರಂ ದೃಶ್ಯತೆ ತಸ್ಯಾಹ ದುಸ್ತರ ಬಹು ದುಃಖದ. ಅದರ ಆ ಕಡೆ ದಡ ಕಾಣಿಸುವುದೇ ಇಲ್ಲ ಇವರಿಗೆ. ಏವಂ ಬಹುವಿಧ ಕ್ಲೇಶೇ ಯಮ ಮಾರ್ಗೇತಿ ದುಃಖದೇ, ಕ್ರೋಶಂತಿ ರುದಂತಶ್ಚ ದುಃಖಿತಾ ಯಾಂತಿ ಪಾಪಿನಃ. ಈ ರೀತಿ ಭಾರಿ ದುಃಖಿಸ್ತಾ ಇರ್ತಾರೆ ಪಾಪಿಗಳು. ಪಾಶೇನ ಯಂತ್ರಿತಾ ಕೇಚಿತ್ ಕೃಷ್ಯಮಾಣಾಃ ತಥಾ ಅಂಕುಶೈಃ, ಶಸ್ತ್ರಾಗ್ರೈಃ ಪೃಷ್ಠತಃ ಪ್ರೋತೈಃ ನೀಯಮಾನಾಶ್ಚ ಪಾಪಿನಃ. ನಾಸಾಗ್ರಪಾಶಕೃಷ್ಟಾಶ್ಚ ಕರ್ಣಪಾಶೈಃ ತಥಾ ಪರೇ, ಕಾಲಪಾಶೈಃ ಕೃಷ್ಯಮಾಣಾಃ ಕಾಕೈ ಕೃಷ್ಯಾಸ್ತವ ತಥಾ ಪರೇ. ಹೇಗೆಲ್ಲ ಇವರನ್ನು ಕರ್ಷಣ ಮಾಡ್ತಾರೆ, ಸೆಳಿತಾರೆ ಅಂದರೆ, ಕೆಲವರು ನಾಸಾಗ್ರಪಾಶಾಹ ಅಂತ ಮೂಗಿಗೆ ಎತ್ತುಗಳಿಗೆಲ್ಲ ಹಾಕಿದ ಹಾಗೆ ಅಲ್ಲಿಗೆ ಪಾಶ ಹಾಕಿ ಹಿಡಿಯುವುದಂತೆ. ಕೆಲವರು ಸರಿಯಾಗಿ ಸಿಕ್ಕಾಕೊಳ್ಳಲ್ಲ ಪಾಶಕ್ಕೆ, ಹಾಗೆ ಅವರಿಗೆ ಮೂಗಿಗೆ ಹಾಕೋದು. ಇನ್ನು ಕೆಲವರು ಕರ್ಣಪಾಶಾಹ, ಕೆಲವರು ಕಿವಿಯಲ್ಲಿ ತೂತು ಮಾಡಿ ಅಲ್ಲಿಗೆ ಪಾಶ ಹಾಕಿ ಹಿಡಿಯುವುದಂತೆ, ಕರ್ಣಪಾಶಾಹ ತಥಾ. ಅಂಕುಶೈಹಿ, ಕೆಲವರು ಅಂಕುಶದಿಂದ ಹಾಕಿ ಸೆಳೆಯಲ್ಪಡ್ತಾರಂತೆ. ಕಾಲಪಾಶೈಹಿ ಕೃಷ್ಯ, ಕಾಲಪಾಶ ಅಂದರೆ ಕಂಠಕ್ಕೆ ಹಾಕುವ ಪಾಶ, ಅದರಿಂದ ಹೇಳ್ಕೊಂಡು ಹೋಗುವುದು. ಕಾಕೈಹಿ ಕೃಷ್ಯಾಸ್ತತಾಪರೆ, ಕೆಲವರು ಆಗಲ್ಲ, ಮೂಗಿಗೆ ಹಾಕಿದ ಹಗ್ಗವನ್ನು ಕಾಗೆಗಳು ಹಿಡ್ಕೊಂಡು ಎಳೆಯುವುದು, ಹೀಗೆಲ್ಲ ಉಂಟಂತೆ. ಗ್ರೀವಾ ಬಾಹುಷಪಾದಿ ಅಲ್ಲ, ಕಾಕೈಹಿ ಕೃಷ್ಯಾಸ್ತತಾಪರೆ ಅಂದರೆ ಕಾಕ ಅಂದರೆ ತಲೆಗೂದಲು ಹಿಡ್ಕೊಂಡು ಎಳಿತಾರೆ ಕೆಲವರು. ಹೀಗೆ ಕೆಲವರು ಜುಟ್ಟು ಹಿಂದೆ ಬಿಡುವುದು ಬಿಟ್ಟು ಮುಂದೆ ಬಿಟ್ಟಿರ್ತಾರಲ್ಲ ಅಂಥವರಿಗೆ. ಗ್ರೀವಾ ಬಾಹುಷಪಾದೇಶು ಬದ್ಧ ಪೃಷ್ಠೇ ಚ ಶೃಂಖಲೈಃ, ಅಯೋ ಭಾರಚಯಂ ಕೇಚಿತ್ ವಹಂತಃ ಪಥಿ ಯಾಂತಿ ತೇ. ಅಯೋಭಾರ, ಅಯಸ್ ಅಂದರೆ ಕಬ್ಬಿಣದ ಒಂದು ದೊಡ್ಡ ಮೂಟೆ ಕೊಟ್ಟು ಇವನ ಹತ್ರ ಹೊರಿಸ್ತಾರಂತೆ, ಅದನ್ನು ಹೊತ್ತುಕೊಂಡು ಈ ಅಸಿಪತ್ರವನದಲ್ಲಿ ಸಾಗಬೇಕು. ಯಮದೂತೈಃ ಮಹಾಘೋರೈಃ ತಾಡ್ಯಮಾನಾಶ್ಚ ಮುದ್ಗರೈಃ. ಮುದ್ಗರ ಅಂತ ಹೇಳಿದರೆ ಆಣಿಯನ್ನು ಗೋಡೆಗೆ ಹೊಡೆಯುವಂಥದ್ದು ಮುದ್ಗರ, ಚಮ್ಮಟಿ ಅಂತ ಕರೀತೀರಾ ಅದು, ಸುತ್ತಿಗೆ. ವಮಂತೋ ರುಧಿರಂ ತ್ವತ್ಕಾಹ ತದೇವಾಶ್ನಂತಿ ತೇ ಪುನಃ. ಆ ಯಮದೂತರು ಹೊಡೆಯುವ ಪೆಟ್ಟಿಗೆ ರಕ್ತ ಕಾರ್ತಾರಂತೆ.
ರಕ್ತ ಕಾರಿದವರಿಗೆ ನೀರು ಬೇಕು ಅಂತ ಹೇಳ್ತಾರೆ, ನೀರಿಲ್ಲ ಅದನ್ನೇ ಕುಡಿ ಅಂತ ಕುಡಿಸ್ತಾರಂತೆ. ಹೀಗೆ ತಾವು ಯಾವುದನ್ನು ವಾಂತಿ ಮಾಡ್ತಾರೋ ತದೇವಾಶ್ನಂತಿ ತೇ ಪುನಃ ಶೋಚಂತಿ ಸ್ವಾನಿ ಕರ್ಮಾಣಿ ಗ್ಲಾನಿಂ ಗಚ್ಚಂತಿ ಜಂತವಃ ಅತೀವ ದುಃಖ ಸಂಪನ್ನ ಪ್ರಯಾಂತಿ ಯಮ ಮಂದಿರಂ. ತಾನು ಮಾಡಿದ ಕರ್ಮ ಒಂದೊಂದು ನೆನಪಾಗುತ್ತೆ, ನಾನು ಹಾಗೆ ಮಾಡಿದ್ದೆ ಅದಕ್ಕೆ ಸರಿಯಾಗಿ ತಿಂತಾ ಇದ್ದೇನೆ ಈಗ ಅಂತ. ತಥಾ ಚ ಸ ವ್ರಜನ್ ಮಾರ್ಗೇ ಪುತ್ರಪೌತ್ರ ಇತಿ ಬ್ರುವನ್ ಹಾಹೇತಿ ಪ್ರರುದನ್ ನಿತ್ಯಂ ಅನುತಪ್ಯತಿ ಮಂದಧೀಹಿ. ಈ ರೀತಿ ಮಾರ್ಗದಲ್ಲಿ ಹೋಗ್ತಾ ಓ ಮಗನೇ ಓ ಮೊಮ್ಮಗನೇ ಹಾ ಅಂತ ಕೂಗುತ್ತಾ ಅನುತಪ್ಯತಿ ಮಂದಧೀಹಿ. ಮಂದಧಿ ಯಾಕೆ? ತಪ್ಪು ಮಾಡುವಾಗ ಎಚ್ಚರವಿಲ್ಲ, ಈಗ ಒದ್ದಾಡ್ತಾ ಇದ್ದಾನೆ. ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ. ಇಷ್ಟು ಕಷ್ಟ ಹೇಳಿ ವಾಸ್ತವ ಹೇಳ್ತಾರೆ. ಏನು? ಎಷ್ಟೋ ಪುಣ್ಯ ಮಾಡಿದ್ದಕ್ಕಲ್ವ ಮಾನುಷ ಜನ್ಮ ಸಿಗುವುದು. ತತ್ಪ್ರಾಪ್ಯ ನ ಕೃತೋ ಧರ್ಮ ಕೀದೃಶಂ ಹಿಮಯ ಕೃತಂ. ಅವ ಒದ್ದಾಡುವಾಗ ಹೇಳುವ ಮಾತು. ಎಷ್ಟೋ ಪುಣ್ಯಯೋಗದಿಂದ ಮಾನುಷ ಜನ್ಮ ಸಿಕ್ಕಿತ್ತು, ಅಂತಹ ಮಾನುಷ ಜನ್ಮ ಸಿಕ್ಕಿಯೂ ನಾನು ಧರ್ಮಾಚರಣೆ ಮಾಡಲಿಲ್ಲ ಅಲ್ವಾ, ಏನು ಮಾಡಿಬಿಟ್ಟೆ ಛೇ. ಮಯಾ ನ ದತ್ತಂ ನ ಹುತಂ ಹುತಾಶನೇ ತಪೋ ನ ತಪ್ತಂ ತ್ರಿದಶಾ ನ ಪೂಜಿತಾ ನ ತೀರ್ಥ ಸೇವಾ ವಿಹಿತ ವಿಧಾನತೋ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾ ಕೃತಂ. ಮಯಾ ನ ದತ್ತಂ, ನಾನು ಸರಿಯಾಗಿ ದಾನ ಮಾಡಲಿಲ್ಲ. ನ ಹುತಂ ಹುತಾಶನೇ, ಪ್ರತಿನಿತ್ಯ ಅಗ್ನಿಯಲ್ಲಿ ವೈಶ್ವದೇವಾದಿ ಅಗ್ನಿಕರ್ಮವನ್ನು ನಡೆಸಬೇಕು, ಅಗ್ನಿಯ ಮುಖವನ್ನೇ ನೋಡಲಿಲ್ಲ. ತಪೋ ನ ತಪ್ತಂ, ಒಂದು 10 ಗಾಯತ್ರಿ ಜಪವನ್ನಾದರೂ ಸರಿಯಾಗಿ ಮಾಡಬೇಕು, ಅಂತಹ ತಪಸ್ಸನ್ನೂ ಮಾಡಲಿಲ್ಲ. ತ್ರಿದಶಾಹ ನ ಪೂಜಿತಾಹ, ದೇವರು ಕೊಟ್ಟದ್ದರಿಂದ ನಾನು ಬದುಕಿದ್ದೇನೆ, ದೇವರು ಕೊಟ್ಟ ಗಾಳಿಯನ್ನು ಉಸಿರಾಡ್ತಾ ಇದ್ದೇನೆ, ದೇವರು ನಿರ್ಮಿಸಿದ ಭೂಮಿಯಲ್ಲಿ ಓಡಾಡ್ತಾ ಇದ್ದೇನೆ, ಕುಡಿಯುವುದಕ್ಕೆ ತಿನ್ನುವುದಕ್ಕೆ ನೀರು ಬೆಂಕಿ ಎಲ್ಲವೂ ಕೂಡ ಭಗವದ್ದತ್ತವಾದದ್ದು. ಇಷ್ಟಿದ್ದು ಆ ದೇವತೆಗಳನ್ನು ನಾನು ಪೂಜೆ ಮಾಡಲೇ ಇಲ್ಲ. ದೇವ ಪೂಜೆ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಅಗ್ನಿ ಕಾರ್ಯಾದಿಗಳಿಲ್ಲ, ದಾನ ದಕ್ಷಿಣೆಗಳಿಲ್ಲ. ನ ತೀರ್ಥ ಸೇವಾ ವಿಹಿತ ವಿಧಾನತಃ, ವಿಧಿಬದ್ಧವಾಗಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಲಿಲ್ಲ. ಯಾವುದೋ ಮದುವೆ ಆದಾಗ ತಿರುಪತಿಗೆ ಹೋಗುವ ಅಂತ ಹೋದದ್ದುಂಟೆ ಹೊರತು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ತುಳಸಿಗೆ ಪ್ರದಕ್ಷಿಣೆ ಬಂದು ಅಲ್ಲೊಂದು ಹಣ್ಣುಕಾಯಿ ಹೊಡೆದು ದೇವರ ಕ್ಷೇತ್ರ ಯಾತ್ರೆ ಮಾಡುವಂತಹ ವಿಧಾನ ಏನಿದೆ ಆ ವಿಧಾನ ವಿಹಿತವಾಗಿ ಸಪತ್ನೀಕನಾಗಿ ತೀರ್ಥ ಸೇವೆಯನ್ನು ಮಾಡಿದ್ದಿಲ್ಲ. ದೇಹಿನ್ ಕ್ವಚಿನ್ ನಿಸ್ತರ ಯತ್ವಯ ಕೃತಂ. ಓ ದೇಹಿನ್, ಓ ನಾನೇ ಅಂತ ತನ್ನನ್ನು ಸಂಬೋಧನೆ ಮಾಡು. ದೇವರು ಕೊಟ್ಟ ದೇಹ ಉಂಟು, ಕುಡಿಯೀಗ, ತಿನ್ನೀಗ, ನೀನು ಮಾಡಿದ್ದನ್ನೇ ಉಣ್ಣು. ಸರಿ ಮಾಡಲಿಲ್ಲ ಒಳ್ಳೆ ಕೆಲಸ, ಈಗ ಈ ಕಷ್ಟವನ್ನು ಅನುಭವಿಸು. ನ ಪೂಜಿತ ವಿಪ್ರಗಣ ಸುರಾಪಗ ನ ಚಾಶ್ರಿತ ಸತ್ಪುರುಷ ನ ಸೇವಿತಾ ಪರೋಪಕಾರ ನ ಕೃತ ಕದಾಚನ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾ ಕೃತಂ. ಬ್ರಾಹ್ಮಣರನ್ನು ಕರೆದು ಒಂದು 12 ಬ್ರಾಹ್ಮಣರಿಗೆ ಪೂಜಿಸುವ ವಿಧಾನ ಇದೆ, ದ್ವಾದಶಾರಾಧನೆ ಅಂತ. ಇಲ್ಲ ಪಂಚಬ್ರಾಹ್ಮಣರನ್ನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಹೇಳಿ ಅವರಲ್ಲಿ ಪೂಜೆ ಮಾಡ್ತಕ್ಕಂತಹ ಪಂಚಬ್ರಾಹ್ಮಣ ಸಮಾರಾಧನಾ ವಿಧಾನ ಇದೆ. ಅಲಂಕಾರ ಪೂಜೆ ಅಂತ ಕರೀತಾರೆ. ಬ್ರಾಹ್ಮಣರನ್ನು ಆರಾಧನೆ ಮಾಡಬಹುದು. ಅದೂ ಇಲ್ಲದೆ ಹೋದರೆ ಭಗವಂತ ಭೋಕ್ತೃವಿನಲ್ಲಿ 2 ರೂಪದಿಂದ ಇರ್ತಾನಂತೆ. ಪ್ರದ್ಯುಮ್ನಶ್ಚಾನಿರುದ್ಧಶ್ಚ ನಾರಾಯಣಾನಿರುದ್ಧೌತು ಭೋಜ್ಯವಸ್ತುಷು ಸಂಸ್ಥಿತವು ತರ್ಪಕವು ಸರ್ವಜೀವಾನಾಂ ತಸ್ಮಾತ್ ಭೋಜ್ಯವು ನ ಚರ್ಯತಃ. ಪ್ರದ್ಯುಮ್ನಶ್ಚಾನಿರುದ್ಧ, ಈ ನಾರಾಯಣ ಅನಿರುದ್ಧ ಆಯ್ತಲ್ಲ, ಪ್ರದ್ಯುಮ್ನ ಭಗವಂತನ 2 ರೂಪ, ಅದು ಭೋಕ್ತೃವಿನಲ್ಲಿರ್ತಕ್ಕಂತಹ ರೂಪ. ಯಾವುದು? ಸಂಕರ್ಷಣಶ್ಚ ಪ್ರದ್ಯುಮ್ನ ತತ್ರ ಭೋಕ್ತೃಷು ಸಂಸ್ಥಿತು. ಆ ಸಂಕರ್ಷಣ ಪ್ರದ್ಯುಮ್ನ ಅಂತ 2 ರೂಪ, 2 ಬ್ರಾಹ್ಮಣರನ್ನು ಕರೆದಾದರೂ ಪೂಜೆ ಮಾಡಬಹುದು. ಇಲ್ಲ ಸರ್ವಾಂತರ್ಯಾಮಿಯಾದ ನಾರಾಯಣ ಅಂತ ಹೇಳಿ ನಾರಾಯಣ ಸ್ವರೂಪಿಯಾದ ಒಬ್ಬ ಬ್ರಾಹ್ಮಣನನ್ನು ಕರೆದು ಪೂಜೆ ಮಾಡಬಹುದು. ಮಾಡಲಿಲ್ಲ. ನ ಪೂಜಿತ ವಿಪ್ರಗಣ ಸುರಾಪಗ ನ ಚಾಶ್ರಿತ. ಸುರಾಪಗ ಅಂದರೆ ಗಂಗೆ, ಅಥವಾ ಸುರಾಪಗ ಅಂದರೆ ಭಗವಂತನ ಪಾದದಿಂದ ಹೊರಗೆ ಬಂದಿರುವ ನದಿಗಳು. ಯಾವುದೆಲ್ಲ? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀಹರಿ ಪಾದ ಪಂಕಜ ಭವ. ಆ ಶ್ರೀಹರಿ ಪಾದ ಪಂಕಜದಿಂದ ಆವಿರ್ಭವಿಸುವ ಯಾವ ನದಿಯನ್ನು ಕೂಡ ನಾನು ಶ್ರದ್ಧೆಯಿಂದ ಹೋಗಿ ಸ್ನಾನ ಮಾಡಲಿಲ್ಲ, ಸಂಕಲ್ಪ ಮಾಡಿಕೊಂಡು ತೀರ್ಥ ಸ್ನಾನ ಮಾಡಲಿಲ್ಲ. ಸತ್ಪುರುಷ ನ ಸೇವಿತಾ, ಸಜ್ಜನರು, ಅವರು ಯಾವ ಜಾತಿ, ಯಾವ ಬ್ರಹ್ಮಚಾರಿಗಳು, ಗೃಹಸ್ಥರು, ಆಶ್ರಮ ಜಾತಿ ವಿಚಾರ ಮಾಡದೆ ಸಜ್ಜನರು ಅಂತಾದರೆ ಅವರ ಜೊತೆಗೆ ಇರಬೇಕು. ಸಾಧು ಸನ್ಯಾಸಿಗಳ ಪಾದ ಪೂಜೆ ಮಾಡಬೇಕು. ಸತ್ಪುರುಷಾ ನ ಸೇವಿತಾ, ಅಂತಹ ಸಜ್ಜನರ ಸೇವೆ ಮಾಡಲಿಲ್ಲ, ಸಾಧುಗಳ ಪೂಜೆ ಮಾಡಲಿಲ್ಲ. ಪರೋಪಕಾರ ನ ಕೃತ ಕದಾಚನ, ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡುವುದಕ್ಕೆ ನಾನು ಹೋಗಲಿಲ್ಲ. ದೇಹಿನ್, ಓ
ಓ ಮನುಷ್ಯ, ಕ್ವಚಿನ್ನಿಸ್ತರ ಯತ್ವಯ ಕೃತಂ, ನೀನು ಮಾಡಿದ್ದು ಉಣ್ಣು. ಜಲಾಶಯೋನೈವ ಕೃತೋ ಹಿ ನಿರ್ಜಲೆ ಮನುಷ್ಯ ಹೇತೋ ಪಶು ಪಕ್ಷಿ ಹೇತವೇ ಗೋವಿಪ್ರವೃತ್ಯರ್ಥ ಮಕಾರಿ ನಾಣ್ವಪಿ ದೇಹಿನ್ ಕ್ವಚಿನ್ನಿಸ್ತರ ಯತ್ವಯ ಕೃತಂ. ನೀರಿಲ್ಲದ ಊರಿನಲ್ಲಿ ನೀರಿಗೆ ವ್ಯವಸ್ಥೆ ಮಾಡುವ ಅವಕಾಶ ತನಗಿತ್ತು, ಮಾಡಲಿಲ್ಲ. ಜಲಾಶಯೋ ನೈವ ಕೃತೋ ಹಿ ನಿರ್ಜಲೆ, ಅಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಲಿಲ್ಲ. ಇದೆಲ್ಲ ರಾಜಾಧಿರಾಜರುಗಳಿಗೆಲ್ಲ ಅವಕಾಶ ಇರತಕ್ಕಂಥದ್ದು, ಅಥವಾ ಊರಿನಲ್ಲಿ ಸಂಪನ್ನನಾದ ವ್ಯಕ್ತಿಗೆ ಅವಕಾಶ ಇರುವಂಥದ್ದು. ಮನುಷ್ಯ ಹೇತೋ ಪಶು ಪಕ್ಷಿ ಹೇತವೇ, ಇಲ್ಲ ಊರಿನಲ್ಲಿ ಹೋಗಿ ಕೆರೆ ಕಟ್ಟಿಸುವ ಸಾಮರ್ಥ್ಯ ಇಲ್ಲದೆ ಇದ್ದವ ಏನು ಮಾಡ್ಬೋದು? ತನ್ನ ಹಳ್ಳಿಯಲ್ಲಿ ಊರಿನಲ್ಲಿ ಒಂದು ವ್ಯವಸ್ಥೆ ಇದೆ, ನನ್ನ ಮನೆ ಮುಂದೆ ಓಡಾಡುವ ಹಸುಗಳಿಗೆ ಬೇಸಿಗೆ ಕಾಲದಲ್ಲಿ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆ ಇರಲಿ ಅಂತ ಒಂದು ಪಾತ್ರೆಯನ್ನಾದರೂ ಇಡಬಹುದಲ್ವ? ಅದು ಮಾಡಲಿಲ್ಲ. ಮನುಷ್ಯ ಹೇತೋ ಪಶು ಪಕ್ಷಿ ಹೇತವೇ, ಮನುಷ್ಯರಿಗೆ ಅಂತಿದ್ಲಿ, ಪಶು ಪಕ್ಷಿಗಳಿಗೆ ಕುಡಿಯುವುದಕ್ಕೆ ಒಂದು ಮೇಲೆ ಹೋಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರಾದರೂ ಇಡ್ಬೋದಲ್ಲ ಬೇಸಿಗೆ ಕಾಲದಲ್ಲಿ ಪಶು ಪಕ್ಷಿ ಹೇತುವಿಗೆ, ಅದು ಮಾಡಲಿಲ್ಲ. ಗೋವಿಪ್ರ ವೃತ್ಯರ್ಥ ಮಕಾರಿ ನಾಣ್ವಪಿ, ಗೋವುಗಳ ಬದುಕಿಗೆ, ಬ್ರಾಹ್ಮಣರ ಬದುಕಿಗೆ ನಾನು ಏನು ಅಣು ಕೆಲಸವನ್ನು ಮಾಡಲಿಲ್ಲ. ದೇಹಿನ್ ಕ್ವಚಿನ್ ನಿಸ್ತರ ಯತ್ವಯ ಕೃತಂ, ಅನುಭವಿಸ್ಬೇಕಲ್ಲ ನೀನು. ನನಿತ್ಯ ದಾನಂ ನಗವಾನ್ನಿಕಂ ಕೃತಂ ನ ವೇದ ಶಾಸ್ತ್ರಾರ್ಥ ವಚಃ ಪ್ರಮಾಣಿತಂ ಶ್ರುತಂ ಪುರಾಣಂ ನ ಚ ಪೂಜಿತೋ ಜ್ಞಃ ದೇಹಿನ್ ಕ್ವಚಿನ್ ನಿಸ್ತರ ಯತ್ವಯ ಕೃತಂ. ನಿತ್ಯದಾನ ಅಂತ ಒಂದು ವಿಧಾನ ಇದೆ. ಪ್ರತಿನಿತ್ಯ ಒಬ್ಬರಿಗಾದರೂ ಊಟ ಹಾಕೋದು. ಹಳ್ಳಿಯಲ್ಲಿ ಓದಲಿಕ್ಕೆ ಅವಕಾಶ ಇಲ್ಲದೆ ಇದ್ದ ವ್ಯಕ್ತಿಯನ್ನು ನಮ್ಮ ಮನೆಗೆ ಕರೆಸಿ ಮನೆಯಲ್ಲಿ ದಿವಸ ಒಂದು ದೋಸೆ ಆದರೂ ಮಾಡಿ ಹಾಕ್ತೇನೆ, ಬೆಳಗ್ಗೆ ಆಫೀಸಿಗೆ ಹೋಗಿ ಸಾಯಂಕಾಲ ಬಂದರೆ ಮತ್ತೆ ಊಟದ ವ್ಯವಸ್ಥೆ ಇರ್ತದೆ ಅಂತ ಮಾಡುವುದು. ಒಂದಿಷ್ಟಾದರೂ ಅವನನ್ನು ಓದಿಸುವುದಕ್ಕೋ ಮತ್ತೊಂದಕ್ಕೋ ಅವರಿಗೆ ಒಂದು ವೃತ್ತಿಯ ವ್ಯವಸ್ಥೆ ಮಾಡಬೇಕು. ನಿತ್ಯದಾನ ಅಂತ ಇದಕ್ಕೆ ಹೆಸರು. ಅಥವಾ ನಿತ್ಯವೂ ಯಾರಿಗಾದರೂ ಒಬ್ಬರಿಗೊಂದಿಷ್ಟು ಕೊಡ್ತೇನೆ ಅಂತ ಹೇಳಿ ಒಂದು ಡಬ್ಬಿಯಲ್ಲಿ ಹಾಕಿ ಬಂದಾಗ ಕೊಡುವುದು. ಹೀಗೆ ನಿತ್ಯದಾನ ನಾನು ಮಾಡ್ತಾ ಇಲ್ಲ. ನ ಗವಾನ್ನಿಕಂ, ಗೋವಿಗೆ ಸಂಬಂಧಪಟ್ಟ ಆನ್ನಿಕ ಕೆಲಸ ಅಂದರೆ ಗೋಸೇವೆ, ಅದನ್ನು ನಾನು ಮಾಡಲಿಲ್ಲ. ಆನ್ನಿಕಂ, ಪ್ರತಿನಿತ್ಯ ದಿನ ದಿನ ಅಹರಹ ಸಂಧ್ಯಾ ಉಪಾಸೀತ ಅಂತ ಹೇಳಿದ ವಿಧಾನದಲ್ಲೂ ನನ್ನ ಅನುಷ್ಠಾನ ಇಲ್ಲ. ನ ವೇದಶಾಸ್ತ್ರಾರ್ಥವಚಃ ಪ್ರಮಾಣಿತಂ, ಯಾರಾದರೂ ವೇದದಲ್ಲಿ ಹೇಳಿದ್ದು ಸುಳ್ಳು, ಎಲ್ಲ ಸುಮ್ಮನೆ ಯಾಗ ಯಜ್ಞ ಅಂತ ಮಾಡಿ ದುಡ್ಡು ಹಾಳು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಪ್ರತಿಭಟನೆ ಆದರೂ ಮಾಡಬೇಕಲ್ಲ. ಇಲ್ಲ, ವೇದ ಸರಿ, ಅವರು ಸರಿ ಉಪಪಾದನೆ ಮಾಡಲಿಕ್ಕೆ ಬರದೇ ಹೋದರು, ನೀವು ಹೇಳಿದ ಮಾತಿನಲ್ಲಿ ನನಗೆ ಶ್ರದ್ಧೆ ಇಲ್ಲ ಅಂತಾದರೂ ಹೇಳಬೇಕಲ್ವ, ಅದೂ ಇಲ್ಲಂತೆ. ನ ವೇದಶಾಸ್ತ್ರಾರ್ಥ ವಚಃ ಪ್ರಮಾಣಿತಂ, ವೇದ ಶಾಸ್ತ್ರಗಳ ಮಾತು ಏನಿದೆ ಅದು ಪ್ರಮಾಣ ಅಂತ ಬಾಯಿಬಿಟ್ಟು ಹೇಳಲೂ ಇಲ್ಲ ನಾನು. ಶ್ರುತಂ ಪುರಾಣಂ ನ ಚ, ಪುರಾಣ ಶ್ರವಣವನ್ನು ಮಾಡಲಿಲ್ಲ. ಪೂಜಿತಃ ಜ್ಞಃ ನ ಚ ಪೂಜಿತಃ ಜ್ಞಃ, ಜ್ಞಾನಿಯನ್ನು ಪೂಜೆ ಮಾಡಲಿಲ್ಲ. ದೇಹಿನ್ ಕ್ವಚಿನ್ನಿಸ್ತರ ಯತ್ವಯ ಕೃತಂ ಭರ್ತುರ್ಮಯ ನೈವ ಕೃತಂ ಹಿತಂ ವಚಃ. ಆ ಹೆಣ್ಣು ಮಗಳು ಒಂದು ವೇಳೆ ಈ ರೀತಿ ಕಷ್ಟಪಡ್ತಾ ಇದ್ದರೆ ಅವಳು ಯೋಚನೆ ಮಾಡ್ತಾಳಂತೆ, ಗಂಡ ಹೇಳಿದ ಮಾತು ನಾನು ಕೇಳಿಸಿಕೊಂಡು ಸರಿಯಾಗಿ ವ್ಯವಹಾರ ಮಾಡಲಿಲ್ಲ. ಭರ್ತು ಮಯಾ ನೈವ ಕೃತಂ ಹಿತಂ ವಚಃ, ಅವರು ಹೇಳಿದ ಹಿತವಚಸ್ಸನ್ನೂ ಕೂಡ ಕೇಳಿಕೊಳ್ಳಿಲ್ಲ. ಪತಿವ್ರತಂ ನೈವ ಕದಾಪಿ ಪಾಲಿತಂ, ಪಾತಿವ್ರತ್ಯದ ವಿಧಾನವನ್ನು ನಾನು ಸರಿಯಾಗಿ ಪಾಲನೆ ಮಾಡಲಿಲ್ಲ. ಪತಿವ್ರತ ಅಂತ ಹೇಳಿದರೆ ಗಂಡನಿಗೆ ಇಷ್ಟವಾಗುವ ಅಡಿಗೆ ಮಾಡುವುದು ಮೊದಲನೇದು. ಪತಿವ್ರತ ಅನ್ನುವುದರ ಧರ್ಮದ ಮೊದಲನೇದ್ದು. ನನಗೆ ಇಷ್ಟ ಖಾರ ಅಂತೇಳಿ ತಾನು ಬಿಸಿಬೇಳೆ ಬಾತು ಖಾರ ಮಾಡುವುದು, ಅವರಿಗೆ ಕಾಯಿ ಹುಳಿ ಮಾಡದೇ ಅದು ಮಾಡುವುದಕ್ಕೆ ಅವಕಾಶ ಇಲ್ಲ. ಪತಿವ್ರತಂ ನೈವ ಕದಾಪಿ ಪಾಲಿತಂ ನಗೌರವಂ ಕ್ವಾಪಿ ಕೃತಂ ಗುರುಚಿತಂ. ಗಂಡನ ಕಡೆಯವರು ನನ್ನ ಕಡೆಯವರು ಅಂತ ಮನೆಗೆ ಬಂದಾಗ ನನ್ನ ಕಡೆಯವರು ಬಂದರೆ ಭಾರಿ ಪ್ರೀತಿ ಮಾಡುವುದು, ಆದರೆ ಗಂಡನ ಕಡೆಯವರು ಬಂದರೆ ಸರಿಯಾಗಿ ಉಪಚಾರ ಮಾಡಲಿಕ್ಕಿಲ್ಲ. ಇಂಥದ್ದೆಲ್ಲ ಮಾಡಿದ್ದೇನೆ. ದೇಹಿನ್ ಕ್ವಚಿನ್ನಿಸ್ತರ ಯತ್ವಯ ಕೃತಂ, ಗೃಹಿಣಿಯಾಗಿ ಸರಿಯಾದ ಧರ್ಮ ಪಾಲಿಸಲಿಲ್ಲ ಅಲ್ವಾ, ಅನುಭವಿಸು. ನ ಧರ್ಮ ಬುದ್ಧ್ಯಾ ಪತಿರೇವ ಸೇವಿತೋ ವನ್ನಿಪ್ರವೇಶೋ ನ ಕೃತೋ ಮೃತೆ ಪತೌ ವೈಧವ್ಯಮಾಸಾದ್ಯ ತಪೋ ನ ಸೇವಿತಂ ದೇಹಿನ್ ಕ್ವಚಿನ್ನಿಸ್ತರ ಯತ್ವಯ ಕೃತಂ. ಒಬ್ಬಳು ದೀರ್ಘಕಾಲ ವಿಧವಾ ಧರ್ಮವನ್ನು ಅನುಷ್ಠಾನ ಮಾಡಿದ ಹೆಣ್ಣು ಮಗಳು ಸಾಯುವ ಹೊತ್ತಿಗೆ ಯೋಚನೆ ಮಾಡ್ತಾಳೆ, ನ ಧರ್ಮ ಬುದ್ಧಿಯ ಪತಿರೇವ ಸೇವಿತಃ, ಆತ ಮೃತನಾದ ಮೇಲೆ ನಾನು ಪತಿಯನ್ನು ಯೋಚನೆ ಮಾಡಿಕೊಂಡು ಧರ್ಮವನ್ನು ಆಚರಿಸಲಿಲ್ಲ. ಪತಿಯನ್ನು ಅಂದರೆ ಪತಿ ಮೃತನಾದ ಮೇಲೆ ಆ ಹೆಣ್ಣು ಮಗಳಿಗೆ ಗೌರಿ ಗೋದಾವರಿ ಗಂಗಾ ಗೋದಾವರಿ ಸನ್ನಿಧಾನ ಯುತಳು ಅಂತ ಅವಳಿಗೆ ವಿಶೇಷವಾದ ಸ್ಥಾನಮಾನಗಳಿದ್ದಾವೆ. ಆ ಗಂಗಾ ಗೋದಾವರಿ ಸ್ಥಾನಮಾನ ಯುತತ್ವ ಹೇಗೆ ಬರ್ತದೆ? ಮೃತನಾದಂತಹ ಪತಿಯ ಅಂತರ್ಗತನಾದ ಭಗವಂತನನ್ನು ಚಿಂತನೆ ಮಾಡ್ತಾ
ಅವರ ಶ್ರೇಯಸ್ಸಾಗಲಿ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ತಾನು ವಿಶೇಷವಾದ ಧರ್ಮಕರ್ಮಗಳನ್ನು ಮಾಡಬೇಕು. ಬಂದ ಅತಿಥಿಗಳಿಗೆ ತನ್ನ ಮಗ ಅವರೆಲ್ಲ ದಕ್ಷಿಣೆ ಕೊಡುವುದರ ಜೊತೆಗೆ ತಾನು ತನ್ನದು ಅಂತೇನು ಸಂಪಾದನೆ ಪತಿಗೆ ಸಂಬಂಧಂತೂ ಪಟ್ಟದ್ದುಂಟು ಅದರಿಂದ ಒಂದಿಷ್ಟು ಧರ್ಮಕ್ಕೋಸ್ಕರ ಅಂತ ತೆಗೆದು ಕೆಲಸಗಳನ್ನು ಮಾಡ್ತಾ ಇರಬೇಕು. ಅದೇನು ನಾನು ಮಾಡಲಿಲ್ಲ. ಅವಳು ಹೇಳ್ತಾಳೆ, ನ ಧರ್ಮ ಬುದ್ಧ್ಯಾ ಪತಿರೇವ ಸೇವಿತಃ ವನ್ನಿ ಪ್ರವೇಶೋ ನಕೃತೋ ಮೃತೆ ಪತೌ. ಪತಿ ಮೃತಾದ ಮೇಲೆ ಒಂದು ಕಾಲದಲ್ಲಿ ವನ್ನಿ ಪ್ರವೇಶದ ವಿಧಾನ ಇತ್ತು. ನಂತರದಲ್ಲಿ ವನ್ನಿ ಪ್ರವೇಶದ ನಿಷೇಧ ಬಂತು. ವನ್ನಿ ಪ್ರವೇಶ ನಿಷೇಧ ಬಂದ ಮೇಲೆಯೂ ಕೂಡ ವನ್ನಿ ಪ್ರವೇಶ ಮಾಡಬೇಕು ಅಂತ ವಿಧಾನ ಬಂತು. ಅದು ವನ್ನಿ ಪ್ರವೇಶ ಮಾಡುವುದು ಅಂದರೆ ಏನು? ದುಃಖ ವನ್ನಿ ಏನಿದೆ, ಪತಿ ಮೃತನಾದ ನಂತರದಲ್ಲಿ ಉಂಟಾಗತಕ್ಕಂತಹ ದುಃಖವನ್ನಿ, ಆ ದುಃಖವನ್ನಿಯನ್ನು ತಾನು ಪೂರ್ತಿ ಹಿಡಿತದಲ್ಲಿ ಇಟ್ಟುಕೊಂಡು ತಾನು ಕೇವಲ ಅಲ್ಲಿಯ ತನಕ ಹೊರಮುಖವಾಗಿದ್ದಂತಹ ಮನಸ್ಸನ್ನು ಒಳಗಿರತಕ್ಕಂತಹ ವನ್ನಿಯಲ್ಲಿ ಪ್ರವೇಶ ಮಾಡಿಸಿದೆ. ಒಳಗಿರುವ ವನ್ನಿ ಅಂತ ಹೇಳಿದ್ರೆ ಅಹಂ ವೈಶ್ವಾನರು, ಒಳಗಿರುವ ಭಗವಂತ. ವನ್ನಿ, ಒಳಗಿರುವ ವನ್ನಿ ಅಂದರೆ ವಹನ್ ನಯತೀತಿ ವನ್ನಿ, ನಮ್ಮನ್ನು ಹೊತ್ತುಕೊಂಡು ನಯನ ಮಾಡುವ ಭಗವಂತನಿಗೆ ವನ್ನಿ ಅಂತ ಹೆಸರು. ಆ ವನ್ನಿಯಲ್ಲಿ ಪ್ರವೇಶ ಅಂದರೆ ಅಂತರ್ಮುಖ ಹೊರಮುಖದ ವ್ಯವಹಾರಗಳಿಂದ ಆದಷ್ಟು ಒಳಗೆ ಬಂದು ದೇವಿ ಚಿಂತನೆಯಲ್ಲಿ ನಗುನಗುತ್ತಾ ಇರುವಂತಹದ್ದು ಅನ್ನೋದು ವನ್ನಿ ಪ್ರವೇಶ. ಅದನ್ನು ನಾನು ಮಾಡಲಿಲ್ಲ. ಮತ್ತೆ ಊರಿನ ವ್ಯವಹಾರದಲ್ಲೇ ತೊಡಗಿದ್ದೇನೆ. ವೈಧವ್ಯ ಮಾಸಾಧ್ಯ ತಪೋ ನ ಸೇವಿತಂ. ವಿಧವಾ ಧರ್ಮದಲ್ಲಿ ತಪಸ್ಸು, ಭಗವಂತನ ನಾಮಚಿಂತನೆ ಮಾಡುವಂತಹದ್ದು, ದಾಸರು ಕೊಟ್ಟ ಪದ್ಯಗಳಲ್ಲಿ ವಿಶೇಷ ಅರ್ಥಗಳನ್ನು ಆಲೋಚನೆ ಮಾಡುವಂತಹದ್ದು, ಅದು ಯಾವುದು ಮಾಡಲಿಲ್ಲ. ದೇಹಿನ್ ಕ್ವಚಿನ್ನಿಸ್ತರಯ ತ್ವಯಾಕೃತಂ ಮಾಸೋಪವಾಸೀ ನ ವಿಶೋಷಿತಂ ಮಯ ಚಾಂದ್ರಾಯಣೀರ್ವಾ ನಿಯಮೈ ಸವಿಸ್ತರೈ ನಾರೀ ಶರೀರಂ ಬಹು ದುಃಖ ಭಾಜನಂ ಲಬ್ಧಂ ಮಯ ಪೂರ್ವಕೃತೈ ವಿಕರ್ಮಭಿಃ. ಮಾಸೋಪವಾಸ ಅಂತ ಉಂಟು. ಮಾಸೋಪವಾಸ ಅಂತ ಹೇಳಿದರೆ ಧಾರಣಪಾರಣ ವ್ರತ. ಇವತ್ತು ಉಪವಾಸ ಆದರೆ ನಾಳೆ ಊಟ ಮಾಡುವುದು ಅಂತ ಧಾರಣಪಾರಣ. ಅದೆಲ್ಲ ವೈಧವ್ಯದಲ್ಲಿ ಮಾಡುವುದಕ್ಕೆ ಅವಕಾಶ ಇದೆ. ಅಂಥದ್ದು ಯಾವುದೋ ಒಂದು ವ್ರತವನ್ನು ನಾನು ಮಾಡಬೇಕು, ಅದು ಯಾವುದು ಮಾಡಲಿಲ್ಲ. ನ ವಿಶೋಷಿತ. ಇನ್ನೊಂದು ಮಾಸೋಪವಾಸ ಅಂತ ಉಂಟು. ಮಾಸೋಪವಾಸ ಅಂತ ಹೇಳಿದರೆ ತಿಂಗಳು ಪೂರ್ತಿ ಏಕಭುಕ್ತಿ, ಒಂದು ಊಟ ಆದಮೇಲೆ ಮಧ್ಯದಲ್ಲಿ ಏನನ್ನು ತೆಗೊಳ್ಳದೇ ಇರುವುದು ಅನ್ನೋ ವ್ರತ. ಅಂತಹ ವ್ರತ ಅವುಗಳ ಮೂಲಕ ನನ್ನ ಶರೀರ ಶೋಷಣೆ ನಾನು ಮಾಡಿಕೊಳ್ಳಿಲ್ಲ. ಚಾಂದ್ರಾಯಣೆ ಇರುವ ನಿಯಮೈಹಿ ಸವಿಸ್ತರೈಹಿ. ಚಾಂದ್ರಾಯಣಾದಿ ವ್ರತ ಮಾಡುವುದಕ್ಕೆ ಅವಕಾಶ ಇತ್ತು. ನಾರೀ ಶರೀರಂ ಬಹು ದುಃಖ ಭಾಜನಂ ಲಬ್ಧಂ ಮಯ ಪೂರ್ವಕೃತೈರ್ವಿಕರ್ಮಭಿ. ಯಾವುದೋ ಜನ್ಮಾಂತರದ ಕರ್ಮದಿಂದ ಈ ನಾರೀ ಶರೀರದಲ್ಲಿ ವೈಧವ್ಯ ಯೋಗದಲ್ಲಿ ಬಾಳುವ ಯೋಗ ಬಂತು. ಮತ್ತೆ ಅದು ಬರದೇ ಇರುವುದಕ್ಕೆ ಈಗ ನಾನು ದೈವಿ ಕರ್ಮಗಳನ್ನು ಮಾಡಬೇಕಿತ್ತು, ಅದು ಯಾವುದು ಮಾಡಲಿಲ್ಲ. ಏವಂ ವಿಲಪ್ಯ ಬಹುಶಃ ಸಸ್ಮರನ್ ಪೂರ್ವದೈಹಿಕಂ ಮಾನುಷತ್ವಂ ಮಮ ಕುತಃ ಇತಿ ಕ್ರೋಶನ್ ಪ್ರಸರ್ಪತಿ. ಈ ರೀತಿ ತಾನು ಹಿಂದೆ ಒಳ್ಳೆಯ ಕೆಲಸ ಮಾಡಲಿಲ್ಲ, ಕೆಟ್ಟದ್ದು ಮಾಡಿದ್ದೇನೆ ಅನ್ನುವುದನ್ನು ವಿಲಾಪ ಮಾಡುತ್ತಾ, ಪೂರ್ವದೈಹಿಕವನ್ನು ಚಿಂತನೆ ಮಾಡ್ತಾ, ಇನ್ನು ಮತ್ತೆ ಮನುಷ್ಯನಾಗಿ ಹುಟ್ಟುವುದು ನಾನು ಹೇಗೆ ಸಾಧ್ಯ ಅಂತ ಅರಚುತ್ತಾ ಕಷ್ಟಪಟ್ಟು ನಡೀತಾ ಹೋಗ್ತಾನಂತೆ. ಒಮ್ಮೆ ಮನುಷ್ಯ ಶರೀರ ಬಂದಿತ್ತು, ಬಂದಾಗ ಇಷ್ಟೆಲ್ಲ ಮಾಡುವುದಕ್ಕೆ ಅವಕಾಶ ಇತ್ತು, ಮಾಡಲಿಲ್ಲ. ಇನ್ನು ನನಗೆ ಮತ್ತೆ ಯಾವಾಗ ಬರುತ್ತೆ ಈ ಮನುಷ್ಯ ಶರೀರ ಅಂತ. ಮಾನುಷತ್ವಂ ಮಮ ಕುತಃ ಇತಿ ಕ್ರೋಶನ್ ಪ್ರಸರ್ಪತಿ. ದಶಸಪ್ತದಿನಾನ್ಯೇಕಃ ವಾಯುವೇಗೇನ ಗಚ್ಚತಿ ಅಷ್ಟಾದಶೇ ದಿನೇ ತಾರ್ಕ್ಷ್ಯ ಪ್ರೇತಃ ಸೌಮ್ಯಪುರಂ ವ್ರಜೇತ್. ಈ ರೀತಿ ಆತ 17 ದಿವಸ ನಿರಂತರ ಹಗಲು ರಾತ್ರಿ ಸಂಚಾರ ಮಾಡ್ತಾನೆ. ಹಾಗೆ ವಾಯುವೇಗೇನ ಗಚ್ಚತಿ. ಅವನು ಹಿಂದೆ ಹೇಳಿದ ಲೆಕ್ಕಾಚಾರದ ಪ್ರಕಾರ 247 ಯೋಜನೆ ಹೋಗಬೇಕಲ್ಲ, ಅಷ್ಟು ದೂರ ಹೋಗುವುದಕ್ಕೆ ವಾಯುವೇಗ ಬೇಕು. ವಾಯುವೇಗ ಅಂದರೆ ಚಂಡಮಾರುತ ವೇಗ ಅಲ್ಲ, ವಾಯು ಬೀಸುವ ವೇಗ. ಆ ವೇಗದಿಂದ ಹೋಗ್ತಾನೆ. 18ನೇ ದಿವಸಕ್ಕೆ ಆಗುವಾಗ ಸೌಮ್ಯಪುರ ಅಂತ 16ರಲ್ಲಿ ಮೊದಲನೆಯದ್ದು ಆ ಊರಿಗೆ ಆತ ಹೋಗ್ತಾನೆ. ಪ್ರೇತ ತಸ್ಮಿನ್ ಪುರವರೇ ರಮ್ಯೆ ಪ್ರೇತಾನಾಂಚ ಗಣೋ ಮಹಾನ್ ಪುಷ್ಪಭದ್ರಾ ನದಿ ತತ್ರ ನ್ಯಗ್ರೋಧ ಪ್ರಿಯ ದರ್ಶನ. ಅದು ಒಂದು ಪುರವರ, ಶ್ರೇಷ್ಠವಾದ ಪುರ. ಆ ಪುರವರದಲ್ಲಿ ರಮ್ಯವಾದಂತಹ ಪುರ ಅಂತ. ಇಲ್ಲಿ ತನಕ ಕಷ್ಟಪಟ್ಟುಕೊಂಡು ಹೋಗಿದ್ದಾನೆ, ಅಲ್ಲಿ ಒಳ್ಳೆಯ ಪುರ ಸಿಕ್ಕಿದೆ. ಆ ರಮ್ಯಪುರದಲ್ಲಿ ಭಾರಿ ಪ್ರೇತಗಳು ಸೇರಿದ್ದಾರೆ. ತುಂಬ ಜನ ಹೋಗ್ತಾ ಇರ್ತಾರೆ, ರಶ್ ಇದೆ ಅಂತ ಲೆಕ್ಕ ಅಲ್ಲಿ. ತತ್ರ ಪ್ರೇತಾನಾಂಚ ಗಣೋ ಮಹಾನ್ ಪುಷ್ಪಭದ್ರಾ ನದಿ ತತ್ರ. ಅಲ್ಲಿ ಒಂದು ನದಿ ಇದೆ, ಪುಷ್ಪಭದ್ರಾ ಅಂತ ಆ ನದಿಗೆ ಹೆಸರು. ನ್ಯಗ್ರೋಧ ಪ್ರಿಯ ದರ್ಶನ. ಅಲ್ಲೊಂದು ವಟವೃಕ್ಷ ಇದೆ, ನ್ಯಗ್ರೋಧ ಇದೆ, ನೋಡಲಿಕ್ಕೆ ಭಾರಿ ಚಂದದ ಮರ. ಪುರೇ ತತ್ರ ಸ ವಿಶ್ರಾಮಂ ಪ್ರಾಪ್ಯತೆ ಯಮಕಿಂಕರೈ. ನೋಡಿ, ಸ್ವಲ್ಪ ಇನ್ನು ವಿಶ್ರಾಂತಿ ತೆಗೊ ಅಂತ ಯಮಕಿಂಕರರು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೊಳ್ಳುವುದಕ್ಕೆ ಅವಕಾಶ ಕೊಡ್ತಾರೆ.
ದಾರ ಪುತ್ರಾದಿಕಂ ಸೌಖ್ಯಂ ಸ್ಮರತೆ ತತ್ರ ದುಃಖಿತ. ಆದರೆ ಅವ ಅಲ್ಲಿ ಖುಷಿ ಪಡಬೇಕಲ್ವಾ, ಅವನಿಗೆ ಆಗ ನೆನಪಾಗ್ತದಂತೆ ಹೆಂಡತಿ, ಮಕ್ಕಳು, ಮನೆ, ತಾನು ಕಟ್ಟಿದ ಊರಿನ ಶಾಲೆಯ ಮಕ್ಕಳು ಎಲ್ಲ ನೆನಪಾಗ್ತದೆ. ಹೀಗೆ ತತ್ರ ದಾರ ಪುತ್ರಾದಿಕಂ ಸೌಖ್ಯಂ, ಹಿಂದೆ ಏನು ಸೌಖ್ಯ ಇತ್ತು, ಸ್ಮರತೆ ತತ್ರ ದುಃಖಿತ, ಹಿಂದೆ ಹಾಗಿತ್ತು ಅಂತ ಈಗ ದುಃಖಿತನಾಗಿ ಸ್ಮರಿಸ್ತಾನಂತೆ. ಅಂದರೆ ಹಿಂದೆ ದುಃಖವಾಗಿದ್ದರೆ ಈಗ ಸುಖ, ಹಿಂದೆ ಸುಖವಾಗಿದ್ದು ಈಗ ದುಃಖದ ಸ್ಥಿತಿಯಲ್ಲಿ ಅದನ್ನು ನೆನೆಸಿ ಸಂಚಿಂತ್ಯಮಾನಾನಿ ಸುಖಾನ್ಯ ಭೂಬನ್ ಅಂದುಂಟು. ಯಾರಿಗೆ? ಸೀತಾರಾಮರು ಕಾಡಿನಲ್ಲಿದ್ದದ್ದನ್ನೆಲ್ಲ ಕೊನೆಗೆ ಪಟ್ಟಾಭಿಷಿಕ್ತರಾದ ಮೇಲೆ ನೆನೆಸಿಕೊಂಡು ಖುಷಿ ಪಡ್ತಾರೆ. ಆಗ ಹಾಗಿತ್ತು ಈಗ ಹೇಗಿದ್ದೇವೆ ಅಂತ. ಇದು ಹಾಗಲ್ಲ, ಆಗ ಹಾಗಿತ್ತು ಈಗ ಅಂತ ಹೀಗೆ ದುಃಖಿತ. ಸ್ಮರತೆ ತತ್ರ ದುಃಖಿತ. ಧನಾನಿ ಭೃತ್ಯ ಮಾತ್ರಾಣಿ ಸರ್ವಂ ಶೋಚತಿ ವೈ ಯದಾ ತದಾ ಪ್ರೇತಾಂಸ್ತು ತತ್ರತ್ಯಾಹ ಕಿಂಕರಾಶ್ಚೇದಮಬ್ರುವನ್. ತನ್ನ ಧನ ಯಾವ ಬ್ಯಾಂಕಲ್ಲಿ ಎಷ್ಟಿಟ್ಟಿದ್ದೆ ಅಂತ ಲೆಕ್ಕ ಮಾಡ್ಕೊಳ್ತಾನೆ. ಭೃತ್ಯ ಮಾತ್ರಾಣಿ, ಎಷ್ಟು ಜನ ಸೇವಕ ಜನ ಇದ್ದರು. ಸರ್ವಂ ಶೋಚತಿ, ಇದೆಲ್ಲ ದುಃಖ ಮಾಡ್ತಾ ಇರುವಾಗ ಪ್ರೇತಾಂಸ್ತು, ಆಗ ಅಲ್ಲಿರತಕ್ಕಂತಹ ಕಿಂಕರರು ಅಷ್ಟೂ ಪ್ರೇತರನ್ನು ಕುರಿತು ಒಂದು ಉಪನ್ಯಾಸ ಮಾಡ್ತಾರೆ. ಪ್ರೇತಾಂಸ್ತು ತತ್ರ ಅಬ್ರುವನ್ನ, ಏನು? ಕ್ವಧನಂ ಕ್ವಸುತ ಜಾಯ ಕ್ವಸುಹೃತ್ ಕ್ವಚ ಬಾಂಧವಾ ಸ್ವಕರ್ಮೋಪಾರ್ಜಿತಂ ಭೋಕ್ತಾ ಮೂಢಯಾಹಿ ಚಿರಂ ಪಥಿ. ಆ ಪ್ರೇತರನ್ನು ಕುರಿತು ಆ ಯಮಭೃತ್ಯರು ಹೇಳ್ತಾರೆ, ಕ್ವಧನ, ಅಷ್ಟು ಸಂಪಾದನೆ ಮಾಡಿದ್ದೇನೆ ಎಲ್ಲ ಮಾತಾಡಿಕೊಳ್ತೀರಲ್ವ, ಎಲ್ಲಿಂಟು ನಿಮ್ಮ ಜೊತೆಗುಂಟ? ಕ್ವಧನ ಕ್ವಸುತಾಹ, ನನಗೆ ಅಷ್ಟು ಮಕ್ಕಳು ಹಾಗೂ ಓದಿದ್ದಾರೆ, ಇಷ್ಟು ದೇಶಗಳಿಗೆ ಓಡಾಡಿದ್ದಾರೆ ಅಂತ ಹೇಳ್ತೀಯಲ್ವ, ಎಲ್ಲಿದ್ದಾರೆ ನಿನ್ನ ಮಕ್ಕಳು? ಕ್ವಜಾಯ, ಪತ್ನಿ ಎಲ್ಲಿದ್ದಾಳೆ? ಸುಹೃತ್ ಕ್ವ, ನಿನ್ನ ಗೆಳೆಯರೆಲ್ಲಿದ್ದಾರೆ? ಕ್ವಚ ಬಾಂಧವಾಹ, ಎಲ್ಲಿದ್ದಾರೆ ಬಂಧು ಜನರು? ಮತ್ತೆ ನಿಮ್ಮ ಜೊತೆಗೆ ಇರುವುದು ಯಾವುದು? ಸ್ವಕರ್ಮೋಪಾರ್ಜಿತಂ ಭೋಕ್ತಾ, ನಿನ್ನ ಕರ್ಮ ಮಾತ್ರ ಅಲ್ಲ ನಿನ್ನ ಜೊತೆಗೆ ಇರುವುದು, ಅದನ್ನಲ್ಲೋ ನೀನು ಭೋಗಿಸ್ತಾ ಇರುವುದು. ಮೂಢ, ಒಳ್ಳೆ ಕರ್ಮ ಮಾಡಿದ್ಯಾ? ಇಲ್ಲ. ಯಾಹಿ ಚಿರಂಪಥಿ, ಮತ್ತೆ ಇಲ್ಲಿ ವಿಶ್ರಾಂತಿ ಬೇಡ, ಮುಂದೆ ಸಾಗು. ಜಾನಾಸಿ ಸಂಬಲ ಬಲಂ ಬಲಮಧ್ವಗಾನಾಂ ನೋ ಸಂಬಲಾಯ ಯತಸೇ ಪರಲೋಕ ಪಾಂಥ ಗಂತವ್ಯಮಸ್ತಿ ತವ ನಿಶ್ಚಿತಮೇವ ತೇನ ಮಾರ್ಗೇಣ ಯತ್ರ ಭವತಿ ಕ್ರಯ ವಿಕ್ರಯೋ ಹಿ ಆಬಾಲಖ್ಯಾತ ಮಾರ್ಗೋಯಂ ನೈವ ಮರ್ತ್ಯ ಶ್ರುತಸ್ತ್ವಯಾ ಪುರಾಣ ಸಂಭವಂ ವ್ಯಾಧಿಂ ಕಿಂ ದ್ವಿಜೇಭ್ಯೋಪಿ ನ ಶ್ರುತಂ ಏವ ಮುಕ್ತಸ್ತತೋ ದೂತೈಃ ತಾಡ್ಯಮಾನಶ್ಚ ಮುದ್ಗರೈಃ ನಿಪತನ್ ಉತ್ಪತನ್ ಧಾವನ್ ಪಾಶೈರಾಕೃಷ್ಯತೆ ಬಲಾತ್. ಆಬಾಲ ಖ್ಯಾತ ಮಾರ್ಗೋಯಂ ನೈವ ಮರ್ತ್ಯ ಶ್ರುತಸ್ತಯ. ನೀನು ಬ್ರಾಹ್ಮಣರಿಗೋಸ್ಕರ ಅಡಿಗೆ ಮಾಡಲಿಲ್ಲ, ದೇವರ ಪೂಜೆಗೆ ನೈವೇದ್ಯಕ್ಕೋಸ್ಕರ ಅಡಿಗೆ ಮಾಡಲಿಲ್ಲ, ನಿನ್ನ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ನೀನು ಅಡಿಗೆ ಮಾಡಿದ್ದೆ. ಪುರಾಣ ಸಂಭವಂ, ಹಿಂದೆ ಮಾಡಿದ ಕರ್ಮದಿಂದ ವ್ಯಾಧಿಯನ್ನು ಅನುಭವಿಸಿದೆ. ಯಾವತ್ತಿಗೂ ಕೂಡ ಮತ್ತೊಬ್ಬರಿಗೋಸ್ಕರ ಅಂತ ಒಳ್ಳೆಯ ಕೆಲಸವನ್ನು ಮಾಡಲೇ ಇಲ್ಲ. ಆದ್ದರಿಂದ ತಿನ್ನು ಅಂತೇಳಿ ಒಂದೊಂದು ಹೊಡೆದು ಅಲ್ಲಿಂದ ಮತ್ತೆ ಅಲ್ಲಿ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೇನೆ ಅಂತ ಕೂತವರನ್ನು ಹೊಡೆದು ಬಡ್ದು ಅಲ್ಲಿಂದ ದಾಟಿಸಿದ್ರಂತೆ. ಈ ರೀತಿ ತಾಡ್ಯಮಾನಶ್ಚ ಮುದ್ಗರೈಹಿ, ಕೆಲವರಿಗೆ ಕೋಲಲ್ಲಿ ಹೊಡೆದ್ರೆ ಸಾಕಾಗಲಿಲ್ಲ, ಮುದ್ಗರ ಹಿಡ್ಕೊಂಡು ಚಮ್ಮಟಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ. ನಿಪತನ್ ಉತ್ಪತನ್, ಆ ಪೆಟ್ಟು ತಿನ್ನಲಿಕ್ಕೆ ಸಾಧ್ಯ ಆಗದೆ ಹಾರಿಕೊಂಡು ಕುಣಿದುಕೊಂಡು ಬೀಳ್ತಾ ಹೇಳ್ತಾ ಓಡಿದ್ದಾರೆ. ಧಾವನ್ ಪಾಶೈಹಿ ಆಕೃಷ್ಯತೆ ಬಲಾತ್, ಆ ಕಡೆಯವರು ಪಾಶ ಹಾಕಿ ಇಳಿತಾ ಇದ್ದಾರೆ. ಅತ್ರ ದತ್ತಂ ಸುತೈಃ ಪೌತ್ರೈಃ ಸ್ನೇಹಾದ್ವಾ ಕೃಪಯಾ ಅಥವಾ ಮಾಸೀಂ ಪಿಂಡಂ ಸಾಶ್ನಾತಿ ತತಃ ಸೌರಿಪುರಂ ವ್ರಜೇತ್. ಈ ಭವನದಲ್ಲಿ ಅವ ಇರುವಾಗ ಅವನಿಗೆ ನೆಮ್ಮದಿಗೆ ಒಂದು ಅವಕಾಶ ಇದೆ. ಏನಂದರೆ, ಆ ಹೊತ್ತಿಗೆ ಸರಿಯಾಗಿ ಪ್ರಥಮ ಮಾಸಿಕ ಬಂದಿರ್ತದೆ. ಆ ಹೊತ್ತಿಗೆ ಪುತ್ರರು ಕೊಟ್ಟಂತಹ ಮಾಸಿಕ ಏನಿದೆ, ಮಾಸಿಕದ ವಿಧಾನ ಏನಿದೆ, ಅದನ್ನು ಸುತರಾಗಬಹುದು, ಪೌತ್ರರಾಗಬಹುದು, ಸ್ನೇಹದಿಂದ ಕೃಪೆಯಿಂದ ಬೇರೆಯವರು ಕೊಟ್ಟಿರ್ಬೋದು, ಅಂತಹ ಪಿಂಡಂ ಅಶ್ನಾತಿ, ಅದು ಅವನಿಗೆ ನೆಮ್ಮದಿ ಕೊಡ್ತದೆ. ಜೊತೆಗೆ ಆ ಪಿಂಡದ ಜೊತೆಗೆ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸಿದರ ಪುಣ್ಯ ಫಲ ಮಕ್ಕಳಿಂದಾಗಿ ಅಪ್ಪನಿಗೆ ಹೋಗ್ತದೆ. ಮಕ್ಕಳು ಆತ್ಮಾವಿ ಪುತ್ರನಾಮಾಸಿ ಅಂತ ಅದಕ್ಕೋಸ್ಕರ ಆತ ಸಂಸ್ಕಾರ ಮಾಡಿರ್ತಾನೆ ಮಗುವಿಗೆ. ಆ ಮಗ ಮಾಡಿದ್ದು ಅವರಿಗೆ ಸೇರಿ ಅಲ್ಲಿ ಯಮದೂತರು ಶಾಂತರಾಗಿ ಇವರಿಗೆ ಗೌರವ ಕೊಟ್ಟು ಕರ್ಕೊಂಡು ಹೋಗ್ತಾರಂತೆ. ಇದೊಂದು ಅವಕಾಶ ಅವರಿಗೆ, ಪಾಪಿಗಳಿಗೂ ಒಂದು ಅವಕಾಶ. ತತ್ರ ನಾಮ್ನಾಸ್ತಿ ರಾಜಾವಿ, ಅಲ್ಲಿಂದ ಹಾಗೆ ಸಾಗ್ತಾ ಸಾಗ್ತಾ ಈಗ ಸೌಮ್ಯಪುರ ಮುಗೀತು, ಸೌರಿಪುರಕ್ಕೆ ಬಂದಿದ್ದಾರೆ, 2ನೇ ಪುರಕ್ಕೆ ಬಂದಿದ್ದಾರೆ. ಅಲ್ಲಿ ಒಬ್ಬ ರಾಜ ಇದ್ದಾನಂತೆ. ತತ್ರ ನಾಮ್ನಾಸ್ತಿ ರಾಜಾವಿ ಜಂಗಮ ಕಾಲರೂಪದೃಕ್, ರಾಜನಿಗೆ ಜಂಗಮ ಅಂತ ಹೆಸರು, ಜಂಗಮ ರಾಜ ಅಂತ. ಕಾಲರೂಪದೃಕ್, ನೋಡಲಿಕ್ಕೆ ಕಾಲ ಇದ್ದಾನೆ, ಕಪ್ಪು. ತದೃಷ್ಟ ಭಯಭೀತೋಸೌ
ವಿಶ್ರಾಮೇ ಕುರುತೆ ಮತಿಂ. ಅವನ ಆ ಕಾಲ ರೂಪವನ್ನು ನೋಡಿದವ ಭಯಭೀತನಾಗಿ ಸ್ವಲ್ಪ ವಿಶ್ರಮಿಸಬೇಕು ಅಂತ ಬುದ್ಧಿ ಬರ್ತದೆ. ಉದಕಂ ಚಾನ್ನ ಸಂಯುಕ್ತಂ ಭುಂಕ್ತೆ ತತ್ರ ಪುರೇ ಗತಿ ತ್ರಿಪಾಕ್ಷಿಕೆ ವೈ ಯದ್ದತ್ತಂ ಸತತ್ಪುರಮತ್ ಸಹ ಪುರಂ ಅತ್ತಿ. ಆ ಪುರದಲ್ಲಿರುವಾಗ ಇಲ್ಲಿ ತ್ರೈಪಾಕ್ಷಿಕ ಶ್ರಾದ್ದ ನಡೆಯುತ್ತೆ. ಅಂದರೆ 41ನೇ ದಿವಸದ ಶ್ರಾದ್ದ. ಈಗ 12 ತಿಂಗಳು ಉಂಟಲ್ವಾ, 12 ತಿಂಗಳುಗಳ ಮಧ್ಯದಲ್ಲಿ ಕವಿ, ಕಥಯ, ತನ್ನಂಗಿ, ಪತಂಗ ಅಂತ. ಅಲ್ಲಿ ಕವಿ ಅಂತ ಹೇಳಿದರೆ 41 ಅಂತ ಅರ್ಥ. 41ನೇ ದಿವಸದಕ್ಕೆ ತ್ರೈಪಾಕ್ಷಿಕ ಅಂತ ಕರೀತಾರೆ. ಅಲ್ಲಿ ತ್ರೈಪಾಕ್ಷಿಕೆ ವೈ ಯದ್ದತ್ತಂ ಸತತ್ಪುರಂ ಅತ್ತಿ. ಅಲ್ಲಿ ಆತ ಇದನ್ನು ಭಕ್ಷಣ ಮಾಡ್ತಾನಂತೆ. ತಥೋ ನಗೇಂದ್ರ ಭವನಂ ಪ್ರೇತೋ ಯಾತಿ ತ್ವರಾನ್ವಿತಃ. ಅಲ್ಲಿಂದ ನಗೇಂದ್ರ ಭವನ ಅಂತ 3ನೇ ಭವನ, ಅಲ್ಲಿಗೆ ಹೋಗ್ತಾನೆ. ತಥೋ ನಗೇಂದ್ರ ಭವನಂ ಪ್ರೇತೋ ಯಾತಿ ತ್ವರಾನ್ವಿತಃ. ವೇಗದಿಂದ ತ್ವರೆಯಿಂದ ಹೋಗ್ತಾನೆ. ವನಾನಿ ತತ್ರ ರೌದ್ರಾಣಿ ದೃಷ್ಟ್ವಾ ಕ್ರಂದತಿ ದುಃಖಿತಃ. ಅಲ್ಲಿ ರೌದ್ರ ವನ ಇದೆ ಅಂತೆ. ಆ ಭಯಂಕರವಾದ ಕಾಡನ್ನು ನೋಡಿ ದುಃಖಿತನಾಗಿ ಅರಚುತ್ತಾನೆ. ನಿರ್ಘೃಣೈ ಕೃಷ್ಯಮಾಣಸ್ತು ರುದತೆ ಚ ಪುನಃ ಪುನಃ ಮಾಸದ್ವಯಾವಸಾನೇತು ತತ್ಪುರಂ ಯಥಿತೋ ವ್ರಜೇತ್. ಅಲ್ಲಿಂದ ನಗೇಂದ್ರ ಭವನ 2 ತಿಂಗಳು ಮುಗಿಯುವಾಗ ಅವ ಅಲ್ಲಿದ್ದಾನೆ. ಭುಕ್ತ್ವಾ ಪಿಂಡಂ ಜಲಂ ವಸ್ತ್ರಂ ದತ್ತಂ ಯದ್ ಬಾಂಧವೈಃ ಇತಃ ಕೃಷ್ಯಮಾಣಃ ಪುನಃ ಪಾಶೈಃ ನೀಯತೆ ಗ್ರೇ ಚ ಕಿಂಕರೈಃ. ಅಲ್ಲಿ ದ್ವಿತೀಯ ಮಾಸಿಕ, ನಿಜವಾಗಿ ಅದು ತೃತೀಯ, ಈಗ ದ್ವಿತೀಯ ಅಂತ ಹೇಳ್ತಾ ಹೋಗುವ. ದ್ವಿತೀಯ ಮಾಸಿಕವನ್ನು ಕೊಟ್ಟದ್ದನ್ನು ಆತ ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಪ್ರಥಮ ಮಾಸಿಕ ಅದು 13ನೇ ದಿವಸ ಅಥವಾ 14ನೇ ದಿವಸ ಮುಗೀತದೆ. ಆಮೇಲೆ ಮೊದಲನೇ ತಿಂಗಳು ಬರ್ತದಲ್ವ, ಅದು ದ್ವಿತೀಯ ಮಾಸಿಕ. ನಾಳಿಂದ ಹೇಳ್ಕೊಂಡು ಹೋಗೋದು ಹಾಗೆ. 11, 12, 13 ಅಥವಾ 14ನೇ ದಿವಸದಲ್ಲಿ ಪ್ರಥಮ ಮಾಸಿಕ ಆಗಿರುತ್ತದೆ. ಆಮೇಲೆ ಮಾಸಿಕ ಏನು ಪ್ರಥಮ ಮಾಸಿಕ ಅಂತ ಹೇಳ್ತೇವೆ, ಅಲ್ಲಿ ನೀವು ಸಂಕಲ್ಪ ಮಾಡೋದು ದ್ವಿತೀಯ ಮಾಸಿಕ ಅಂತೇಳಿ. ಹಾಗೆ ಮಾಸಿಕ 11 ಅಥವಾ 12 ಅವತ್ತಿನ ದಿವಸ ಏನೋ ಮಾಸಿಕ ಇದೆ ಅಂತ ಹೇಳಿದ್ರು. ಅಲ್ಲ, ಅದು ನಡೀತದೆ. ಅದೇನಂದ್ರೆ ಈ 16 ಮಾಸಿಕವನ್ನು ಅಲ್ಲಿ ಮಾಡಲಿಕ್ಕೆ ಅದು ಪೂರ್ವ ಷೋಡಶ, ಮಧ್ಯಮ ಷೋಡಶ, ಮಲ್ಲಿನ ಷೋಡಶ, 3 ಷೋಡಶ ಉಂಟು, ಉತ್ತಮ ಷೋಡಶ ಅಂತ. ಇದಿಷ್ಟು ಮಾಡದೆ ಸಪಿಂಡೀಕರಣ ಮಾಡಲಿಕ್ಕಿಲ್ಲ. ಅದಕ್ಕೆ ಒಂದು ಸಲ ಅಷ್ಟನ್ನು ಮಾಡಿ 12ನೇ ದಿವಸ ಸಪಿಂಡೀಕರಣ ಮಾಡು. ಆದರೆ ಅದನ್ನು ಮಾಡಿದರೂ ಕೂಡ ಕಾಲದಲ್ಲಿ ಮತ್ತೆ ಮಾಡಬೇಕು ಅಂತ ವಿಧಿ. ಅದು ಮತ್ತೆ ಆಯಾ ಕಾಲದಲ್ಲಿ ಮತ್ತೆ ಮಾಡ್ತಾ ಹೋಗಬೇಕು. ಮಾಸದ್ವಯ ಭುಕ್ತ್ವಾ ಪಿಂಡಂ ಜಲಂ ವಸ್ತ್ರಂ ದತ್ತಂ ಯದ್ ಬಾಂಧವೈ ಇತಃ. ಅಲ್ಲಿ ವಸ್ತ್ರದಾನಾದಿಗಳನ್ನು ಮಾಡ್ತಾರೆ ಶ್ರಾದ್ದದಲ್ಲಿ. ಅದರಿಂದಾಗಿ ಇವನಿಗೆ 2 ತಿಂಗಳು ಊಟ ವಸ್ತ್ರ ಎಲ್ಲ ಮೈಲಿಗೆ ಆಗಿರ್ತದೆ. ಆ ದತ್ತ ವಸ್ತ್ರ ಅವನಿಗೆ ಉಪಯುಕ್ತವಾಗ್ತದೆ. ಕೃಷ್ಯಮಾಣ ಪುನಃ ಪಾಶೈಃ ನೀಯತೆ ಗ್ರೇ ಚ ಕಿಂಕರೈಃ ಮಾಸೇ ತೃತೀಯೇ ಸಂಪ್ರಾಪ್ತೆ ಪ್ರಾಪ್ಯ ಗಂಧರ್ವಪತ್ತನಂ. 3ನೇ ಮಾಸಕ್ಕೆ ಸಿಗುವುದು ಗಂಧರ್ವಪತ್ತನ ಅಂತ ಊರಿನ ಹೆಸರು. ಪತ್ತನ ಅಂದರೆ ಪಟ್ಟಣ. ತೃತೀಯ ಮಾಸಿಕಂ ಪಿಂಡಂ ತತ್ರ ಭುಕ್ತ್ವಾ ಪ್ರಸರ್ಪತಿ. ತೃತೀಯ ಮಾಸಿಕ ನಡೆಯಿತು. ಶೈಲಾಗಮಂ ಚತುರ್ಥೇ ಚ ಮಾಸಿ ಪ್ರಾಪ್ನೋತಿ ವೈ ಪುರಂ. 4ನೇ ತಿಂಗಳಿಗೆ ಅವ ಶೈಲಾಗಮ ಅನ್ನುವ ಒಂದು ಊರಿಗೆ ಹೋಗ್ತಾನೆ, ಪಟ್ಟಣ. ಪಾಷಾಣಸ್ತತ್ರ ವರ್ಷಂತಿ ಪ್ರೇತಸ್ಯೋಪರಿ ಭೂರಿಶಃ. ಅದಕ್ಕೆ ಶೈಲಾಗಮ ಅಂತ ಯಾಕೆ ಹೆಸರು? ಶಿಲಾಖಂಡಕ್ಕೆ ಶೈಲ ಅಂತ ಹೆಸರು. ಶಿಲಾಖಂಡಗಳು ಇವನ ಮೇಲೆ ಬೀಳುವುದರಿಂದ ಅದು ಶೈಲಾಗಮ ಅಂತ ಆ ಊರಿಗೆ ಹೆಸರು. ಚತುರ್ಥ ಮಾಸಿಕಂ ಪಿಂಡಂ ಭುಕ್ತ್ವಾ ಕಿಂಚಿತ್ ಸುಖಿ ಭವೇತ್. ಚತುರ್ಥ ಮಾಸಿಕ ಸರಿಯಾಗಿ ನಡೀತು, ಶಿಲೆ ಇವನ ತಲೆಗೆ ಬೀಳೋಲ್ಲ, ಅಕ್ಕಪಕ್ಕದಲ್ಲಿ ಬೀಳ್ತದೆ ಅಂತೆ, ಸ್ವಲ್ಪ ಸುಖಿಯಾಗ್ತಾನೆ. ತಥೋ ಯಾತಿ ಪುರಂ ಪ್ರೇತಃ ಕ್ರೌಂಚ ಮಾಸೇಥ ಪಂಚಮೀ. 5ನೇ ಇದ್ದಕ್ಕೆ ಕ್ರೌಂಚ ಅನ್ನೋ ಊರಿಗೆ ಬರ್ತಾನೆ. ಕ್ರೌಂಚಪುರ ಅಂತ ಅದಕ್ಕೆ ಹೆಸರು. ಹಸ್ತದತ್ತಂ ತದಾ ಭುಂಕ್ತೆ ಪ್ರೇತಃ ಕ್ರೌಂಚಪುರೇ ಸ್ಥಿತಃ. ಕ್ರೌಂಚ ಪಟ್ಟಣದಲ್ಲಿ ಅವನಿಗೆ 5ನೇ ಮಾಸಿಕದ ಫಲ ಲಭ್ಯ ಆಗ್ತದೆ. ಯತ್ ಪಂಚಮಾಸಿಕಂ ಪಿಂಡಂ ಭುಕ್ತ್ವಾ ಕ್ರೂರಪುರಂ ವ್ರಜೇತ್ ಸಾರ್ಧಕೈಃ ಪಂಚಭಿರ್ಮಾಸೈಃ ಊನಷಾಣಮಾಸಿಕಂ ವ್ರಜೇತ್. ಪಂಚಮ ಮಾಸಿಕ ಮುಗಿದು ಮತ್ತೆ ಸ್ವಲ್ಪ ದಿನ ಆದಾಗ ಊನಷಾಣಮಾಸಿಕ ಅಂತ ಬರ್ತದೆ, ಕಥಯ ಅಂತ ಕರೀತಾರೆ, ಅದು ಬಂತು. ಅಲ್ಲಿಗೆ ತತ್ರ ದತ್ತೇನ ಪಿಂಡೇನ ಘಟೇನಾಪ್ಯಾಯಿತ ಸ್ಥಿತಃ. ಅಲ್ಲಿ ಒಂದು ಘಟದಾನಾದಿಗಳಿಗೆ ವಿಧಾನ ಉಂಟು. ಅಂದರೆ ಚೊಂಬು ದಾನ ಕೊಡಬೇಕು ಅಂತ. ಅದರಿಂದ ಆಪ್ಯಾಯಿತನಾದಂತಹ ಈತ ಮುಹೂರ್ತಾರ್ಧಂತು ವಿಶ್ರಮ್ಯ
ಕಂಪಮಾನಸ್ಸು ದುಃಖಿತಃ ತತ್ಪುರಂತು ಪರಿತ್ಯಜ್ಯ ತರ್ಜಿತೋ ಯಮಕಿಂಕರೈಃ ಪ್ರಯಾತಿ ಚಿತ್ರಭವನಂ ವಿಚಿತ್ರೋ ನಾಮ ಪಾರ್ಥಿವಃ ಯಮಸೈವಾನುಜೋ ಭ್ರಾತ ಯಮಸ್ಯೈವಾನುಜೋ ಭ್ರಾತ ಯತ್ರ ರಾಜಂ ಪ್ರಶಾಸ್ತಿ. ಒಂದು ಅರ್ಧ ಮುಹೂರ್ತದಷ್ಟು ಹೊತ್ತಲ್ಲಿ ವಿಶ್ರಮಿಸಿ ಅಲ್ಲಿಂದ ಮುಂದೆ ತತ್ಪುರಂತು ಪರಿತ್ಯಜ್ಯ ಯಮಕಿಂಕರೈಹಿ ತರ್ಜಿತನಾಗಿ ಪ್ರಯಾತಿ ಚಿತ್ರಭವನಂ. ಚಿತ್ರಭವನ ಅಂತ ಅಲ್ಲಿಗೆ ಹೆಸರು. ಯಾಕೆಂದರೆ ವಿಚಿತ್ರನೆಂಬ ರಾಜ ಅಲ್ಲಿದ್ದಾನೆ. ಈ ವಿಚಿತ್ರ ಯಾರು? ವಿಚಿತ್ರೋ ನಾಮ ಪಾರ್ಥಿವ ಯಮಸ್ಯೈವಾನುಜ, ಯಮನ ತಮ್ಮ. ಯತ್ರ ರಾಜಂ ಪ್ರಶಾಸ್ತಿ, ಅಲ್ಲಿ ಅವನಿಗೊಂದು ರಾಜ್ಯ ಕೊಟ್ಟಿದ್ದಾರೆ. ತಂ ವಿಲೋಕ್ಯ ಯತ್ರ ರಾಜ್ಯಂ ಪ್ರಶಾಸ್ತಿ ತಂ ವಿಲೋಕ್ಯ ಮಹಾಕಾಯಂ. ಹೇಗಿದ್ದಾನೆ ಯಮನ ತಮ್ಮ ಅಂದಮೇಲೆ ಹೇಗಿರ್ತಾನೆ? ಮಹಾಕಾಯಂ ಯದಾ ಭೀತ ಪಲಾಯತೆ, ಅವನು ನೋಡಿದ ಕೂಡಲೇ ಓಡ್ತಾನೆ. ತದಾ ಸಮ್ಮುಖ ಆಗತ್ಯ ಕೈವರ್ತ ಇದಮಬ್ರುವನ್. ಆಗ ಇವನ ಮುಂದಕ್ಕೆ ಬಂದು, ಯಾರು? ಕೈವರ್ತರು. ಕೈವರ್ತರು ಅಂತ ಹೇಳಿದರೆ ದೋಣಿ ಹಾಯಿಸುವವರು. ಏನು ಕರಿತೀರಿ? ಬೆಸ್ತರ, ಅಂಬಿಗರು ಬರ್ತಾರೆ. ಕೈವರ್ತಾ ಇದಮಬ್ರುವನ್. ಏನು ಹೇಳ್ತಾರೆ? ವಯಂತೆ ತರ್ತು ಕಾಮಾಯ ಮಹಾವೈತರಣೀಂ ನದೀಂ ನಾವಮಾದಾಯ ಸಂಪ್ರಾಪ್ತಾ ಯದಿತೆ ಪುಣ್ಯಮೀದೃಶಂ. ಹಾಗಾದರೆ ಈ ಊನಶಾಣ ಮಾಸಿಕ ಬಂದು ಒಂದೆರಡು ದಿವಸಕ್ಕೇನೆ ವೈತರಣಿ ಸಿಗ್ತದೆ. ಅಲ್ಲಿ ರಾಜನ ಹತ್ರವೇ ಬಂದಿರ್ತಾರೆ ಅವರು. ನಮ್ದು ಇಲ್ಲೇ ನದಿ ಹತ್ರ ಇದೆ, ಹೆಚ್ಚು ದೂರ ಇಲ್ಲ, ನಿನ್ನನ್ನು ನಾವು ದೋಣಿಯಲ್ಲಿ ಕರ್ಕೊಂಡು ಹೋಗ್ತೇವೆ, ಆದರೆ ಇಷ್ಟು ಪುಣ್ಯ ಉಂಟಾ ಅಂತ ಕೇಳ್ತಾರೆ. ಅದಿದ್ದರೆ ಮಾತ್ರ ನಮ್ಮ ಹತ್ರ ಒಂದು 5,000 ರೂಪಾಯಿ ಇದ್ದರೆ ನಾವು ಕರ್ಕೊಂಡು ಹೋಗ್ತೇವೆ ಹೆಲಿಕಾಪ್ಟ್ರಲ್ಲಿ ಅಂತ ಹೇಳಿದ ಹಾಗೆ ಇರ್ಬರು. ವಯಂತೆ ತತ್ವ ಕಾಮಾಯ, ನೀನು ಹೇಗೂ ಈ ವೈತರಣಿ ದಾಟಬೇಕು. ನಾವಮಾದಾಯ ಸಂಪ್ರಾಪ್ತ, ನಾವು ದೋಣಿ ಹಿಡ್ಕೊಂಡು ಬಂದಿದ್ದೇವೆ. ಯದಿತೆ ಪುಣ್ಯ ಮೀದೃಶಂ, ನಿನ್ನಲ್ಲಿ ಇಂಥ ಪುಣ್ಯ ಇದ್ದರೆ ದಾಟಿಸ್ತೇವೆ. ಏನು ಪುಣ್ಯ ಬೇಕು? ದಾನಂ ವಿತರಣಂ ಪ್ರೋಕ್ತಂ ಮುನಿಭಿಸ್ತತ್ವದರ್ಶಿಭಿಃ ಇಯಂ ಸಾ ತೀರ್ಯತೆ ಯಸ್ಮಾತ್ ತಸ್ಮಾತ್ ವೈತರಣಿ ಸ್ಮೃತ. ಇದಕ್ಕೆ ವೈತರಣಿ ಅಂತ ಹೆಸರೇ ಅದಕ್ಕೋಸ್ಕರ. ವಿತರಣೆ ಮಾಡುವುದಂದ್ರೆ ದಾನಂ ವಿತರಣಂ ಪ್ರೋಕ್ತಂ. ಯಾರು? ಮುನಿಭಿಹಿ ತತ್ವದರ್ಶಿಭಿಹಿ, ಅವರೆಲ್ಲ ಹೀಗೆ ಕರೆದಿದ್ದಾರೆ. ವಿತರಣ ಅಂದರೆ ದಾನ ಅಂತ. ಇಯಂ ಸಾ ತೀರ್ಯತೆ ಯಸ್ಮಾತ್, ವಿತರಣದಿಂದ ದಾಟಲ್ಪಡುತ್ತಲ್ವ ಈ ನದಿ, ಅದಕ್ಕೋಸ್ಕರ ಇದಕ್ಕೆ ವೈತರಣಿ ಅಂತ ಹೆಸರು. ವಿತರಣಾತ್ ತೀರ್ಯ ತಾರ್ಯ ವೈತರಣಿ. ಯದಿ ತ್ವಯಾ ಪ್ರದತ್ತ ಗೌಹು, ಯಾವ ದಾನ ಮಾಡಿದರೆ ಇದನ್ನು ದಾಟಬಹುದು? ನೀನು ಗೋದಾನ ಮಾಡಿದರೆ. ಯದಿ ತ್ವಯಾ ಪ್ರದತ್ತ ಗೌಹು ತದಾ ನೌಹು ಉಪಸರ್ಪತಿ, ಗೋದಾನ ಮಾಡಿದರೆ ನಿಮಗೆ ನೌಕೆ ಹತ್ತಿರ ಬರ್ತದೆ. ನಾಣ್ಯಥೇತಿ ವಚಸ್ತೇಷಾಂ ಶುತ್ವಾಹ ದೈವ ಭಾಷತೆ. ಅಯ್ಯೋ ದೈವವೇ ಅಂತ ಹೇಳ್ತಾನಂತೀವ. ಒಂದು ಮಾಡಿಬಿಡ್ಬೋದಿತ್ತು ಗೋದಾನ, ಛೇ ಅಂತ. ಭಾಷತೆ ತಂ ದೃಷ್ಟ್ವಾ ಕಥ್ಯತೆ ಸಾತು ತಾಂ ದೃಷ್ಟ್ವಾ ಸೋತಿ ಕ್ರಂದತೆ ಆದತ್ತದಾನಃ ದಾನಂ ಪಾಪಾತ್ಮ ತಸ್ಯಾಮೇವ ನಿಮಜ್ಜತಿ. ತಂ ದೃಷ್ಟ್ವಾ ಕಥ್ಯತೆ ಸಾತು ತಾಂ ದೃಷ್ಟ್ವಾ ಸೋತಿ ಕ್ರಂದತೆ. ಅವನನ್ನು ನೋಡಿ ಆ ನದಿ ಬೈತದೆ ಅಂತೆ. ಅದನ್ನು ನೋಡಿ ಇವನು ಅಳ್ತಾನಂತೆ. ನದಿ ಕರೆಯುವುದು, ಬಾ ಬೀಳು ನನ್ನಲ್ಲಿ, ಅದು ಕರೆಯುವುದಂತೆ. ಇವನು ಅದನ್ನು ನೋಡಿ ಆಳುವುದಂತೆ. ತಂ ದೃಷ್ಟ್ವಾ ಕಥ್ಯತೆ ಸಾತು, ಅಥವಾ ಕಥತೆ ಅಂತ ಆಗಬೇಕು. ತಂ ದೃಷ್ಟ್ವಾ ಕಥತೆ ಸಾತು ತಾಂ ದೃಷ್ಟ್ವಾ ಸೋತಿ ಕ್ರಂದತೆ ಅದತ್ತದಾನಃ. ದಾನ ಕೊಡಲಿಲ್ಲಲ್ಲ ನೀನು, ಪಾಪಾತ್ಮ, ಬಾ ಮುಳುಗು ಅಂತ. ತನ್ಮುಖೇ ಕಂಟಕಂ ದತ್ವಾ ದೂತೈರಾಕಾಶ ಸಂಸ್ಥಿತೈಃ ಬಡಿಶೇನ ಯಥಾ ಮತ್ಸ್ಯಸ್ತಥಾ ಪಾರಂ ಪ್ರಣೀಯತೆ. ತನ್ಮುಖೇ ಕಂಟಕಂ ದತ್ವ. ಆಗೇನು ಮಾಡ್ತಾರಂತೆ ದೂತರು? ಇದನ್ನು ದಾಟಿಸಬೇಕು, ಇವನನ್ನು ಇದರಲ್ಲಿ ಮುಳುಗಿಸುವುದು ಬೇಡ ಅಂತ ಯೋಚನೆ ಮಾಡಿ ಅವನ ಮುಖದಲ್ಲಿ ಒಂದು ಕೋಲು ಹಾಕಿ ಹೀಗೆ ತೂರಿ ಆ ಕಡೆ ಈ ಕಡೆ ಹಿಡ್ಕೊಂಡು ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ತನ್ಮುಖೇ ಕಂಟಕಂ ದತ್ವ ದೂತೈ ಆಕಾಶ ಸಂಸ್ಥಿತೈ ಬಡಿಶೇನ ಯಥಾ ಮತ್ಸ್ಯ. ಆಕಾಶದಲ್ಲಿ ಕರ್ಕೊಂಡು ಹೋಗ್ತಾರ? ಅದಿಲ್ಲ. ಮುಖದಲ್ಲಿ ಕಂಟಕ ಕೊಟ್ಟು ಅದಕ್ಕೆ ಹಗ್ಗ ಹಾಕಿ ಹಿಡ್ಕೊಂಡ್ರು, ಮೇಲಿಂದ ನೀರಿನಲ್ಲಿ ಮುಳುಗಿಸಿಕೊಂಡು ಎಳ್ಕೊಂಡು ಹೋಗು, ನದಿಯಲ್ಲಿ ಮುಳುಗಿಸಿಕೊಂಡು ಎಳ್ಕೊಂಡು ಹೋಗು. ಅದು ಹೇಗೆ? ಬಡಿಶೇನ ಯಥಾ ಮತ್ಸ್ಯ, ಗಾಳದಲ್ಲಿ ಮೀನು ಹೇಗೋ ಹಾಗೆ, ಗಾಳದಲ್ಲಿ ಮೀನು ಹಿಡ್ಕೊಂಡು ಹೀಗೆ ಎಳ್ಕೊಂಡು ಹೋಗೋ ಹಾಗೆ. ತಥಾ ಪಾರಂ ಪ್ರಣೀಯತೆ, ಈ ಕಡೆ ಪಾರದಿಂದ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ಷಾಣ್ಮಾಸಿ ಕಂಚಯತ್ ಪಿಂಡಂ ತತ್ರ ಭುಕ್ತ್ವಾ ಪ್ರಸರ್ಪತಿ ಮಾರ್ಗೇ ಸ ವಿಲಪನ್ಯಾತಿ ಬುಭುಕ್ಷಾ ಪೀಡಿತೋಕ್ಯಲಂ. ಆದರೆ ಇಲ್ಲಿ
ಈ ವೈತರಣಿ ನದಿ 6 ತಿಂಗಳ ಷಾಣಮಾಸಿಕಕ್ಕಿಂತ ಮೊದಲು ಬರುವಂಥದ್ದು. ಆದ್ದರಿಂದಾಗಿ ಷಾಣಮಾಸಿಕಕ್ಕಿಂತ ಮುಂಚಿನ ಶ್ರಾದ್ದದಲ್ಲಿ ಗೋದಾನವನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ಯಾವಾಗ ಬೇಕಾದರೂ ಕೊಡಬೇಕು. ಷಾಣಮಾಸಿಕ ಅಂತ ಹೇಳಿದರೆ ದಾಟಿ ಆಗಿರ್ತದೆ. ಅದಕ್ಕಿಂತ ಮುಂಚೆ ಇಲ್ಲಿ ಗೋದಾನ ಕೊಟ್ಟರೆ ಆವಾಗ ಈ ದುಃಖ ಪಾಪಿಷ್ಠನಿಗೂ ಕಡಿಮೆ ಆಗ್ತದೆ ಅಂತ. ಅದರಿಂದ ಊನ ಷಾಣಮಾಸಿಕದ ದಿವಸ ಗೋದಾನವನ್ನು ಈಗ ನಮ್ಮ ಸಂಪ್ರದಾಯದಲ್ಲಿ ಮಾಡಿರುವುದು ಅದಕ್ಕೋಸ್ಕರ. ಷಾಣಮಾಸಿಕಂಚ ಯತ್ಪಿಂಡಂ ತತ್ರ ಭುಕ್ತ್ವಾ ಪ್ರಸರ್ಪತಿ. ಆ ಕಡೆ ದಾಟಿದ ಮೇಲೆ ಷಾಣಮಾಸಿಕ ಪಿಂಡ ಪ್ರಾಪ್ತಿಯಾಗ್ತದೆ. ಮಾರ್ಗೇ ಸ ವಿಲಪನ್ ಯಾತಿ ಬುಭುಕ್ಷಾ ಪೀಡಿತೋಕ್ಯಲಂ ಸಪ್ತಮೇ ಮಾಸಿ ಸಂಪ್ರಾಪ್ತೆ ಪುರಂ ಬಕ್ವಾ ಪದಂ ವ್ರಜೇತ್. 7ನೇ ಮಾಸದಲ್ಲಿ ಬಕ್ವಾಪದ ಅಂತ ಹೇಳುವ ಪುರಕ್ಕೆ ಬರುತ್ತಾನೆ. ತತ್ರ ಭುಂಕ್ತೆ ಪ್ರದತ್ತಂ ಯತ್ ಸಪ್ತಮೇ ಮಾಸಿ ಪುತ್ರಕೈಃ ತತ್ಪುರಂತು ವ್ಯತಿಕ್ರಮ್ಯ ದುಃಖದಂ ಪುರಮೃಚ್ಛತಿ. ಪುರಂ ರಿಚ್ಛತಿ ಪ್ರಾಪ್ನೋತಿ. ಋಗತವು ಧಾತುವಿಗೆ ರಿಚ್ಛ ಅಂತ ಆದೇಶ ಬರ್ತದೆ. ಆತ ಬಕ್ವಾಪದದಿಂದ ದುಃಖದ ಅನ್ನುವ ಊರಿಗೆ ಹೋಗುತ್ತಾನೆ. ಆ ಶಬ್ದವೇ ಹೇಳ್ತದೆ ಅಲ್ಲೆಲ್ಲ ಏನು ಕಷ್ಟ ಇದೆ ಅಂತೇಳಿ. ಮಹದ್ದುಃಖಂ ಅವಾಪ್ನೋತಿ ಖೇ ಗಚ್ಚನ್ ಖೇಚರೇಶ್ವರ. ಮಾಸಾಷ್ಟಮೇ ಪ್ರದತ್ತಂ ಯತ್ ಪಿಂಡಂ ಭುಕ್ತ್ವಾ ಪ್ರಸರ್ಪತಿ. 8ನೇ ತಿಂಗಳಿನ ಪಿಂಡ ಸ್ವೀಕಾರ ಮಾಡ್ತಾನೆ. ನವಮೇ ಮಾಸಿ ಸಂಪೂರ್ಣೇ ನಾನಾಕ್ರಂದ ಪುರಂ ವ್ರಜೇತ್. 9ನೇ ತಿಂಗಳಿಗೆ 11ನೆಯ ಪುರಕ್ಕೆ ಬಂದಿದ್ದಾನೆ. ನಾನಾಕ್ರಂದಪುರ ಅಂತ ಅದಕ್ಕೆ ಹೆಸರು. ನಾನಾಕ್ರಂದ ಗಣಾನ್ ದೃಷ್ಟ್ವಾ ಕ್ರಂದಮಾನಾನ್ ಸುದಾರುಣಾನ್ ಸ್ವಯಂಚ ಶೂನ್ಯ ಹೃದಯ ಸಮಾಕ್ರಂದತಿ ದುಃಖಿತಃ. ಅಲ್ಲಿ ನಾನಾಕ್ರಂದಪುರ ಯಾಕೆ? ಅಲ್ಲಿ ದೊಡ್ಡ ಜನರೆಲ್ಲ ಇದ್ದಾರೆ, ಬೇರೆ ಬೇರೆ ರೀತಿ ಆಕ್ರಂದನ ಮಾಡ್ತಾ ಇದ್ದಾರೆ. ಅವರನ್ನು ಕ್ರಂದಮಾನಾನ್ ಸುದಾರುಣಾನ್ ತಾನು ನಾನಾಕ್ರಂದಗಣಾನ್ ದೃಷ್ಟ್ವಾ ಸ್ವಯಂಚ ಶೂನ್ಯ ಹೃದಯ. ಮನಸ್ಸೇ ಕೆಟ್ಟು ಹೋಗಿದೆ. ಸಮಾಕ್ರಂದದಿ ದುಃಖಿತ, ಭಾರಿ ದುಃಖಿಸ್ತಾನೆ. ವಿಹಾಯ ತತ್ಪುರಃ ಪ್ರೇತಃ ತರ್ಜಿತೋ ಯಮಕಿಂಕರೈಃ ಸುತಪ್ತ ಭವನಂ ಗಚ್ಚೇತ್ ದಶಮಿ ಮಾಸಿ ಕೃಚ್ಛ್ರತಃ. 9ನೇ ತಿಂಗಳಿಗೆ 10ನೇ ತಿಂಗಳಿಗೆ ಆತ ಈ ಊರಿಗೆ ಸುತಪ್ತ ಭವನ ಅಂದರೆ ಸಿಕ್ಕಾಬಟ್ಟೆ ತಪ್ತವಾದ ಭವನಕ್ಕೆ ಬಂದ. ಪಿಂಡದಾನಂ ಜಲಂ ತತ್ರ ಭುಕ್ತ್ವಾಪಿ ನ ಸುಖೀ ಭವೇತ್. ಏನು ನೀರು, ಅವರು ನೀರು ದಾನ ಕೊಡ್ತಾರೆ ಅಲ್ಲಿ, ಪೂರ್ಣಘಟದಾನ ಅಂತ. ಅದು ಪೂರ್ಣಕುಂಭದಾನ ಕೊಟ್ಟರು ಕೂಡ ಅವನಿಗೆ ಸುಖ ಏನಿಲ್ಲ ಅಂತ ಹೇಳಿ. ಮಾಸಿ ಚೈಕಾದಶೇ ಪೂರ್ಣೆ ಪುರಂ ರೌದ್ರಂ ಸಗಚ್ಚತಿ. ರೌದ್ರಪುರಕ್ಕೆ ಬಂದ. ದಶೈಕ ಮಾಸಿಕಂ ತತ್ರ ಭುಂಕ್ತೆ ದತ್ತಂ ಸುತಾದಿಭಿಃ. 11ನೇ ಮಾಸಿಕ ನಡೆಯಿತು. ಸಾರ್ಧೇ ಚೈಕಾದಶೇ ಮಾಸಿ ಪಯೋವರ್ಷಣ ಮೃಚ್ಛತಿ. 11 ತಿಂಗಳಾಯಿತು. ತನ್ನಂಗಿ 641 ಅಲ್ವಾ? 341. 341ನೇ ದಿವಸದ ಏನು ಕರೀತಾರೆ ಅದಕ್ಕೆ ಊನಾಬ್ದಿಕ ಅಂತ ಕರೀತಾರೆ. ಆ ಊನಾಬ್ದಿಕದ ದಿವಸ ಸಾರ್ಧೇ ಚೈಕಾದಶೇ ಮಾಸಿ ಪಯೋವರ್ಷಣ ಮೃಚ್ಛತಿ. ಪಯೋವರ್ಷಣ ಅಂತ ಊರಿಗೆ ಬಂದಿದ್ದಾನೆ. ಮೇಘಾಸ್ತತ್ರ ಪ್ರವರ್ಷಂತಿ ಪ್ರೇತಾನಾಂ ದುಃಖದಾಯಕ. ಅಲ್ಲಿ ಮೇಘವರ್ಷಣ ಆಗ್ತದೆ ಅಂತೆ, ದುಃಖದಾಯಕವಾಗುತ್ತೆ. ಊನಾಬ್ದಿಕಂಚ ಯಚ್ಛ್ರಾದ್ದಂ ತತ್ರ ಭುಂಕ್ತೆ ಸ ದುಃಖಿತಃ ಸಂಪೂರ್ಣೇತು ತಥೋ ವರ್ಷೇ ಶೀತಾಢ್ಯಂ ನಗರಂ ವ್ರಜೇತ್. ವರ್ಷ ಪೂರ್ತಿ ಆಯಿತು, 12 ತಿಂಗಳಾಯಿತು. ಶೀತಾಢ್ಯ ಅಂತ ನಗರದ ಹೆಸರು. ಯಾಕೆ? ಹಿಮಾಚ್ಛತಗುಣಂ ತತ್ರ ಮಹಾಶೀತಂ ತಪತ್ಯಪಿ ಶೀತಾರ್ಥಃ ಕ್ಷುಧಿತಃ ಸೋಪಿ ವೀಕ್ಷತೆ ಚ ದಿಶೋ ದಶ ತಿಷ್ಠತೆ ಬಾಂಧವಕ್ಕೋಪಿ ಯೋ ಮೇ ದುಃಖಂ ಯಪೋಹತಿ. ಆ ಚಳಿಗಾಳಿಗೆ ಒದ್ದಾಡ್ತಾ ಯಾರಾದರೂ ಬಾಂಧವ ಇದ್ದಾನ ನನಗೊಂದು ಕಂಬಳಿ ಕೊಡಲಿಕ್ಕೆ ಅಂತ ಯೋಚನೆ ಮಾಡ್ತಾನೆ. ಕಿಂಕರಾಸ್ತೆ ವದಂತ್ಯತ್ರ ಕ್ವತೆ ಪುಣ್ಯಂ ಹಿತಾದೃಶಂ. ನಿನಗೆ ಬಾಂಧವರು ಯಾರಾದರೂ ಇರಲಿಕ್ಕೆ ಏನು ಪುಣ್ಯ ಮಾಡಿದ್ದೀನಿ ನೀನು ಅಂತದ್ದು. ಭುಕ್ತ್ವಾ ಚ ವಾರ್ಷಿಕಂ ಪಿಂಡಂ ತಂ ಧೈರ್ಯಂ ಆಲಂಭತೆ ಪುನಃ. ವಾರ್ಷಿಕ ಪಿಂಡ ಪ್ರದಾನ ಆಗ್ತದೆ. ಪತಂಗ ನಂತರ ಬರೋದು. ವರ್ಷ ಮುಗೀತು. ಈಗ ಪತಂಗ ಕೆಲವು ಸಲ ಮುಂದೆ ಬರ್ತದೆ. ಅದಕ್ಕೆ 361 ಅಲ್ಲ ಅದು. ಈಗ ವಾರ್ಷಿಕ ತಿಥಿ ಮೊದಲು ಬಂತು ಅಂತ ಅನ್ಕೊಳ್ಳಿ. ವಾರ್ಷಿಕ ಪಿಂಡವನ್ನು ಅಲ್ಲಿ ಸ್ವೀಕಾರಿ ಧೈರ್ಯ ಬರ್ತದೆ ಅಂತೆ. ತತಃ ಸಂವತ್ಸರಸ್ಯಾಂತೆ ಪ್ರತ್ಯಾಸನ್ನೇ ಯಮಾಲಯೇ ಬಹುಭೀತಿಪುರೇ ಗತ್ವಾ ಹಸ್ತಮಾತ್ರಂ ಸಮುತ್ಸೃಜೇತ್. ಈಗ ವರ್ಷ ಪೂರ್ತಿ ಮುಗಿಯಿತು. ವರ್ಷ ಪೂರ್ತಿ ಮುಗಿದಾಗ ಪ್ರತ್ಯಾಸನ್ನೇ ಯಮಾಲಯೇ, ಯಮನ ಮನೆ ಹತ್ತಿರವಾಗಿದೆ. ಆಗ ಬಹುಭೀತಿಪುರ ಅಂತ 16ನೇ ಪುರ ಸಿಕ್ಕಿತು. ಬಹುಭೀತಿಪುರ ಅಂತ ಅದಕ್ಕೆ ಹೆಸರು. ಅಲ್ಲಿ ಹಸ್ತಮಾತ್ರಂ ಸಮುತ್ಸೃಜೇತ್. ಇಲ್ಲಿ ತನಕ ಮಗ ಕೊಟ್ಟಿದ್ದ ಶರೀರವನ್ನು ಬಿಡ್ತಾರೆ ಅಲ್ಲಿಗೆ.
ಸರಿ, ಶರೀರ ಬಿಡಲಿಕ್ಕೆ ಅಲ್ಲಿ ತನಕ ಹೋಗು. ಪತಂಗಕ್ಕೆ ಶರೀರ ಬಿಡುವುದು. ಅಂಗುಷ್ಠ ಮಾತ್ರೋ ವಾಯುಶ್ಚ ಕರ್ಮಭೋಗಾಯ ಖೇಚರ ಯಾತನಾ ದೇಹಮಾಸಾದ್ಯ ಸಹಾಯಾಮಿ ಪ್ರಯಾತಿ ಚ. ಇಲ್ಲಿಗೆ ಪತಂಗ ಶ್ರಾದ್ದವು ಮುಗಿಯಿತು, ವರ್ಷಾಂತಿಕ ಮುಗಿದಿದೆ. ಈಗ ಅವನ ಅಂಗುಷ್ಠ ಮಾತ್ರ ಇದ್ದಾನೆ, ಹಿಂದೆ ಇದ್ದ ಹಾಗೆ. ಯಾತನಾ ದೇಹವನ್ನು ಯಮ ಭಟರು ಕೊಟ್ಟಿದ್ದಾರೆ ಕರ್ಮಭೋಗಕ್ಕೋಸ್ಕರ. ಮುಂದೆ ಅವ ಮಾಡಿದ ಪುಣ್ಯಕರ್ಮವೋ ಪಾಪಕರ್ಮವೋ ಭೋಗಿಸಬೇಕಾಗಿದೆ. ಯಾತನಾ ದೇಹ ಮಾಸಾದ್ಯ ಯಾಮೀಹಿ ಪ್ರಯಾತಿ ಚ ಸಹಯಾಮೀಹಿ, ಯಮದೂತರ ಜೊತೆಗೆ ಮುಂದೆ ಸಾಕ್ತಾನೆ. ಔರ್ಧ್ವದೇಹಿಕ ದಾನಾನಿ ಯೈರ್ನ ದತ್ತಾನಿ ಕಾಶ್ಯಪ ಏವಂ ಕಷ್ಟೇನ ತೇ ಯಾಂತಿ ಗೃಹೀತ ದೃಢಬಂಧನೈ. ಯಾರು ತನ್ನ ಶರೀರ ಇರುವಾಗಲೇ ಔರ್ಧ್ವದೇಹಿಕ ದಾನವನ್ನು ಕೊಟ್ಟಿಲ್ಲವೋ, ಅಥವಾ ತನ್ನ ಪ್ರತಿನಿಧಿಯಾಗಿ ಶರೀರ ತ್ಯಾಗಾನಂತರದಲ್ಲಿ ಮಕ್ಕಳು ಔರ್ಧ್ವದೇಹಿಕ ದಾನವನ್ನು ಕೊಡಲಿಲ್ಲ ಅಂತಾದರೆ ಏವಂ ಕಷ್ಟೇನ ತೇ ಯಾಂತಿ ಗೃಹೀತ ದೃಢಬಂಧನಿ, ಈ ಕಷ್ಟ ಇರ್ತದೆ ಅವರಿಗೆ. ಧರ್ಮರಾಜಪುರೇ ಸಂತಿ, ಧರ್ಮರಾಜನ ಪುರ ಬಂತು ಈಗ, 17ನೇ ಪುರ. ಅಲ್ಲೇನಿದೆ? ಚತುರ್ದ್ವಾರಾಣಿ ಖೇಚರ, 4 ದ್ವಾರ ಇದೆ ಅಂತೆ. ತತ್ರಾಯಂ ದಕ್ಷಿಣ ದ್ವಾರ ಮಾರ್ಗಸ್ಥೆ ಪರಿಕೀರ್ತಿತ. ಇದು ದಕ್ಷಿಣ ಮಾರ್ಗದ ಕಥೆಯನ್ನು ನಾನು ನಿಮಗೆ ಹೇಳಿದ್ದು. ಪೂರ್ವಾದಿ ದ್ವಾರ ಇಷ್ಟು ಕಷ್ಟ ಇಲ್ಲ, ಸುಲಭವಾಗಿದೆ ಅಂತ. ಅಸ್ಮಿನ್ ಪಥಿ ಮಹಾಘೋರೆ ಕ್ಷುತೃಷಾ ಶ್ರಮ ಪೀಡಿತಾ ಯಥಾ ಯಾಂತಿ ತಥಾ ಪ್ರೋಕ್ತಂ ಕಿಂ ಭೂಯಃ ಶ್ರೋತುಮಿಚ್ಛಸಿ. ಈ ದಕ್ಷಿಣ ದ್ವಾರದಲ್ಲಿ ಹೋದರೆ ಹಸಿವು, ನೀರಡಿಕೆ, ಶ್ರಮದಿಂದ ಪೀಡಿತರಾದಂತಹ ವ್ಯಕ್ತಿಗಳು ಏನು ಕಷ್ಟಪಟ್ಟುಕೊಂಡು ಹೋಗುತ್ತಾರೋ ಆ ವಿಷಯವನ್ನು ಗರುಡ ನಿನಗೆ ನಾನು ಹೇಳಿದ್ದೇನೆ. ಇನ್ನೇನಾದರೂ ಕೇಳಬೇಕು ಅಂತಿದ್ರೆ ನೀನು ಕೇಳಬೇಕು. ಕಿವಿಯಲ್ಲಿ ಕೇಳಬೇಕಾದ್ರೆ ಬಾಯಲ್ಲಿ ಕೇಳಬೇಕು ಅಂತ. ಇನ್ನು ಕೇಳು, ಏನು ಮತ್ತೆ ಕೇಳಲಿಕ್ಕೆ ಏನು ಬಯಸುತ್ತಿ? ಸ್ವಸ್ತಿ ಶ್ರೀ ಗರುಡ ಪುರಾಣೆ ಇತಿ ಶ್ರೀ ಗರುಡ ಪುರಾಣೆ ಯಮಮಾರ್ಗ ನಿರೂಪಣಂ ನಾಮ ದ್ವಿತೀಯೋಧ್ಯಾಯ. ನನಗೆ ಅಧ್ಯಾಯ ಕೇಳಿದ ತೊಂದರೆ ಇದೆ, ಯಾಕಂದರೆ 16 ಅಧ್ಯಾಯ ಇದೆ. ಅದೇ ನಾನು 5 ಗಂಟೆಗೆ ನಿಲ್ಲಿಸ್ತೇನೆ. ಸರಿ ಸರಿ. ಈಗ ಯಮಯ ಅದನ್ನು ನಾಳೆ ಸರಿ ಇಡಿ, ಗಡಿಯಾರ ಸರಿ ಇಡಬೇಕು. ಹೊಂದಿತ್ತೆ ಅತ್ತ ತೇಪಲ್ಲಿ ನಿಗಲೆ ಸಮಾನ ಪರಾಬರೆ ಎಲ್ಲೇ ಸಮಾನ ಪಡಿ ದಾರ ಗರುಡ ಪರಾಬರ ಅವ. ಗರುಡ ಉವಾಚ ಯಮಮಾರ್ಗಂ ಅತಿಕ್ರಮ್ಯ ಗತ್ವಾ ಪಾಪೀಯಮಾಲಯೇ ಕೀದೃಶೀಂ ಯಾತನಾಂ ಭುಂಕ್ತೆ ತನ್ಮೇ ಕಥಯ ಕೇಶವ. ಯಮಮಾರ್ಗಂ ಅತಿಕ್ರಮ್ಯ, ಯಮಮಾರ್ಗವನ್ನು ದಾಟಿ ಯಮಾಲಯೇ ಪಾಪಿ ಗತ್ವಾ ಕೀದೃಶೀಂ ಯಾತನಾಂ ಭುಂಕ್ತೆ. ಈಗ ಮಾರ್ಗ ನಿರೂಪಣೆ ಆಯಿತು. ಅಲ್ಲಿ ಹೋದ ಮೇಲೆ ಏನು ಯಾತನೆ ಇದೆ? ಇಷ್ಟೇ ಕಷ್ಟದ್ದು ಇಲ್ಲೇ, ಆಮೇಲೆಲ್ಲ ಸುಖದ್ದೇ ಇರು. ಇದಿಷ್ಟು ಕಷ್ಟದ ಕಥೆ ಇರು. ಅಲ್ಲಿ ಏನು ಕಷ್ಟಪಡ್ತಾನೆ? ತನ್ಮೇ ಕಥಯ ಕೇಶವ. ಕೇಶವ ಅಂತ ವಿಷ್ಣುವನ್ನು ಕರೆದದ್ದು. ಕಾ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ಕಶ್ಚ ಈಶಶ್ಚ ಕೇಶವ. ಕೇಶವು ವರ್ತಯತಿ ಇತಿ ಕೇಶವ. ಬ್ರಹ್ಮರುದ್ರರನ್ನು ನಿಯಮಿಸತಕ್ಕಂಥವ ಅಂತ ಅರ್ಥ. ಒಳ್ಳೆ ಕ್ರಾಫ್ ಇದ್ದವ ಅಂತ ಅರ್ಥ. ಕೇಶೈ ಸುಂದರ ಕೇಶವ. ಶ್ರೀ ಭಗವಾನುವಾಚ ಆದ್ಯಂತಂಚ ಪ್ರವಕ್ಷ್ಯಾಮಿ ಶೃಣುಷ್ವ ವಿನತಾತ್ಮಜ ಕಥ್ಯಮಾನೇಪಿ ನರಕೆ ತ್ವಂ ಭವಿಷ್ಯಸಿ ಕಂಪಿತಃ. ಆದ್ಯಂತಂಚ ಪ್ರವಕ್ಷ್ಯಾಮಿ, ನಿನಗೆ ಆದಿಯಿಂದ ಕೊನೆಯ ತನಕ ಹೇಳ್ತೇನೆ ಅಂತ ಅರ್ಥ. ಪೂರ್ತಿ ಹೇಳ್ತೇನೆ. ವಿನತಾತ್ಮಜ, ಕೇಳು. ನರಕದ ಬಗ್ಗೆ ಹೇಳ್ತಾ ಇದ್ರೂ ಸಾಕು ಶರೀರ ಕಂಪಿಸ್ತದೆ. 40 ಯೋಜನಾನಿ ಚತುರ್ಯುಕ್ತಾನಿ ಕಾಶ್ಯಪ ಬಹುಭೀತಿಪುರಾದಗ್ರೆ ಧರ್ಮರಾಜಪುರಂ ಮಹತ್. 40 ಯೋಜನಾನಿ, 40 ಯೋಜನದಷ್ಟು, ಅಷ್ಟೇ ಅಲ್ಲ ಚತುರ್ಯುಕ್ತಾನಿ, ಹಾಗಾದರೆ 44 ಯೋಜನದಷ್ಟು ಬಹುಭೀತಿಪುರದ ಮುಂದೆ ಸಾಗಿದರೆ ಅಲ್ಲಿ ಧರ್ಮರಾಜಪುರ ಇದೆ. ಆದರೆ ಎಲ್ಲ ಹೋಗಿ ಬಂದವರ ಹಾಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಕ್ರಮ ಪ್ರಕಾರ ಇಷ್ಟು ದೂರದಲ್ಲಿ ಇದಿದೆ ಅಂತ ಎಲ್ಲ ಹೇಳ್ತಾರೆ, ಮಾರ್ಗದರ್ಶನ ಉಂಟು. ಹಾಹಾಕಾರ ಸಮಾಯುಕ್ತಂ ದೃಷ್ಟ್ವಾ ಕ್ರಂದತಿ ಪಾತಕಿ ತತ್ಕ್ರಂದಿತಂ ಸಮಾಕರ್ಣ್ಯ ಯಮಸ್ಯ ಪುರಚಾರಿಣಃ ಗತ್ವಾ ಚ ತತ್ರ ತೇ ಸರ್ವೇ ಪ್ರತಿಹಾರಂ ವದಂತಿ ಧರ್ಮಧ್ವಜ ಪ್ರತಿಹಾರಃ ತತ್ರ ತಿಷ್ಠತಿ ಸರ್ವದಾ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಆಕ್ರಂದನಗಳು ಕೇಳ್ತಾ ಇರ್ತಾರೆ. ಅದು ಕೇಳಿದ ಕೂಡಲೇ ಇವನ ಎದೆ ಡವಾ ಅಂತ ಹೊಡೆದುಕೊಳ್ಳುವುದಕ್ಕೆ ಪ್ರಾರಂಭ ಆಗ್ತದೆ.
ಆಗ ಅಲ್ಲಿ ಯಮಪುರಚಾರಿಗಳು ನೋಡ್ತಾರೆ. ಯಾಕೆಂದರೆ ಇಲ್ಲಿ ಒಳಗಿನವರು ಕೂಗುವುದು ಸರಿ, ಹೊರಗಿನಿಂದ ಯಾರೋ ಕೂಗಾಡ್ತಾ ಇದ್ದಾರಾ ಅಂತ ನೋಡ್ತಾರೆ. ಬಂದ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅಲ್ಲಿ ದ್ವಾರಪಾಲಕನ ಹತ್ರ ನೋಡಿ ಬಂದಿದ್ದಾನೆ ನೋಡಿ ಅಂತ ಹೇಳ್ತಾರಂತೆ. ತತ್ಕ್ರಂದಿತಂ ಸಮಾಕರ್ಣ್ಯ ಯಮಸ್ಯ ಪುರಚಾರಿಣಃ ಗತ್ವಾಚ ತತ್ರದೇ ಸರ್ವೇ ಪ್ರತಿಹಾರಂ ವದಂತಿ. ಪ್ರತಿಹಾರ ಅಂದರೆ ಪ್ರತಿಹಾರಿ ಅಂತ ಶಬ್ದ, ಪ್ರತಿಹಾರ ಅಂತ ಶಬ್ದ, ಅದು ದ್ವಾರಪಾಲಕ ಅಂತ ಅರ್ಥ. ಏನು ಹೇಳ್ತಾರೆ ಅಂದರೆ ಧರ್ಮಧ್ವಜ ಪ್ರತಿಹಾರ ತತ್ರ ತಿಷ್ಠತಿ ಸರ್ವದಾ. ಅಲ್ಲಿ ಒಬ್ಬ ಪ್ರತಿಹಾರ ನಿಂತಿದ್ದಾನೆ, ಧರ್ಮಧ್ವಜ, ಅವನು ಧರ್ಮ ಒಳಗಿದ್ದಾನೆ ಅನ್ನುವುದಕ್ಕೆ ಅವ ಜ್ಞಾಪಕ. ಅವ ಅಲ್ಲಿದ್ದಾನೆ ಅಂದರೆ ಧರ್ಮರಾಜ ಒಳಗಿದ್ದಾನೆ ಅಂತ ಅರ್ಥ. ಆದ ಧರ್ಮನಿಗೆ ಅವ ಧ್ವಜ. ಧರ್ಮ ಅಂದರೆ ಯಮಧರ್ಮ ಅಲ್ಲಿದ್ದಾನೆ. ಅವನ ಹತ್ರ ಸಗತ್ವಾ ಚಿತ್ರಗುಪ್ತಾಯ ಬ್ರೂತೆ ತಸ್ಯ ಶುಭಾಶುಭಂ. ಆ ಪ್ರತಿಹಾರ ಹೋಗಿ ಚಿತ್ರಗುಪ್ತನಿಗೆ ಇವನ ಶುಭಾಶುಭದ ಬಗ್ಗೆ ಹೇಳ್ತಾರೆ. ತತಸ್ಥಂ ಚಿತ್ರಗುಪ್ತೋಪಿ ಧರ್ಮರಾಜಂ ನಿವೇದಯೇತ್. ಹಾಗಾದ್ರೆ ಇಷ್ಟೆಲ್ಲ ಕ್ರಮ ಇದೆ. ಮೊದಲು ಬಂದಿದ್ದಾನೆ ಅಂತ ಹೇಳಿ ಒಬ್ಬರು ಬಂದು ದ್ವಾರಪಾಲಕನಿಗೆ ಹೇಳಿ, ದ್ವಾರಪಾಲಕ ಚಿತ್ರಗುಪ್ತನ ಹತ್ರ ಹೋಗಿ ಅವನ ಧರ್ಮಗಳ ವಿಚಾರ ಮಾಡಬೇಕು. ಆವಾಗ ಚಿತ್ರಗುಪ್ತ ಅದಷ್ಟನ್ನು ಹಿಡ್ಕೊಂಡು ಆ ಪೇಜ್ ಹಿಡ್ಕೊಂಡು ಹೋಗಿ ಯಮನಿಗೆ ಇವನ ಬಗ್ಗೆ ವಿಚಾರಗಳನ್ನು ನಿರೂಪಣೆ ಮಾಡಬೇಕು. ನಾಸ್ತಿಕಾ ಏನರಾಸ್ತಾರ್ಕ್ಷ್ಯ ಮಹಾಪಾಪರತಾ ಸದಾ ತಾಂಶ್ಚ ಸರ್ವಾನ್ ಯಥಾಯೋಗ್ಯಂ ಸಮ್ಯಜ್ಜಾನಾತಿ ಧರ್ಮರಾಟ್. ಧರ್ಮರಾಜ ಹೇಗೆ ಅಂದರೆ ಚಿತ್ರಗುಪ್ತ ತಪ್ಪು ಹೇಳಿದರೂ ಕೂಡ ಧರ್ಮರಾಜ ಸರಿ ಮಾಡಿ ಹೇಳ್ತಾನೆ ಅಷ್ಟು. ಅವನು ನಾಸ್ತಿಕಾ ಏನರಾಹ ಮಹಾಪಾಪರತಾ ಸದಾ ತಾಂಶ್ಚ ಸರ್ವಾನ್ ಯಥಾಯೋಗ್ಯಂ ಸಮ್ಯಕ್ ಜಾನಾತಿ ಧರ್ಮರಾಜ. ಸ್ಪಷ್ಟವಾಗಿ ತಿಳಿದಿರ್ತಾನಂತೆ ಈ ಧರ್ಮರಾಜ. ತಥಾಪಿ ಚಿತ್ರಗುಪ್ತಾಯ ತೇಷಾಂ ಪಾಪಂ ಸ ಪೃಚ್ಛತಿ. ಆದರೂ ಚಿತ್ರಗುಪ್ತನಿಗೆ ಹೇಗೂ ಸಂಬಳ ಕೊಡಬೇಕಲ್ವ, ಅದಕ್ಕೋಸ್ಕರ ಅವನ ಹತ್ರ ಕೇಳ್ತಾನೆ, ಏನು ಪಾಪ ಮಾಡಿದ್ದಾನೆ ಇವ. ಚಿತ್ರಗುಪ್ತೋಪಿ ಸರ್ವಜ್ಞ ಶ್ರವಣಾನ್ ಪರಿಪೃಚ್ಛತಿ. ಚಿತ್ರಗುಪ್ತನು ನೇರ ಹೇಳುವುದಿಲ್ಲ, ಅಲ್ಲಿ ಶ್ರವಣ ದೇವತೆಗಳು ಅಂತ ಇರ್ತಾರೆ. ಶ್ರವಣಾರಾಧನೆ ಮಾಡ್ತೇವಲ್ವ, ಶ್ರವಣಾನ್ ಪರಿಪೃಚ್ಛತಿ. ಅವರಿಗೆ ಶ್ರವಣ ಅಂತ ಯಾಕೆ ಹೆಸರು ಅಂದರೆ ಶ್ರವಣಾ ಬ್ರಹ್ಮಣ ಪುತ್ರಾ ಸ್ವರ್ಭೂಪಾತಾಲಚಾರಿಣ ದೂರಶ್ರವಣ ವಿಜ್ಞಾನ ದೂರದರ್ಶನ ಚಕ್ಷುಷಃ. ಶ್ರವಣ ದೇವತೆಗಳು ಯಾಕೆ? ಚತುರ್ಮುಖ ಬ್ರಹ್ಮನ ಪುತ್ರರಂತೆ, ಸ್ವರ್ಲೋಕ ಭೂಲೋಕ ಪಾತಾಳ ಲೋಕದಲ್ಲಿ ಸಂಚಾರ ಮಾಡಬಲ್ಲ ಸಮರ್ಥರಂತೆ. ದೂರಶ್ರವಣ ವಿಜ್ಞಾನ, ದೂರದರ್ಶನ ಅಲ್ಲ, ದೂರಶ್ರವಣ ವಿಜ್ಞಾನ, ಎಲ್ಲಿ ದೂರದಲ್ಲಿದ್ದದ್ದನ್ನು ಕೇಳಿಸಿಕೊಳ್ಳುವ ಶಕ್ತಿಯುಳ್ಳವರಂತೆ. ಅಷ್ಟೇ ಅಲ್ಲ, ದೂರದರ್ಶನ ಚಕ್ಷುಷ್ಕರಂತೆ. ತೇಷಾಂ ಪತ್ನ್ಯ, ಇವರು ಶ್ರವಣರಾದರೆ ಶ್ರವಣಿಯರು ಮತ್ತೆ 12 ಜನ ಇದ್ದಾರೆ. ತೇಷಾಂ ಪತ್ನ್ಯ ತಥಾ ಭೂತಾ ಶ್ರವಣ್ಯ ಪೃಥಗಾಕ್ವಯ. ಅವರು ಶ್ರವಣೀ ದೇವತೆಗಳು ಅಂತ ಕರೆಸಿಕೊಳ್ತಾರೆ. ಅವರೆಲ್ಲ ಹೆಂಗಸರದ್ದು ಎಲ್ಲ ಲೆಕ್ಕಾಚಾರ ಇಡುವವರು. ಸ್ತ್ರೀಣಾಂ ವಿಚೇಷ್ಟಿತಂ ಸರ್ವಂ ತಾವಿಜಾನಂತಿ ತತ್ವತಃ. ಸ್ತ್ರೀಯರು ಮಾಡುವ ಅನ್ಯಾಯವನ್ನೆಲ್ಲ ಲೆಕ್ಕ ಇಟ್ಟುಕೊಂಡಿರ್ತಕ್ಕಂಥವ್ರು ಶ್ರವಣಿ ದೇವತೆಗಳು. ನರೈಹಿ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ಪ್ರೋಕ್ತಂಚ ಕೃತಂಚ ಯತ್ ಸರ್ವಮಾವೇದಯಂತ್ಯೇವ ಚಿತ್ರಗುಪ್ತಾಯತೆ ಚತಾಃ. ಇಲ್ಲಿ ವಿಶೇಷ ಏನಂದರೆ ಯಮ ಚಿತ್ರಗುಪ್ತನ ಹತ್ರ ಕೇಳಿದ, ಚಿತ್ರಗುಪ್ತ ಶ್ರವಣರ ಹತ್ರ ಕೇಳಿದ. ಅದು ಮೃತಚೇತನ ಪುರುಷ ಅಂತಾದರೆ ಈ ಶ್ರವಣ ದೇವತೆಗಳು ಉತ್ತರ ಕೊಡ್ತಾರೆ, ಮೃತಚೇತನ ಸ್ತ್ರೀ ಅಂತಾದರೆ ಶ್ರವಣಿಯರು ಉತ್ತರ ಕೊಡ್ತಾರೆ. ಶ್ರವಣ ಇಬ್ಬರು ಸೇರಿ ಶ್ರವಣ ಅಂತಲೇ ಹೆಸರು ಅವರಿಗೆ. ಮಾತಾಚ ಪಿತಾಚ ಪಿತರ, ಅಲ್ಲಿ ಪುಮಾನ್ ಸ್ತ್ರೀಯ ಅನ್ನೋ ಸೂತ್ರದಿಂದ ಪುರುಷವಾಚಕ ಶಬ್ದ ಮಾತ್ರ ಉಳಿತದೆ. ಹಾಗೆ ಇಲ್ಲಿ ಶ್ರವಣಾಹ ಅಂದರೆ ಎರಡು ಸೇರಿ, ಅದರಿಂದ ಶ್ರವಣಾರಾಧನೆ ಅಂದರೆ ಇಬ್ಬರಿಗೂ ನಡೆಯುವಂಥ ಆರಾಧನೆ ಅಂತ ಅರ್ಥ, ಅದು ಒಟ್ಟಿಗೆ ನಡೆಯುವಂಥದ್ದು. ಅದರಲ್ಲಿ ಈ ಶ್ರವಣ ದೇವತೆಗಳ ವಿಶೇಷತೆ ಏನು? ಅವರು ಸುಳ್ಳು ಹೇಳುವುದಿಲ್ಲ. ಅವರು ಮಾಡಿದ ಪಾಪ ಪುಣ್ಯಗಳನ್ನು ಸ್ಪಷ್ಟ ಲೆಕ್ಕಾಚಾರ ಮಾಡಿ ಹೇಳ್ತಾರೆ. ಆದರೆ ಶ್ರವಣಾರಾಧನೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಅವ್ರು ಹೇಳುವಾಗ ಪಾಪ ಮಾಡಿದ್ದನ್ನು ಸೌಮ್ಯವಾಗಿ ಹೇಳ್ತಾರೆ ಅಷ್ಟೇ. ಇಂಥ ಅಪರಾಧ ಮಾಡಿದ್ದಾನೆ, ಅಪರಾಧವೇ, ಆದರೆ ಒಂದು ಪ್ರಸಂಗ ಆಗಿತ್ತು, ಒಂದು ಅಪರಾಧ ಹೌದು ಅಂತ ಹೀಗೆ ಸೌಮ್ಯವಾಗಿ ಹೇಳ್ತಾರೆ. ಇಲ್ಲಿ ಹೋದರೆ ಯದ್ದಾದದ್ದು ಹೇಳ್ತಾರೆ ಅಂತ ಸ್ವಲ್ಪ ಅವರಿಗೆ ಆರಾಧನೆ ಆಗಬೇಕಾಗ್ತದೆ. ನರೀಹಿ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ಪ್ರೋಕ್ತಂಚ ಕೃತಂಚ ಯತ್ ಸರ್ವಂ ಆವೇದಯಂತ್ಯೇವ. ಏವಕಾರ ಹಾಕಿದ್ದದಕ್ಕೆ ಯಾವುದು ಬಿಡಲ್ಲ. ಸರ್ವಂ ಆವೇದಯಂತ್ಯೇವ ಚಿತ್ರಗುಪ್ತಾಯತೆ ಚತಾಃ. ಯಮ ಕೇಳಿಸಿಕೊಳ್ಳುವ ಹಾಗೆ ಚಿತ್ರಗುಪ್ತನಿಗೆ ಈ ಶ್ರವಣ ದೇವತೆಗಳು ಹೇಳ್ತಾರಂತೆ. ಚಾರಾಸ್ತೆ ಧರ್ಮರಾಜಸ್ಯ ಮನುಷ್ಯಾಣಾಂ ಶುಭಾಶುಭಂ ಮನೋವಾಕ್ಕಾಯಜಂ ಕರ್ಮ ಜಾನಂತಿ ತತ್ವತಃ. ಏವಂ ತೇಷಾಂ ಶಕ್ತಿರಸ್ತಿ ಮರ್ತ್ಯಾಧಿಕಾರಿಣಾಂ ಕಥಯಂತಿ ನೃಣಾಂ ಕರ್ಮ ಶ್ರವಣ ಸತ್ಯವಾದಿನಃ. ಸತ್ಯವಾದಿಗಳಾದ ಶ್ರವಣರು
ಇಷ್ಟೂ ಪಾಪಗಳನ್ನು ಕೂಡ ಉಲ್ಲೇಖ ಮಾಡಿ ಹೇಳಿಬಿಡ್ತಾರೆ. ವ್ರತೈರ್ದಾನೈಶ್ಚ ಸತ್ಯೋಕ್ತ್ಯ ಯಸ್ತೋಷಯತಿ ತಾನ್ನರಃ ಭವಂತಿ ತಸ್ಯ ತೇ ಸೌಮ್ಯಾಃ ಸ್ವರ್ಗಮೋಕ್ಷಪ್ರದಾಯಿನಃ. ಈ ಶ್ರವಣ ದೇವತೆಗಳ ವಿಶೇಷತೆ ಏನು? ವ್ರತೈಹಿ ವ್ರತದ ಮೂಲಕ, ದಾನೈಹಿ ದ್ವಾದಶಮೂರ್ತಿ ಆರಾಧನೆ ಮಾಡುವ ದಾನಗಳ ಮೂಲಕ, ಸತ್ಯೋಕ್ತ್ಯ ಸತ್ಯವಚನವನ್ನೇ ಪಾಲಿಸುವುದರ ಮೂಲಕ ಬದುಕಿರುವಾಗ, ಯಸ್ತೋಷಯತಿ ತಾನ್ನರಃ ಈ ಶ್ರವಣ ದೇವತೆಗಳನ್ನು ಯಾರು ಸಂತೋಷಗೊಳಿಸುತ್ತಾನೋ, ಭವಂತಿ ತಸ್ಯ ತೇ ಸೌಮ್ಯಾಃ ತಸ್ಯ ಅಂತಹ ವ್ಯಕ್ತಿಗೆ ತೇ ಆ ಶ್ರವಣ ದೇವತೆಗಳು ಸೌಮ್ಯಾಃ ಭವಂತಿ ಅವರು ಕ್ರೂರವಾಗಿ ಅವರ ಬಗ್ಗೆ ಇರುವುದಿಲ್ಲ, ಸೌಮ್ಯರಾಗ್ತಾರೆ. ಸ್ವರ್ಗಮೋಕ್ಷಪ್ರದಾಯಿನಃ. ಪಾಪಿನಾಂ ಪಾಪಕರ್ಮಾಣಿ ಜ್ಞಾತ್ವಾ ತೇ ಸತ್ಯವಾದಿನಃ ಧರ್ಮರಾಜಪುರ ಪ್ರೋಕ್ತ ಜಾಯಂತೆ ದುಃಖದಾಯಿನಃ. ಧರ್ಮರಾಜಪುರದಲ್ಲಿ ಇವರ ಪಾಪಕರ್ಮವನ್ನು ಸತ್ಯವಾದಿಗಳು ಗಟ್ಟಿಯಾಗಿ ಹೇಳಿದ್ರಿಂದ ಇವರಿಗೆ ದುಃಖದಾಯಿಗಳಾಗ್ತಾರೆ. ಅದೇ ಅವರು ಒಂದು ವೇಳೆ ಸೌಮ್ಯರಾದರೆ ಶಾಂತವಾಗಿ ಹೇಳುವುದರ ಮೂಲಕ ಸುಖದಾಯಿಗಳಾಗ್ತಾರೆ. ಹಾಗಾದರೆ ಸರ್ವಸಾಕ್ಷಿಗಳು ಯಾರೆಲ್ಲ? ಒಂದು ಶ್ರವಣ ದೇವತೆಗಳಾಯಿತು, ಚಿತ್ರಗುಪ್ತ ಆಯಿತು, ಯಮ ಆಯಿತು, ಎಲ್ಲ ತಿಳ್ಕೊಂಡಿದ್ದಾನೆ ಸರ್ವಸಾಕ್ಷಿ. ಇನ್ಯಾರಿದ್ದಾರೆ? ಆದಿತ್ಯ ಚಂದ್ರಾವನಿಲೋ ನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. 12 ಜನ ಸರ್ವಸಾಕ್ಷಿಗಳಿದ್ದಾರೆ. ಯಾರೆಲ್ಲ? ಸೂರ್ಯ, ಚಂದ್ರ, ಬೀಸುವ ಗಾಳಿ, ಉರಿಯುವ ಬೆಂಕಿ, ದೇವದೀಪ. ಅದಕ್ಕೆ ಕೆಲವರು ದೇವದೀಪದಲ್ಲಿ ನಂದಿಸಿ ತಪ್ಪು ಮಾಡಿ, ದೇವದೀಪ ಇದ್ದರೆ ಅದು ಸಾಕ್ಷಿಯಾಗಿರ್ತದೆ ಅಂತ. ಅನಲಶ್ಚ ಈ ಬಿಸಿ ನಮಗೆ ಸೆಕೆ ಆಗ್ತದೆ ಅಂದರೆ ವಾತಾವರಣದಲ್ಲಿ ಬೆಂಕಿ ಇದೆ ಅಂತ ಅರ್ಥ, ಅದು ಸಾಕ್ಷಿ, ಸರ್ವಸಾಕ್ಷಿ. ದ್ಯೌಹು ದ್ಯೌಹು ಅಂತ ಹೇಳಿದರೆ ಅಂತರಿಕ್ಷ, ಭೂಮಿ ಈ ಭೂಮಿ, ಆಪಹ ಹರಿಯುವ ನೀರು, ನದಿಗಳು, ಹೃದಯಂ ನಮ್ಮ ಮನಸ್ಸು, ಯಮಃ ಯಮನೂ ಕೂಡ, ಅಹಶ್ಚ ರಾತ್ರಿಶ್ಚ ಹಗಲು ರಾತ್ರಿಗಳು ಅಂದರೆ ಅಹರ್ ದೇವತೆ, ರಾತ್ರಿ ದೇವತೆ, ಉಭೇ ಚ ಸಂಧ್ಯೆ ಸಂಧ್ಯಾದೇವತೆಗಳು, ಗಾಯತ್ರಿ ಸಾವಿತ್ರಿ ಸರಸ್ವತಿ ಅಂತ ಹೇಳುವ ಸಂಧ್ಯಾದೇವತೆಗಳು, ಧರ್ಮಶ್ಚ ಅಂದರೆ ಚಿತ್ರಗುಪ್ತ. ಇವರೆಲ್ಲ ಜಾನಾತಿ ನರಸ್ಯ ವೃತ್ತಂ, ಇವರು ನರನ ವೃತ್ತ, ಸದ್ವೃತ್ತ ದುರ್ವೃತ್ತ ಎರಡನ್ನೂ ತಿಳಿದಿದ್ದಾರೆ, ಸರ್ವಸಾಕ್ಷಿಗಳಾಗಿದ್ದಾರೆ. ಧರ್ಮರಾಜ ಚಿತ್ರಗುಪ್ತ ಶ್ರವಣಾ ಭಾಸ್ಕರಾದಯ ಕಾಯಸ್ಥಂ ತತ್ರ ಪಶ್ಯಂತಿ ಪಾಪಂ ಪುಣ್ಯಂಚ ಸರ್ವಶಃ. ಏವಂ ಸುನಿಶ್ಚಯಂ ಕೃತ್ವಾ ಪಾಪಿನಾಂ ಪಾತಕಂ ಯಮಃ ಆಹೂಯ ತಾನ್ ನಿಜಂ ರೂಪಂ ದರ್ಶಯತ್ಯತಿ ಭೀಷಣಂ. ಈ ರೀತಿ ಇವ ಪಾಪಿಷ್ಠ ಅಂತ ಒಳಗೆ ಮಂತ್ರಾಲೋಚನೆ ಆಗ್ತದೆ. ಇನ್ನು ಕಳಿಸೊಳಗೆ ಅಂತ ಹೇಳ್ತಾನೆ ಯಮ. ಇಷ್ಟು ಇವ್ರು ಮಾತಾಡಿ ಆದಮೇಲೆ ಅವನನ್ನು ಕಳಿಸುವಾಗ ಯಮ ಇವನಿಗೆ ಯಾವ ರೂಪ ತೋರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಇವನಿಷ್ಟು ಪಾಪಿ ಅಂತಾದರೆ ಇಷ್ಟು ಘೋರ ರೂಪ ಅಂತ. ಆ ಘೋರ ರೂಪವನ್ನು ಆಹೂಯ ತಾನ್ ನಿಜಂ ರೂಪಂ ದರ್ಶಯತಿ ಅತಿ ಭೀಷಣಂ, ತನ್ನ ರೂಪ ತೋರಿಸ್ತಾನೆ ಅಂತ ಯಮ. ಪಾಪಿಷ್ಠಾಸ್ತೆ ಪ್ರಪಶ್ಯಂತಿ ಯಮರೂಪಂ ಭಯಂಕರಂ ದಂಡಹಸ್ತಂ ಮಹಾಕಾಯಂ ಮಹಿಷೋಪರಿ ಸಂಸ್ಥಿತಂ. ಅದು ಕೆಟ್ಟ ಕೋಣ, ಒಳ್ಳೆ ಕೋಣ ಅಲ್ಲ. ಆ ಕೋಣನ ಮೇಲೆ ಕೂತವ. ಪ್ರಳಯಾಂಬುದ ನಿರ್ಘೋಷಂ, ಅವನೊಂದು ಝಂಕಾರ ಮಾಡ್ತಾ ಇದ್ದಾನೆ ಅಂದರೆ ಅದು ಪ್ರಳಯದ ಮೇಘಘೋಷ ಅಂತೆ. ಕಜ್ಜಲಾಚಲ ಸನ್ನಿಭಂ, ಕಜ್ಜಲ ಅಂತ ಹೇಳಿದರೆ ಕಾಡಿಗೆಯ ಒಂದು ಪರ್ವತ ಇದ್ದರೆ ಹೇಗಿರ್ತದೆ ಹಾಗಿದ್ದಾನೆ. ಕಜ್ಜಲಾಚಲ ಸನ್ನಿಭಂ, ಅಷ್ಟು ಕರ್ರಗಿದ್ದಾನೆ ಅಂತ ಅರ್ಥ. ವಿದ್ಯುತ್ ಪ್ರಭಾಯುತ್ ಮಹಾಭೀಮಂ 32 ಭುಜ ಸಂಯುತಂ. 32 ಕೈ ಇದೆ. 32 ಕೈಯಲ್ಲಿ 32 ಹಿಡ್ಕೊಂಡಿದ್ದಾನೆ. ಅದು ನರಸಿಂಹನ ಮನ್ಯುರೂಪ ಅಂತಿದೆ. 32 ಆಯುಧೋಪೇತಂ ಧ್ಯಾಯೇತ್ವಾ ಮನ್ಯುರೂಪಿಣ. ಅದು ಯಮನ ಅಂತರ್ಯಾಮಿ ರೂಪ. ಈ ಯಮನಿಗೆ 32 ಕೈ. ಯೋಜನತ್ರಯ ವಿಸ್ತಾರಂ ವ್ಯಾಪಿತುಲ್ಯ ವಿಲೋಚನಂ. ವಾಪಿತುಲ್ಯ ಆಗಬೇಕು. ವಾಪಿ ಅಂದರೆ ಬಾವಿಯ ಹಾಗಿರುವ ಕಣ್ಣು, ಒಳಗೆ ಹೋದ ಕಣ್ಣು. 3 ಯೋಜನದಷ್ಟು ವಿಸ್ತಾರವಾದ ಶರೀರ. ದಂಷ್ಟ್ರಾ ಕರಾಲ ವದನಂ, ಹಲ್ಲೆಲ್ಲ ಹೊರಗೆ. ರಕ್ತಾಕ್ಷಂ, ಕೆಂಪು ಕಣ್ಣು. ದೀರ್ಘನಾಸಿಕಂ. ಮೃತ್ಯುಜ್ವರಾದಿಭಿರ್ಯುಕ್ತಶ್ಚಿತ್ರಗುಪ್ತೋಪಿ ಭೀಷಣಃ. ಸರ್ವೇ ದೂತಾಶ್ಚ ಗರ್ಜಂತಿ ಯಮತುಲ್ಯಾಸ್ತದಂತಿಕೆ. ಯಮನ ಜೊತೆಗಿದ್ದಾರೆ ಯಾರು? ಮೃತ್ಯುರ್ನಾಮ ಯಮಭ್ರಾತ ಅಂತ ಆಚಾರ್ಯ ಹೇಳ್ತಾರೆ. ಯಮನ ತಮ್ಮನಿಗೆ ಮೃತ್ಯು ಅಂತ ಅವನೊಬ್ಬ ಇದ್ದಾನೆ. ಇನ್ನು ಜ್ವರ ಅಂತ ಒಬ್ಬ ಇದ್ದಾನೆ. ಪ್ರಜ್ವಾರ ಅಂತ ಅವನಿಗೆ ಹೆಸರು. ಅವನೆಲ್ಲ ಜ್ವರಕ್ಕೆ ಅಭಿಮಾನಿ ಆದವ. ಅವನು ಯಮನ ಭಟ. ಜ್ವರ ಅವರಿಂದ ಯುಕ್ತನಾಗಿದ್ದಾನೆ.
ಚಿತ್ರಗುಪ್ತನು ಭೀಷಣನಾಗಿದ್ದಾನೆ. ಸರ್ವೇ ದೂತಾಶ್ಚ ಗರ್ಜಂತಿ, ಎಲ್ಲರೂ ಯಮತುಲ್ಯಾ ತದಂತಿಕೆ. ತಂ ದೃಷ್ಟ್ವಾ ಭಯಭೀತಸ್ತು ಹಾಹೇತಿ ವದತೆ ಖಲಃ, ಅದತ್ತ ದಾನಃ ಪಾಪಾತ್ಮ ಕಂಪತೆ ಕ್ರಂದತೆ ಪುನಃ. ಹೆದರಿಕೊಂಡು ನಡುಕ್ತಾನಂತೆ ಈ ಮನುಷ್ಯ. ಕ್ರಂದತೆ ಪುನಃ ತಥೋ ವದತಿ ತಾನ್ ಸರ್ವಾನ್ ಕ್ರಂದಮಾನಾಶ್ಚ ಪಾಪಿನಃ. ಶೋಚಂತ ಸ್ವಾನಿ ಕರ್ಮಾಣಿ ಚಿತ್ರಗುಪ್ತೋ ಯಮಾಜ್ಞೆಯ. ಭೋ ಭೋ ಪಾಪದುರಾಚಾರಾಃ ಅಹಂಕಾರ ಪ್ರದೂಷಿತಾಃ, ಕಿಮರ್ಥಂ ಅರ್ಜಿತಂ ಪಾಪಂ ಯುಷ್ಮಾಭಿಃ ಅವಿವೇಕಿಭಿಃ. ಚಿತ್ರಗುಪ್ತ ಯಮನ ಅನುಜ್ಞೆ ಪಡೆದು ಇವರಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಚಿತ್ರಗುಪ್ತ ಕೇಳ್ತಾನೆ ಹೇಗೆ ಬೈಲ ಇವರಿಗೆ ಅಂತ. ಯಮ ಅನುಜ್ಞೆ ಕೊಡ್ತಾನೆ. ಚಿತ್ರಗುಪ್ತ ಇವರನ್ನು ಮೊದಲು ಸಂಬೋಧನೆ ಮಾಡ್ತಾನೆ. ಭೋ ಭೋ ಪಾಪ ದುರಾಚಾರ, ಪಾಪಿಷ್ಠರು, ದುರಾಚಾರಿಗಳು, ಅಹಂಕಾರ ದೂಷಿತರು, ಯಾಕೆ ಪಾಪ ಇಷ್ಟೆಲ್ಲ ಅರ್ಜನೆ ಮಾಡಿದ್ದೀರಿ? ಬುದ್ಧಿಗೆಟ್ಟವರೇ, ಅವಿವೇಕಿಗಳು. ಕಾಮಕ್ರೋಧಾದ್ಯದುತ್ಪನ್ನಂ ಸಂಗಮೇನ ಚ ಪಾಪಿನಾಂ ತತ್ಪಾಪಂ ದುಃಖದಂ ಮೂಢಾಃ ಕಿಮರ್ಥಂ ಚರಿತಂ ಜನಾಃ. ನೀವು ಪಾಪ ಮಾಡುವುದು ಮಾತ್ರ ಅಲ್ಲ, ಪಾಪಿಷ್ಠರ ಜೊತೆಗೆ ಸೇರುವುದು ಬೇರೆ ಮಾಡಿದ್ದೀರಿ. ಯಾಕೆ ಇಂಥ ದುಷ್ಕರ್ಮ ಮಾಡಿದ್ದೀರಿ? ಕೃತವಂತಃ ಪುರಾಯೂಯಂ ಪಾಪಾನ್ಯತ್ಯಂತ ಹರ್ಷಿತಾಃ ತಥೈವ ಯಾತನಾ ಭೋಗ್ಯಾಃ ಕಿಮಿದಾನೀಂ ಪರಾಂಗುಖಾಃ. ಅವತ್ತು ಪಾಪ ಮಾಡುವಾಗ ಭಾರಿ ಖುಷಿಯಿಂದ ಇದ್ದೀರಲ್ವಾ, ಈಗ ಇದೇ ಯಾತನೆ ಕೊಡುವಾಗ ಯಾಕೆ ನೀವು ಹಾಗೆ ಹೆದರುವಡ್ತೀರಿ? ಅಲ್ಲಿ ಖುಷಿ ಪಟ್ಟಿದ್ದೀರಿ, ಇಲ್ಲೂ ಖುಷಿ ಪಡಿ, ಅನುಭವಿಸಿ. ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಃ ಸುಬಹೂನ್ಯಪಿ ತಾನಿ ಪಾಪಾನಿ ದುಃಖಸ್ಯ ಕಾರಣಂಚ ನ ವಂಚನ. ಏನು ಪಾಪ ಮಾಡಿದ್ದೀರಿ ಅದರಲ್ಲಿ ಒಂದು ಎಳ್ಳಷ್ಟು ಬಿಡದೆ ಅನುಭವಿಸಲೇಬೇಕು. ಯಾವುದದು ದುಃಖಕ್ಕೆ ಕಾರಣ, ಅದರಿಂದ ಯಾವ ಪಾಪವನ್ನು ಬಿಡುವ ಹಾಗಿಲ್ಲ. ಇದರಲ್ಲಿ ವಂಚನೆ ನಾವು ಮಾಡುವುದಿಲ್ಲ, ಅನುಭವಿಸಲೇಬೇಕು. ಮೂರ್ಖೇಪಿ ಪಂಡಿತೇ ವಾಪಿ ದರಿದ್ರೇ ವಾ ಶ್ರಿಯಾನ್ವಿತೆ ಸಬಲೆ ನಿರ್ಬಲೇ ವಾಪಿ ಸಮವರ್ತಿ ಯಮಸ್ಮೃತಃ. ನಮ್ಮ ಯಮನಿಗೆ ಸಮವರ್ತಿ ಅಂತ ಹೆಸರು. ದುಡ್ಡಿದ್ದವರಿಗೆ ಕಡಿಮೆ ದುಃಖ, ದುಡ್ಡಿಲ್ಲದೆ ಇದ್ದವರಿಗೆ ಭಾರಿ ದುಃಖ. ಅದಿಲ್ಲ ನಮ್ಮಲ್ಲಿ, ಅದೆಲ್ಲ ನಿಮ್ಮ ಊರಲ್ಲೇ ಆಯಿತು, ಅದು ಪೊಲೀಸ್ ಸ್ಟೇಷನಲ್ಲೇ ಆಗಬಹುದು ಅಂತ ಅರ್ಥ. ಇವ ಸಮವರ್ತಿ ಅಂತ ಇವನಿಗೆ ಹೆಸರು, ಸಮವರ್ತಿ ಯಮಸ್ಮೃತಃ. ಚಿತ್ರಗುಪ್ತಸ್ಯೇತಿ ವಾಕ್ಯಂ ಶುತ್ವಾ ತೇ ಪಾಪಿನಸ್ತದಾ ಶೋಚಂತ ಸ್ವಾನಿ ಕರ್ಮಾಣಿ ತೂಷ್ಣೀಂ ತಿಷ್ಠಂತಿ ನಿಶ್ಚಲಾಃ. ಚಿತ್ರಗುಪ್ತನ ಮಾತು ಕೇಳಿ ಆ ಪಾಪಿ ನರರು ತನ್ನ ಕರ್ಮವನ್ನು ನೆನೆಸಿಕೊಂಡು ದುಃಖಿಸ್ತಾ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಲ್ತಾರೆ. ಧರ್ಮರಾಜೋಪಿ ತಾನ್ ದೃಷ್ಟ್ವಾ ಚೋರವತ್ ನಿಶ್ಚಲಾನ್ ಸ್ಥಿತಾನ್ ಆಜ್ಞಾಪಯತಿ ಪಾಪಾನಾಂ ಶಾಸ್ತಿಂಚೈವ ಯಥೋಚಿತಾಂ. ಇವರಿಗೆ ಸರಿಯಾದ ಶಾಸ್ತಿ ಮಾಡಿ ಅಂತೇಳಿ ಯಮ ಆದೇಶ ಕೊಡ್ತಾನೆ ಅನ್ನುವ 31ನೇ ಶ್ಲೋಕಕ್ಕೆ ಇವತ್ತಿನ ಗರುಡ ಪುರಾಣದ ಪಾರಾಯಣವನ್ನು ನಿಲ್ಲಿಸೋಣ. ಮತ್ತು ನಾಳೆ ಏಕಾದಶಿ ಇದೆ, ನಮ್ಮದು ಮೀಟಿಂಗ್ ಮುಗಿಸಿ ಸರಿಯಾಗಿ 3 ಗಂಟೆಗೆ 3ರಿಂದ 5 ಮತ್ತೆ ನಾಳೆ ಇದನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ